ಗುಡ್ ಮಾರ್ನಿಂಗ್. ಎಲ್ರಿಗೂ ತಿಳ್ಕೋಣ. ನಮಗೆ ಸತ್ಯವೇದಗಳ ಕೀರ್ತನೆಗಳು 46 ತಿಳ್ಕೊಳ್ಳೋಣ. As we are standing, let's turn our Bibles to Psalms 146. 10 ವಚನಗಳಿದೆ. 9 ವಚನದ ಉಪಸರ್ಗಗಳು ಓದಿಕೊಳ್ಳೋಣ. 10 ವಚನ ಒಟ್ಟಾಗಿ ಓದಿಕೊಳ್ಳೋಣ. There are 10 verses. Till 9 we are going to read responsibly. 10th verse we are going to read together. ಮೊದಲನೇ ವಚನ ಸಹೋದರರು ಓದಬೇಕಾದ್ರೆ, ಎರಡನೇ ವಚನ ಸಹೋದರಿಯರು ಓದಬೇಕು. ಅದೇ ತರ ಕೊನೆಯದಾಗ 10ನೇ ವಚನ ಎಲ್ಲರೂ ಸೇರಿ ಒಟ್ಟಾಗಿ ಓದಿಕೊಳ್ಳೋಣ. The first verse I request the brothers to read. Second verse the sisters has to read. Together we are going to read the 10th verse. Let's start. ಕೀರ್ತನೆಗಳು 146 ಒಂದನೇ ವಚನ. ಪ್ರಾಣವಿರುವವರೆಗೂ ಯೆಹೋವನನ್ನು ಸ್ತುತಿಸುವೆನು. ನಿಮ್ಮ ಮಾರ್ಗವೆಲ್ಲ ನನ್ನ ದೇವರಲ್ಲಿ ಕೊಂಡಾಡುತ್ತೇನೆ. ಅವನ ಉಸಿರುಗಳು ಮಣ್ಣಿಗೆ ಸೇರುತ್ತಾನೆ. ಅವನ ಸಂಕಲ್ಪಗಳೆಲ್ಲ ಅದೇ ದಿನದಲ್ಲಿ ಹಾಳಾಗುವುದು. ಭೂಮಿ ಆಕಾಶ ಸಾಗರಗಳನ್ನು ನಿರ್ಮಿಸಿದವನು, ವಾಗ್ದಾನವನ್ನು ಯಾವಾಗಲೂ ನೆರವೇರಿಸುವವನು. ಯೆಹೋವನು ಕುರುಡರಿಗೆ ಕಣ್ಣು ಕೊಡುತ್ತಾನೆ. ಯೆಹೋವನು ಕುರುಡರನ್ನು ಉದ್ಧರಿಸುತ್ತಾನೆ. ಯೆಹೋವನು ನೀತಿವಂತರನ್ನು ಪ್ರೀತಿಸುತ್ತಾನೆ. ಹತ್ತನೇ ವಚನ ಒಟ್ಟಾಗಿ ಓದಿಕೊಳ್ಳೋಣ. ನಾನು ಯೇಸಪ್ಪನಿಗೆ ಸ್ತೋತ್ರ ಪ್ರಿಯ. ಯಾಕಂದ್ರೆ ಆತನ ಸದಾ ಕಾಲ ಯುಗಾಂತರಕ್ಕೂ ಆತನ ಆಳುವಂತ ದೇವನಾಗಿದ್ದು, ಆತನ ರಾಜಾದಿರಾಜನು ಸಾರ್ವಭೌಮತ್ವವುಳ್ಳ ದೇವನಾಗಿದ್ದಾನೆ. ದೊಡ್ಡ ದೇವನು ಪ್ರಿಯರೇ, ಭಯಂಕರ ಕರ್ತನಾಗಿದ್ದಾನೆ. ನೀವು ನೋಡುವುದಾದ್ರೆ ಆ ಹಳೆ ಒಡಂಬಡಿಕೆಯಲ್ಲಿ ಆತನ ಮುಂಭಾಗದ ಹೋಗಕ್ಕೆ ಜನ ಭಯ ಪಡ್ತಾ ಇದ್ರು. ಆದ್ರೆ ಈಗಲಾದ್ರೂ ನಮಗೆ ಆತನ ಸನ್ನಿಧಾನಕ್ಕೆ ಬರುವಂತೆ ಆತನ ಅವಕಾಶ ಕೊಟ್ಟಿದ್ದಾನಲ್ಲ. ಆತನ ಒಂದು ಪರಿಶುದ್ಧವಾದ ರಕ್ತದ ತೊಳೆದು ನಾವು ಆತನ ಮಕ್ಕಳಾಗಿ ಆತನ ಸನ್ನಿಧಾನಕ್ಕೆ ನಮ್ಮನ್ನು ಕರೀತಾನೆ ಪ್ರಿಯರೇ. ಅದಕ್ಕಾಗಿ ನಾವು ಎಷ್ಟು ಸ್ತೋತ್ರ ಮಾಡುದು ಸಾಲು ದೇವರಿಗೆ. ನಾವು ನಮ್ಮನ್ನೇ ಒಪ್ಪಿಸಿಕೊಡೋಣ. ನಮ್ಮ ಹೃದಯ ಸಂಪೂರ್ಣವಾಗಿ ಆತನೇ ಕೃತಜ್ಞತೆ ಉಳ್ಳವರಾಗಿ ಆತನ ಸನ್ನಿಧಾನದಲ್ಲಿ ಕಾಣಿಸಿಕೊಳ್ಬೇಕಾಗಿದೆ ಪ್ರಿಯರೇ. ಆತನ ಅಂಗಗಳಲ್ಲಿ ಬರಬೇಕಾದ್ರೆ ನಾವು ಸ್ತೋತ್ರ ಗೀತೆಯೊಂದಿಗೆ ಬರಬೇಕಾಗಿದೆ. ನಾವು ನಮ್ಮನ್ನೇ ತಗ್ಗಿಸಿಕೊಂಡವರಾಗಿ, ಏಸಪ್ಪ ನೀವು ನಮ್ಮನ್ನ ಈ ಒಂದು ಆರಾಧನೆ ನಡೆಸಿಕೊಳ್ಳಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ ಪ್ರಿಯರೇ. ಲೆಟ್ಸ್ ಪ್ರೇ ಫಾರ್ ಅವರ್ ಸೆಲ್ಫ್. ನಮ್ಗೆ ನಾವೇ ಪ್ರಾರ್ಥನೆ ಮಾಡ್ಕೊಳ್ಳೋಣ ಪ್ರಿಯರೇ. ಹೌದು ಪ್ರಿಯರೇ, ನಾವು ಆತನ ಸನ್ನಿಧಾನದಲ್ಲಿ ನಿಂತಿದ್ದೇವೆ ಅಂದ್ರೆ ಅದು ನಮಗೆ ಆತನ ಕೊಟ್ಟಿರುವ ಶುದ್ಧ ಕೃಪೆಯಾಗಿದೆ. ನಾವು ಆತನ ಸ್ತೋತ್ರ ಮಾಡುವಂತೆ, ಆರಾಧನೆ ಮಾಡುವಂತೆ, ವಾಕ್ಯಗಳನ್ನ ಕೇಳುವಂತೆ, ನಮ್ಮ ಮಕ್ಕಳು ಸಂಡೇ ಸ್ಕೂಲ್ ಕಲಿಯುವಂತೆ, ನಮಗೆ ಆತನ ಕೊಡುವಂತ ಒಂದು ಆಶೀರ್ವಾದ, ಆತನ ಕಾಣಿಗಳ ದಶಭಾಗ ಕೊಡುವಂತೆ, ಯೇಸು ಕ್ರಿಸ್ತನು ಮಾಡುವಂತ ಎಲ್ಲ ಕಾರ್ಯಗಳಿಗೆ ನಾವು ಆತನಿಗೆ ಸ್ತೋತ್ರ ಮಾಡಬೇಕು. ಲೋಕದಲ್ಲಿ ಅನೇಕ ಮಕ್ಕಳಿಗೆ ಸಿಗದೇ ಇರುವಂತಹ ಒಂದು ಸೌಭಾಗ್ಯ ದೇವರು ನಮಗೆ ಕೊಟ್ಟಿದ್ದಾನಲ್ಲ. ಲೆಟ್ಸ್ ಗಿವ್ ಅವರ್ಸೆಲ್ಫ್ ಟು ಹಿಮ್. ನಮ್ಮನ್ನ ನಾವೇ ಆತನಿಗೆ ಒಪ್ಪಿಸಿಕೊಡುತ್ತಾ ಹೃದಯದಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಪ್ರಿಯರೇ. ವ್ಯರ್ಥವಾದ ಒಂದು ಸಮಯವಾಗಿ ಕಲಿಯಬಾರದು ಏಸಪ್ಪ. ಈ ಸಮಯದಲ್ಲಿ ನಾವು ನಿನ್ನಿಂದ ಆಶೀರ್ವಾದ ಹೊಂದ್ಕೊಳ್ಬೇಕು, ನಿನ್ನನ್ನು ತುಂಬಿಸಲ್ಪಡಬೇಕು. ನಿನ್ನನ್ನು ಆರಾಧನೆ ಮಾಡ್ಬೇಕಾದ್ರೆ ಪೂರ್ಣ ಹೃದಯದಿಂದ, ಪೂರ್ಣ ಮನಸ್ಸಿನಿಂದ, ಪೂರ್ಣ ಶಕ್ತಿಯಿಂದ ನಾನು ಆರಾಧನೆ ಮಾಡ್ಬೇಕೇಸಪ್ಪ. Thank you, Jesus. Hallelujah. We worship you, Father. We give glory, honor to your name, Father God. ಅಪ್ಪ, ನಿನ್ನ ಒಂದು ನಾಮ ಭಯಂಕರವಾಗಿದೆಯಲ್ಲ ದೇವ. ನಿನ್ನ ನಾಮಕ್ಕೆ ನಾವು ಅಡ್ಡ ಬೀಳುತ್ತೇವೆ ರಕ್ಷಕ. ಇವತ್ತು ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತೇವಪ್ಪ. ರಾಜ, ನಾವು ಈ ಸನ್ನಿಧಾನಕ್ಕೆ ಬಂದಿದ್ದೇವಲ್ಲಪ್ಪ. ನೀವು ನಮ್ಮನ್ನು ನಡೆಸಿಕೊಡಬೇಕೆ ನಾವು ತಗ್ಗಿಸಿ ಕೇಳಿಕೊಳ್ಳುವವರಾಗಿದ್ದೇವೆ ಅಪ್ಪ. ಈ ಆರಾಧನೆಯಲ್ಲಿ ವ್ಯರ್ಥವಾಗಿ ನಾವು ಕರ್ತನ ಯೋಚನೆ ಮಾಡಬಾರದು ರಾಜ. ಅಪ್ಪ, ಎಲ್ಲ ಆಲೋಚನೆಗೆ ತೆಗೆದಾಕಬೇಕೆ ನಾವು ಬೇಡುತ್ತೇವಪ್ಪ ದೇವ. ಅಪ್ಪ, ಸಂಪೂರ್ಣವಾಗಿ ನಮಗಾಗಿ ನಾವು ಯಾವತ್ತೂ ರಿಸರ್ವ್ ಮಾಡಿಕೊಳ್ಳದೆ ಸಂಪೂರ್ಣವಾಗಿ ನನ್ನ ಪ್ರೀತಿಸುತ್ತಾ ನಾವು ನಿನ್ನ ಆರಾಧನೆ ಮಾಡುವಂತೆ, ಅಪ್ಪ ನಿನ್ನ ಪ್ರೀತಿಯಿಂದ ನಾವು ವಾಕ್ಯಗಳನ್ನ ಕೇಳುವಂತೆ ದೇವ, ನಮ್ಮನ್ನ ಒಪ್ಪಿಸಿಕೊಟ್ಟು ಕರ್ತನಿಗಾಗಿ ಜೀವಿಸುವಂತೆ ಕಾರ್ಯಗಳನ್ನು ಮಾಡು ಅಪ್ಪ. ಯಾರಾದರೆ ಮೊದಲುಗೊಂಡು ಕೊನೆಯವರೆಗೂ ನಿನ್ನ ಆಶೀರ್ವಾದ ಪ್ರತಿಯೊಬ್ಬರ ಮೇಲೆ ಇಳಿದು ಬರಲಿಕ್ಕೆ ನಾನು ಬೇಡುತ್ತೇನೆ ರಾಜ. ಪ್ರತಿಯೊಬ್ಬರನ್ನ ಅಭಿಷೇಕಿಸು ಕರ್ತ, ನಿನ್ನ ಆತ್ಮನ ತುಂಬಿಸಿ ನಡೆಸಿಕೊಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಒಳ್ಳೆಯ ಪಿತನೇ. ಪರಿಶುದ್ಧನಾದಂಥ ನಮ್ಮ ದೇವನನ್ನು, ನಮ್ಮ ಒಡೆಯನು, ನಮ್ಮ ರಕ್ಷಕನು, ನಮ್ಮ ಹಿರಿಯನು, ಉತ್ತಮನಾದಂಥ ನಮ್ಮ ಪ್ರಭುವನ್ನು ನಮ್ಮ ಮಧ್ಯದಲ್ಲಿ ಆಹ್ವಾನಿಸುವ ಹಾಗೆ ನಮ್ಮ ಹೃದಯಗಳನ್ನು ಸಿದ್ಧ ಮಾಡಿಕೊಳ್ಳುತ್ತಾ ನಮ್ಮ ಪ್ರಾರ್ಥನೆಯನ್ನು ಕೇಳುವಂತ ದೇವನನ್ನು, ನಮ್ಮನ್ನು ಉತ್ತರಿಸುವಂತ ದೇವನನ್ನು
ಪವಿತ್ರ ಆತ್ಮನನ್ನು ನಮ್ಮ ಮಧ್ಯದಲ್ಲಿ ನಾವು ಆಹ್ವಾನಿಸುತ್ತಾ ಆತ್ಮನೇ ನಮ್ಮ ಮಧ್ಯದಲ್ಲಿ ಸಂಚರಿಸಿ ನಮ್ಮ ಹಾಡಿನಿಂದ ಆತನನ್ನು ನಾವು ಕೊಂಡಾಡೋಣ. Sun
ಹೇಳಿದ್ದಾರೆ ಪ್ರಿಯರೇ. ಕೀರ್ತನೆ 113ರಲ್ಲಿ ನೋಡುತ್ತೇವೆ ನಾವು, ಯೆಹೋವನಿಗೆ ಸ್ತೋತ್ರ, ಯೆಹೋವನ ಸೇವಕರೇ ಸ್ತೋತ್ರ ಮಾಡಿರಿ, ಯೆಹೋವನ ನಾಮಸ್ತುತಿ ಮಾಡಿರಿ. ಇಂದಿನಿಂದ ಯುಗ ಯುಗಾಂತರಕ್ಕೂ ಯೆಹೋವನ ನಾಮವು ಕೀರ್ತಿಸಲ್ಪಡಲಿ. ಯೆಹೋವನ ನಾಮವು ಮೂಡಣದಿಂದ ಪಡುವಣವರೆಗೂ ಸ್ತುತಿ ಹೊಂದಲಿ. ಯೆಹೋವನು ಎಲ್ಲಾ ಜನಾಂಗಗಳಲ್ಲಿ ಮಹೋನ್ನತನು, ಆತನ ಪ್ರಭಾವವು ಮೇಲಿನ ಲೋಕದಲ್ಲಿ ಮೆರೆಯುತ್ತದೆ. ನಮ್ಮ ಯೆಹೋವ ದೇವರಿಗೆ ಸಮಾನರು ಯಾರು? ಆತನು ಉನ್ನತ ಲೋಕದಲ್ಲಿ ಆಸನಾರೂಢನಾಗಿ ಆಕಾಶವನ್ನು ಭೂಮಿಯನ್ನು ನೋಡುವುದಕ್ಕೆ ಬಾಗುತ್ತಾನೆ. ಹೌದು, ನಮ್ಮ ದೇವರ ನಾಮವು ಎಲ್ಲೆಲ್ಲೂ ಕೊಂಡಾಡಪಡಬೇಕು. ಏಕೆಂದರೆ ಆತನ ನಾಮವು ನಾವು ಸತ್ಯವೇದದಲ್ಲಿ ನೋಡುವ ಹಾಗೆ ಮೂಡಣದಿಂದ ಪಡುವಣದವರೆಗೂ ಎಲ್ಲಾ ಕಡೆ ಸ್ತುತಿಸಲ್ಪಡಬೇಕು. ಅಂತ ನಾಮವನ್ನು, ಇಂಪಾದ ನಾಮವನ್ನು ನಾವು ಸ್ತುತಿಸುವ ಹಾಗೆ ನಾವೆಲ್ಲರೂ ಕುಳಿತುಕೊಂಡು ಯೇಸುವಿನ ನಾಮ ಇಂಪಾದ ನಾಮ. ಹೌದು, ನಮಗೆ ರಕ್ಷಣೆಯು ಯಾವ ಬೇರೆ ನಾಮದಿಂದಲ್ಲ, ಯೇಸುವಿನ ನಾಮದಿಂದ ಎಂದು ಹಾಡಿ ನಾವು ಯೇಸುವಿನ ನಾಮವನ್ನು ನಾವು ಸ್ತುತಿಸೋಣ. ಶಕ್ತಿಯುಳ್ಳ ನಾಮಕ್ಕೆ ನಾವು ಸ್ತೋತ್ರವನ್ನು ಸಲ್ಲಿಸೋಣ.
ಇಂದು ನಿನ್ನೆಯೂ ಎಂದೆಂದು ಏಕ ರೀತಿಯಾಗಿರುವ ದೇವರನ್ನು ನಾವು ಸ್ತುತಿಸೋಣ. ಆತನು ನೀತಿವಂತನು, ಆತನು ನೀತಿಯ ರಾಜನಾಗಿದ್ದಾನೆ ಪ್ರಿಯರೇ. ಆತನು ಪರಿಶುದ್ಧ ದೇವನಾಗಿದ್ದಾನೆ. ಸೈತಾನನನ್ನು ತುಳಿದು ಜಯಿಸಿದ ನಾಮಕ್ಕೆ ಬೇರೆ ಸರಿಸಾಟಿಯಾದ ನಾಮ ಇಲ್ಲ ಪ್ರಿಯರೇ. ಆತನು ಅಗಮ್ಯ ಬೆಳಕಿನಲ್ಲಿ ವಾಸ ಮಾಡುವಂತ ದೇವನು. ಆತನಲ್ಲಿ ಬದಲಾವಣೆಯ ಸೂಚನೆಯೇ ಇಲ್ಲ ಎಂದು ನಾವು ನೋಡುತ್ತೇವೆ. ಆತನು ಏಕ ರೀತಿಯಾಗಿರುವಂತ ದೇವನು. ನಮ್ಮನ್ನು ಒಳ್ಳೆಯ ಆಶೀರ್ವಾದಗಳಿಂದ ಆಶೀರ್ವದಿಸುವಂತ ದೇವನು. ದುಃಖವನ್ನು ತರದ ಆತನು ಸಂತೋಷದಿಂದ ನಮ್ಮನ್ನು ಆಶೀರ್ವದಿಸುವಂತ ದೇವನನ್ನು ನಾವು ಮಹಿಮೆ ಪಡಿಸುವ ಹಾಗೆ, ಮಹಿಮೆಯ ದೇವನೇ, ಮಹಾಪರಿಶುದ್ಧ ರಾಜನೇ ಎಂದು ನಾವು ಆತನನ್ನು ಸ್ತುತಿಸೋಣ. ಏಕೆಂದರೆ ಆತನು ನಮ್ಮನ್ನು ಉದ್ಧರಿಸುವಂತ ದೇವನಾಗಿದ್ದಾನೆ. ನಾವು ಸತ್ಯವೇದದಲ್ಲಿ ನೋಡುವ ಹಾಗೆ ಆತನು ದೀನರನ್ನು ಧೂಳಿನಿಂದ ಎಬ್ಬಿಸಿ ಬಡವರನ್ನು ತಿಪ್ಪೆಯಿಂದ ಎತ್ತುತ್ತಾನೆ. ಪ್ರಭುಗಳ ಜೊತೆಯಲ್ಲಿ, ಅಂದರೆ ಅವರ ಜನಾಧಿಪತಿಗಳೊಡನೆ ಅವರನ್ನು ಕುಳ್ಳರಿಸುತ್ತಾನೆ. ಬಜೆಯು ಮಕ್ಕಳೊಂದಿಗೆ ಸಂತೋಷದಿಂದ ಮನೆಯಲ್ಲಿ ವಾಸಿಸುವ ಹಾಗೆ ಮಾಡುತ್ತಾನೆ. ಯಾಹುವಿಗೆ ಸ್ತೋತ್ರ.
ಹೌದು, ನಾವು ತಲೆ ತಗ್ಗಿಸಿದ ಸ್ಥಳದಲ್ಲಿಯೇ ಕರ್ತನು ನಮ್ಮ ತಲೆಯನ್ನು ಎತ್ತುವಂತವನಾಗಿದ್ದಾನೆ. ನಾವು ನಮ್ಮ ವಿಷಯವಾಗಿ ಮಾಡುವಂತ ಆಲೋಚನೆಗಳು ಅದು ಸ್ವಲ್ಪವಾಗಿದೆ ಪ್ರಿಯರೇ, ಆದರೆ ಕರ್ತನು ನಮ್ಮ ಬಗ್ಗೆ ಮಾಡುವಂತಹ ಆಲೋಚನೆಗಳು ಅದು ಎಷ್ಟೋ ದೊಡ್ಡದಾಗಿದೆ. ಅದು ನಮಗಿಂತ, ನಾವು ಯೋಚಿಸುವುದಕ್ಕಿಂತಲೂ, ನಾವು ಬೇಡಿಕೊಳ್ಳುವುದಕ್ಕಿಂತಲೂ ಅದು ಉತ್ತಮವಾದ ಆಲೋಚನೆಗಳನ್ನು ನಮ್ಮ ಕರ್ತನು ಮಾಡಿಕೊಂಡಿದ್ದಾನೆ. ಶೋಧನ ವೇಳೆಯಲ್ಲಿ ನಮ್ಮನ್ನು ತಪ್ಪಿಸಿ ತನ್ನ ಒಂದು ರೂಪದ ಮೇಲೆಗೆ ನಮ್ಮನ್ನು ಆತನು ನಿರ್ಮಿಸಿಕೊಂಡು ನಮಗೆ ಸಂತೋಷವನ್ನು, ಸಮಾಧಾನವನ್ನು ಕೊಡುವಂತ ದೇವನನ್ನು ನಾವು ಸ್ತುತಿಸುವ ಹಾಗೆ, ಪರಿಶುದ್ಧನೇ ನಮ್ಮ ಯೇಸು ರಾಜ, ಸ್ತುತಿ ಸ್ತೋತ್ರಕ್ಕೆ ನೀನೆಂದು ರಾಜ ಎಂಬ ಹಾಡಿನಿಂದ ಆತನನ್ನು ಸ್ತುತಿಸೋಣ. Raja,
ಸಂಕೀರ್ತಿಸಿರಿ, ಕೀರ್ತಿಸಿರಿ, ನಮ್ಮ ಅರಸನನ್ನು ಕೀರ್ತಿಸಿರಿ, ಕೀರ್ತಿಸಿರಿ. ದೇವರು ಭೂಲೋಕಕ್ಕೆಲ್ಲ ರಾಜನು, ಆತನನ್ನು ಜ್ಞಾನಯುಕ್ತರಾಗಿ ಕೀರ್ತಿಸಿರಿ. ದೇವರು ಸರ್ವಾಧಿಪತ್ಯವನ್ನು ವಹಿಸಿಕೊಂಡಿದ್ದಾನೆ, ತನ್ನ ಪರಿಶುದ್ಧ ಸಿಂಹಾಸನದಲ್ಲಿ ಕೂತಿದ್ದಾನೆ. ಜನಾಂಗಗಳಲ್ಲಿ ಶ್ರೇಷ್ಠರಾದವರು ಅಬ್ರಹಾಮನ ದೇವರ ಪ್ರಜೆಯಾಗಿರುವುದಕ್ಕೆ ಕೂಡಿ ಬರುತ್ತಾರೆ, ಏಕೆಂದರೆ ಭೂಪಾಲಕರೆಲ್ಲ ದೇವರಿಗೆ ಅಧೀನರಾಗಿದ್ದಾರೆ. ಆತನೇ ಸರ್ವೋನ್ನತನು. ಸರ್ವೋನ್ನತನಾದಂತ ದೇವರನ್ನು ನಾವು ಎದ್ದು ನಿಂತುಕೊಂಡು ಈ ಒಂದು ಸಮಯದಲ್ಲಿ ಕೀರ್ತನೆಗಾರನು ಹೇಳುವ ಹಾಗೆ ನಮ್ಮ ಕರ್ತನನ್ನು ಕೀರ್ತಿರಿ, ಸಂಕೀರ್ತಿಸಿರಿ. ಆತನನ್ನು ಜ್ಞಾನ ಇಲ್ಲದವರಾಗಿ ಅಲ್ಲ, ಜ್ಞಾನ ಯುಕ್ತರಾಗಿ ಸ್ತುತಿಸಿರಿ ಎಂದು ನಾವು ಹೇಳುತ್ತದೆ. ಪೂರ್ಣ ಮನಸ್ಸಿನಿಂದಲೂ, ಪೂರ್ಣ ಆತ್ಮದಿಂದಲೂ, ಪೂರ್ಣ ನಮ್ಮ ಆಲೋಚನೆಗಳು ಎಲ್ಲವನ್ನು ಆತನಿಗೆ ಒಪ್ಪಿಸಿಕೊಟ್ಟು ನಾವು ಆತನನ್ನು ಸ್ತುತಿಸಬೇಕಾಗಿದೆ. ನಮ್ಮ ಮನಸ್ಸುಗಳು ಎಲ್ಲೋ ಚಂಚಲವಾಗಿ ಹೋಗುವುದು ಬೇಡ. ಆತನನ್ನೇ ನಾವು ಸ್ತುತಿಸುವ ಹಾಗೆ ಜನಾಂಗಗಳಲ್ಲಿ ಶ್ರೇಷ್ಠರನ್ನಾಗಿ ಆತನು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಅಬ್ರಹಾಮನ ಸಂತಾನವಾಗಿ ನಮ್ಮನ್ನು ಆರಿಸಿಕೊಂಡ ದೇವನಿಗೆ ನಮ್ಮ ಸ್ತುತಿಗೆ ಪಾತ್ರನು ನೀನೊಬ್ಬನೇ ಎಂದು ನಾವು ಸ್ತುತಿಸಿ ಹಾಡುತ್ತಾ ನಮ್ಮ ಸ್ತುತಿಗೆ ಪಾತ್ರನೇ ಎಂದು ನಾವು ಆರಾಧಿಸೋಣ.
ಸ್ತುತಿ ಸ್ತೋತ್ರಗಳಿಂದ ಆತನಿಗೆ ಸಿಂಹಾಸನವನ್ನು ಹಾಕೋಣ. ನಾವೆಲ್ಲರೂ ಬಾಯಿ ತೆರೆದು ಕರ್ತನನ್ನು ಸ್ತುತಿಸೋಣ. ಜ್ಞಾನಯುಕ್ತರಾಗಿ ಸ್ತುತಿಸಿರಿ. ಆತನು ಮಾಡಿದ ಕಾರ್ಯಗಳನ್ನು, ಆತನ ಒಂದು ಹೆಸರಿನ ಮಹತ್ವವನ್ನು ಸ್ತುತಿಸಿರಿ. ಆತನು ಎಂಥವನಾಗಿದ್ದಾನೆ ಎಂಬುದಕ್ಕೆ ಆತನನ್ನು ಸ್ತುತಿಸಿರಿ. ಪ್ರಿಯರೇ, ರಾಜನೇ ನಿನಗೆ ಸ್ತೋತ್ರ. ಕರ್ತನೆ, ಮಹಾಪ್ರಭಾವವುಳ್ಳಂತ ಕರ್ತನೆ, ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ರಾಜ ಕರ್ತನೆ, ನೀನು ಅತಿ ಸುಂದರನಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಕರ್ತನೆ, ನಮ್ಮ ಆಶ್ರಯ ತುರ್ಗವು ನೀನಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರ. ಕರ್ತನೆ, ಭೂಮಿ ಆಕಾಶಗಳನ್ನು ಸಂಪೂರ್ಣ ಮಾಡಿರುವಂತ ದೇವರೇ, ನಿನಗೆ ಸ್ತೋತ್ರ. ನಮ್ಮ ಮಧ್ಯದಲ್ಲಿರುವ ಸೇನಾಧೀಶ್ವರನಾದ ಯೆಹೋವನೇ, ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನಮ್ಮ ಸುತ್ತಲಿರುವ ಕಾರ್ಯಗಳನ್ನು ಎಷ್ಟು ಉನ್ನತವಾಗಿದೆಯಲ್ಲ ಕರ್ತನೆ, ಅದಕ್ಕಾಗಿ ನಾವು ನಿನಗೆ ಸ್ತುತಿಸುತ್ತೇವೆ. ರಾಜ ಕರ್ತನೆ, ನಮ್ಮನ್ನು ಎಷ್ಟಾಗಿ ಪ್ರೀತಿಸಿದೆಯಲ್ಲ, ನಿನ್ನ ಒಬ್ಬನೇ ಮಗನನ್ನು ಕೊಟ್ಟಿಯಲ್ಲ, ನಿನ್ನ ರಕ್ಷಣೆಗಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಸಿಂಹಾಸನಾರೂಢನಾಗಿರುವ ನನ್ನ ತಂದೆಯೇ, ನಿನಗೆ ಸ್ತೋತ್ರ. ನಮ್ಮನ್ನು ಕ್ಷಮಿಸುವಂತ ಪ್ರಭುವೇ, ನಿನಗೆ ಸ್ತೋತ್ರ. ನಮ್ಮನ್ನು ಪ್ರೀತಿಯಿಂದ ಅಪ್ಪಿಕೊಳ್ಳುವಂತ ತಂದೆಯೇ, ನಿನಗೆ ಸ್ತೋತ್ರ. ರಾಜನೇ, ನಿನಗೆ ಸ್ತೋತ್ರ. ನೀನು ರಾಜನಾಗಿದ್ದರೂ ನಮ್ಮ ಮೇಲೆ ದೃಷ್ಟಿ ತೋರಿಸ್ತೇವೆ ಅಲ್ಲ ಕರ್ತನೆ, ಅದಕ್ಕಾಗಿ ನಿನಗೆ ಸ್ತೋತ್ರ. ಕರುಣಾಳು ದೇವರೇ, ನಿನಗೆ ಸ್ತೋತ್ರ. ಪ್ರೀತಿಸುವಂತನೇ, ನಿನಗೆ ಸ್ತೋತ್ರ. ಉನ್ನತನೇ, ನಿನಗೆ ಸ್ತೋತ್ರ. ಸರ್ವದಲ್ಲೂ ಉನ್ನತನೇ
10,000 ನಾಲಿಗೆಗಳು ಸಾಲದು ಕರ್ತನೆ. ನಮ್ಮದೊಂದು ಸಭೆಯಾಗಿ ಮುಂಚಾನೆಯಲ್ಲಿ ಕೂಡಿ ಬಂದಿದ್ದಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ನಿನ್ನನ್ನು ಸ್ತುತಿಸುವಂತ ರಾಜಾದಿರಾಜನನ್ನು ಸ್ತುತಿಸುವಂತ ಭಾಗ್ಯವನ್ನು ನಮಗೆ ಕೊಟ್ಟದಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ ಕರ್ತನೆ. ನಮ್ಮ ಹೃದಯದ ಆರಾಧನೆಯನ್ನು ನೀನು ಸ್ವೀಕರಿಸಿದ ಕರ್ತನೆ, ನೀನು ಮಹಿಮೆ ಹೊಂದು ಮುಂಬರುವ ವಾಕ್ಯ ಭಾಗದಲ್ಲಿಯೂ ಕರ್ತನೆ ನೀನು ನಮ್ಮೊಟ್ಟಿಗೆ ಮಾತಾಡಿ ನಮ್ಮ ಹೃದಯಗಳನ್ನು ಶುದ್ಧ ಮಾಡಿ ನಿನಗೆ ಇಷ್ಟವಾದಂತ ಕರ್ತನ ಒಂದು ಯಜ್ಞವಾಗುವ ಹಾಗೆ ನಮ್ಮ ಜೀವಿತಗಳನ್ನು ನೀನು ಬದಲಾಯಿಸಬೇಕೆಂದು ಬೇಡಿಕೊಳ್ಳುತ್ತಾ ನಮ್ಮ ಎಲ್ಲಾ ಸ್ತುತಿ ಸ್ತೋತ್ರಗಳಿಗೆ ಯೋಗ್ಯನಾದ ನಿನ್ನೊಬ್ಬನಿಗೆ ನಾವು ಕರ್ತನೆ ಸರ್ವಸ್ವವನ್ನು ಸಮರ್ಪಿಸುತ್ತಾ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆ. ನಾವು ನಿಂತಿರುವಾಗ ನಮ್ಮ ಸತ್ಯವೇದ ರೋಮಾಪುರದವರ ಪತ್ರಿಕೆ 15ನೇ ಅಧ್ಯಾಯ ತಿಳಿಸ್ಕೊಳ್ಳೋಣ. ಸ್ಟ್ಯಾಂಡಿಂಗ್ ರೋಮನ್ಸ್ ಚಾಪ್ಟರ್ 15. ರೋಮಾಪುರದವರ ಪತ್ರಿಕೆ 15ನೇ ಅಧ್ಯಾಯ 13ನೇ ವಚನ ಒಟ್ಟಾಗಿ ಓದುವವರಾಗಿದ್ದೇವೆ. We are going to read together the 13th verse of Romans chapter 15. ಎಲ್ಲರೂ ತೆಗೆದುಕೊಂಡಿದ್ದೀರಿ. ರೋಮಾಪುರದವರ ಪತ್ರಿಕೆ 15ನೇ ಅಧ್ಯಾಯದಲ್ಲಿ 13ನೇ ವಚನ ಎಲ್ಲರೂ ಒಟ್ಟಾಗಿ ಓದಿಕೊಳ್ಳೋಣ. Let's start to read. ನಿರೀಕ್ಷೆಯ ನಿರೀಕ್ಷೆಯಲ್ಲಿ ಅಭಿವೃದ್ಧಿಯನ್ನು ಹೊಂದುವಂತೆ. ಹಲ್ಲೆಲೂಯಾ. ಯೇಸುವಿನ ಮೇಲೆ ನಿರೀಕ್ಷೆ ಒಂದು ಕಾಲ ಕಳ್ಕೊಂಡ್ಬರುತ್ತೆ, ಅದು ಅಭಿವೃದ್ಧಿ ಆಗ್ತಾ ಬೇಕು ದಿನ ದಿನ. ದೇವ್ರ ತಾನೇ ಈ ವಾಕ್ಯ ಮೂಲಕ ನಮ್ಮನ್ನು ಆಶೀರ್ವದಿಸಲಿ. ಕೂತ್ಕೊಳ್ಳಿ. ಸಂಡೇ ಸ್ಕೂಲ್ ಹೋಗಬೇಕು. ಕಾಣಿಕೆ ತೆಗೆಯುವ ಸಮಯ. Amazing grace, how sweet the sound that saved a wretch like me. I once was lost, but now I'm found. Was blind, but now I see. 'Twas grace that taught my heart to fear, and grace my fears relieved. How precious did that grace appear the hour I first believed. The Lord hath promised good to me. His word my hope secures. He will my shield and portion be, as long as life endures. When we think how sweet the sound that saved a wretch like me. I once was lost, but now I'm found. But now I see. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡುವಂತ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಸ್ವಾಗತ ಮಾಡುವವರಾಗಿದ್ದೇವೆ. ಈ ಸಮಯದಲ್ಲಿ ಈ ವಾರದಲ್ಲಿ ಜನ್ಮದಿನ ಆಚರಿಸಿಕೊಳ್ಳುತ್ತವರು ಮದುವೆ ಆಚರಿಸಿಕೊಳ್ಳಿಲ್ಲ ದಯವಿಟ್ಟು ಎದ್ದಿಟ್ಕೊಂಡು ನನಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತೇವೆ. anyone is going to celebrate birthdays and marriages, please stand up and pray for me. ಆಂಟಿ ನಿಮ್ಗ ವೆಡ್ಡಿಂಗ್ ಆನಿವರ್ಸರಿ ಓ ನೀವು ಬನ್ನಿ ಬದ
ಬರ್ತಡೆ ನಿಮ್ದು ಇಬ್ಬರು ಬರ್ತಡೇನಾ ನಿಮ್ಗೆ ಆಯ್ತೇನಾ ಫ್ಯಾಮಿಲಿ ಎಲ್ಲ ಬಂದ್ಬಿಟ್ಟು ಒಮ್ಮೆ ಸತಿ ಪ್ರಾರ್ಥನೆ ಮಾಡ್ತಾರ. ಸೇನಾಧೀಶ್ವಾದ ಪರಲೋಕ ತಂದೆ ಅಪ್ಪ ಪಿತನೇ, ಕೃಪೆಯ ಐಶ್ವರ್ಯ ದೇವ ನಿನಗೆ ಸ್ತೋತ್ರ ಉಂಟಾಗಲಿ. ಒಂದು ವಿಶೇಷ ಸಮಯದಲ್ಲಿ ಕರ್ತಾನಿ ನಮ್ಮ ಭಾಗದಲ್ಲಿ ತಲೆವಾಗಿ ನಿಂತಿರುವಂತ ಅಪ್ಪ ಈ ಮಕ್ಕಳಿಗೆ ಒಪ್ಪಿಸಿಕೊಡುತ್ತೇನೆ. ಮಗಳಾದ ಕರ್ತನೆ ಮಗಳ ಆಂಟಿನಿಗೆ ಒಪ್ಪಿಸಿಕೊಡುತ್ತೇನಪ್ಪ. ಅಪ್ಪ ಮಗಳ ಕರ್ತನ ಆಶೀರ್ವದಿಸು. ವಿಶೇಷವಾಗಿ ಬೇಕಾದಂತ ಒಳ್ಳೆ ಆರೋಗ್ಯ ಕೊಡು. ಕಳೆದ ವರ್ಷವೆಲ್ಲ ಕರ್ತನೆ ಬಂದಂತ ಎಲ್ಲ ಕೇಳು ಗಂಡಾಂತರಗಳಿಂದ ಕರ್ತನೆ ಮಗಳ ತಪ್ಪಿಸಿ ಆ ಮಗಳ ಕರ್ತನೆ ಜೀವನದಿಂದ ಇರುವಂತೆ ನೀ ಕಾರ್ಯ ಮಾಡಿದ್ದಿ. ಈ ವರ್ಷವೂ ಸಹ ಕರ್ತನೆ ಅಪ್ಪ ನೀನು ಇನ್ನೂ ಹೆಚ್ಚಾಗಿ ಆ ಮಗಳನ್ನ ಪ್ರೊಟೆಕ್ಟ್ ಮಾಡಬೇಕೆಂದು ಒಳ್ಳೆ ಆರೋಗ್ಯ ಕೊಟ್ಟು ನಡೆಸಬೇಕು ನಾನು ಒಪ್ಪಿಸಿಕೊಡುತ್ತೇನೆ. ನೀನು ಆ ಮಗನ ಕೇಳುವಂತ ಎಲ್ಲ ಕಾರ್ಯಗಳನ್ನ ಮಗನ ನಿನಗೆ ಒಪ್ಪಿಸಿಕೊಳ್ಳಕ್ಕೆ ಬಲ ಕೊಡು, ಜ್ಞಾನ ಕೊಡು ಅಪ್ಪ. ನೀನು ಆ ಮಗನ ಅಭಿಷೇಕಿಸಬೇಕೆ ನಾನು ಒಪ್ಪಿಸಿಕೊಡುತ್ತೇನೆ. ಯಾವ್ದಕ್ಕೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ರು ಆ ಪ್ರಾರ್ಥನೆ ಕೇಳಿ ಉತ್ತರಿಸಿ ಕರ್ತನೆ ಆ ಮಗನ ಆಶೀರ್ವದಿಸು ದೇವ. ಈ ಒಂದು ಸಮಯದಲ್ಲಿ ಕರ್ತನೆ ಹೌದು ರಾಜ ಜೋಸ್ವಿನ್ ಅನ್ನ ಮತ್ತೆ ಮಕಾನ ಅಂತಿನಿ ಪಾತ್ರೆಗೆ ಒಪ್ಪಿಸಿಕೊಡುತ್ತೇನೆ. ಈ ದಂಪತಿಗಳನ್ನ ಆಶೀರ್ವದಿಸು. ಅವರ ಜೀವಿತಕ್ಕಾಗಿ ನಿನಗೆ ಸ್ತೋತ್ರ ಅಪ್ಪ. ದಂಪತಿಗಳಾಗಿ ಕರೆದು ಇಷ್ಟು ವರ್ಷ ನಡೆಸಿಕೊಂಡು ಬಂದಿದ್ದೀವಿ. ಅವರ ದಾಂಪತ್ಯ ಜೀವಿತ ಆಶೀರ್ವದಿಸು ಏಸಪ್ಪ. ಈ ವರ್ಷದಲ್ಲಿ ಹೆಚ್ಚಾಗಿ ನಿನಗೆ ಆ ಮಕ್ಕಳು ನಿಲ್ಲುವಂತೆ, ನಿನಗಾಗಿ ಕರ್ತನೆ ಮಕ್ಕಳು ಜೀವಿಸುವಂತೆ, ಅವರಿಬ್ಬರಿಗೂ ಬೇಕಾದಂತ ನಿನ್ನ ಒಂದು ಆರೋಗ್ಯ ಬಲ ಶಕ್ತಿಯನ್ನು ಒದಗಿಸಿಕೊಡಬೇಕೆ ನಾನು ಬೇಡುತ್ತೇನೆ. ಇಬ್ಬರಿಗೂ ಅಂಡರ್ಸ್ಟ್ಯಾಂಡಿಂಗ್ ಅನ್ನು ಕೊಡು ಏಸಪ್ಪ. ಇನ್ನು ಹೆಚ್ಚಾಗಿ ನಿನ್ನ ಒಂದು ರಾಜ್ಯಕ್ಕಾಗಿ ಅಪ್ಪ ನಿಲ್ಲುವಂತೆ ಕಾರ್ಯ ಮಾಡುವವರ ಕುಟುಂಬವನ್ನು ಆಶೀರ್ವದಿಸು. ಇಬ್ಬರ ಮಕ್ಕಳನ್ನ ಆಶೀರ್ವದಿಸು. ಅವ್ರು ಮಾಡಿಕೊಳ್ಳುವಂತ ಪ್ರಾರ್ಥನೆ ಬಲಾತ ನೀನು ಆಗಿದೆಯಲ್ಲ ದೇವ. ಆ ಕುಟುಂಬ ಸಂಪೂರ್ಣವಾಗಿ ಯೋಶ್ವನ ಹೇಳುವಂತೆ ನಾವು ನನ್ನ ಮನೆಯವರು ನಿನ್ನನ್ನೇ ಸೇರಿಸುತ್ತೇವೆ ಹೇಳುವಂತೆ ಆ ಕಾರ್ಯನ ಮಾಡಿಕೊಡು ಏಸಪ್ಪ. ನೀನೇ ಆ ಮಕ್ಕಳ ಆಶೀರ್ವದಿಸು ಏಸಪ್ಪ. ಬಲಪಡಿಸು ಕರ್ತ ಎಲ್ಲ ಅಗತ್ಯಗಳನ್ನ ಪೂರೈಸಿಕೊಡು ಅಪ್ಪ. ನಿನ್ನ ಮಕ್ಕಳು ದೇವ, ನೀನೇ ಮಕ್ಕಳನ್ನ ಅರ್ಥ ಮಾಡಿಕೊಂಡು ದೇವನಾಗಿದೆಯಲ್ಲ, ನೀನೇ ಮಕ್ಕಳನ್ನ ಆಶೀರ್ವದಿಸಿ ಬಲಪಡಿಸು. ಅದೇ ತಾಯಿ ರಾಜ ಈ ಒಂದು ಸಮಯದಲ್ಲಿ ಕರ್ತನೆ ಅಪ್ಪ ನಿನ್ನ ಮಕ್ಕಳ ಕರ್ತನೆ ಹೌದು ರಾಜ ಬೇಬಿಗಳನ್ನ ಪದ್ಮಾನಿಗೆ ಒಪ್ಪಿಸಿಕೊಡ್ತೇನೆ. ಅವರ ಮದುವೆ ದಿನಕ್ಕಾಗಿ ನಿನಗೆ ಸ್ತೋತ್ರ. ಈ ವರ್ಷ ಮಕ್ಕಳು ಇನ್ನು ಹೆಚ್ಚಾಗಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ನಿನಗಾಗಿ ಕರ್ತನೆ ಜೀವಿಸುವಂತೆ ಕಾರ್ಯ ಮಾಡು. ಅವರು ಕೈ ಇಟ್ಟು ಮಾಡುವಂತ ಪ್ರತಿಯೊಂದು ಕೈ ಕೆಲಸದಲ್ಲಿ ಆಶೀರ್ವಾದನ ಅನುಗ್ರಹಿಸಿಕೊಡಬೇಕು ನಾನು ಹೇಳುತ್ತೇನಪ್ಪ. ಎಲ್ಲಕ್ಕಿಂತ ಹೆಚ್ಚಾಗಿ ನಿನ್ನ ವಾಕ್ಯ ಹೇಳುವಂತೆ ನಿನ್ನನ್ನೇ ದೃಷ್ಟಿಸಿ ನೋಡುತ್ತಾ ಮಕ್ಕಳು ನಿನ್ನಲ್ಲಿ ಮುಂದೆ ಸಾಗುವಂತೆ ಕಾರ್ಯ ಮಾಡು. ಇಬ್ಬರಲ್ಲೂ ಕರ್ತನೆ ಬಲ ಕೊಡು, ಕರ್ತನೆ ಅಂಡರ್ಸ್ಟ್ಯಾಂಡಿಂಗ್ ಕೊಡು, ಜ್ಞಾನ ಕೊಡು. ನಿನ್ನ ಆತ್ಮನ ತುಂಬಿಸು ಎಸಪ್ಪ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ನಿನ್ನ ಒಂದು ಕರ್ತನೆ ಬಲದಿಂದ ಆ ಕೋಟೆಯಲ್ಲಿ ಆ ಮಕ್ಕಳ ಮುಚ್ಚಿ ಮರೆ ಮಾಡಬೇಕೆ ನಾನು ಒಪ್ಪಿಸಿಕೊಡುತ್ತೇನೆ ದೇವ. ನೀನು ಆ ಮಕ್ಕಳ ಕರ್ತನೆ ಹೌದು ರಾಜ ಶೀಲ್ಡ್ ಆಗಿದ್ದು ಕರ್ತನೆ ನಡೆಸಿಕೊಡಬೇಕೆಂದು ಅಪ್ಪ ಈ ಒಂದು ಸಮಯದ ರಾಜ ನಿನ್ನ ಮಗನಾದ ಕರ್ತನೆ ಬಾಳ ನಿನ್ಗೆ ಒಪ್ಪಿಸಿಕೊಡ್ತೇನೆ. ಮಗನ ಜೀವಿತಕ್ಕೋಸ್ಕರ ನಿನಗೆ ಸ್ತೋತ್ರ ಉಂಟಾಗಲಿ ಅಪ್ಪ. ಯವನಸ್ಥ ಮಗನ ಆಶೀರ್ವದಿಸು. ಕಳೆದ ವರ್ಷಕ್ಕಿಂತ ಈ ವರ್ಷ ಆ ಮಗನು ರಾಜ ಈ ಲೋಕದಲ್ಲಿ ನೀನು ಯಾತಕ್ಕಾಗಿ ಆ ಮಗನ ಕರೆದಿದ್ಯೋ ಆ ಉದ್ದೇಶ ಇನ್ನು ನೆರವೇರುವಂತೆ ಕಾರ್ಯ ಮಾಡು ರಾಜ. ತನ್ನ ನೀನು ಹೆಚ್ಚಾಗಿ ನಿನಗೆ ಒಪ್ಪಿಸಿಕೊಡುವಂತೆ ನೀನು ಯಾತಕ್ಕಾಗಿ ಆ ಮಗನ ಕರೆದು ನಿನ್ನ ಮಗನಾಗಿ ಮಾಡಿಕೊಂಡಿದ್ಯೋ ಆ ಒಂದು ಕರ್ತನೆ ಹೌದು ರಾಜ ಎಸಪ್ಪ ಉದ್ದೇಶ ನೆರವೇರಿಕೆ ನಾನು ಒಪ್ಪಿಸಿಕೊಡುವಂತೆ ಕಾರ್ಯ ಮಾಡು. ಬಲಪಡಿಸು. ಒಳ್ಳೆ ಆರೋಗ್ಯ ಕೊಡು ರಾಜ ಅಪ್ಪ. ಜ್ಞಾನ ಕೊಡು ನಡೆಸಬೇಕೆ ನಾನು ಒಪ್ಪಿಸಿಕೊಡುತ್ತೇನೆ. ಅವರ ಕುಟುಂಬವನ್ನು ಸಹ ಆಶೀರ್ವದಿಸಪ್ಪ. ಹೌದು ರಾಜ ನೀನು ಮಗನ ಕರ್ತನೆ ಕರ್ನಾಟನಾಗಿದ್ದಿ. ಇಷ್ಟು ವರ್ಷ ನಂಬಿಕೆಯಾಗಿ ನಡೆಸಿಕೊಂಡು ಬಂದಿ, ಮುಂದೆ ಸಹ ನಡೆಸುವಂತ ನೀನಾಗಿ ಅದಕ್ಕಾಗಿ ನಿನಗೆ ಸ್ತೋತ್ರ. ಈ ಒಂದು ವೇಳೆ ರಾಜ ನಿನ್ನ ಮಗ ಸತೀಶನಿಗೆ ಒಪ್ಪಿಸಿಕೊಡುತ್ತೇನಪ್ಪ. ಆ ಮಗನ ಜೀವಿತಕ್ಕೋಸ್ಕರ ನಿನಗೆ ಸ್ತೋತ್ರ ಉಂಟಾಗಲಿ ದೇವ. ಮಗನ ಆಶೀರ್ವದಿಸು. ವಿಶೇಷವಾಗಿ ಆ ಮಗನಿಗೆ ಬೇಕಾಗಿರುವಂತ ಶಾರೀರಿಕ ಬಲವನ್ನ ಆರೋಗ್ಯವನ್ನ ದಯಪಾಲಿಸಿಕೊಡು ಕರ್ತನೆ ಯೇಸಪ್ಪ. ನಿನ್ನ ಮಗನ ರಾಜ ಇನ್ನು ಹೆಚ್ಚಾಗಿ ಅನೇಕರಿಗೆ ಒಂದು ಆಶೀರ್ವಾದ ನಿಧಿಯಾಗಿ ಮಾರ್ಪಡಿಸು ಕರ್ತಾಗಿ ಕರ್ತನೆ ಬಲಪಡಿಸು ರಾಜ ಯೇಸಪ್ಪ. ಮಗನ ಕೈ ಇಟ್ಟು ಮಾಡಿಸುವಂತ ಬಿಸ್ನೆಸ್ ಅಲ್ಲಿ ನಿನ್ನ ಒಂದು ಹಸ್ತ ಇರಬೇಕೆ ನಾನು ಬೇಡುತ್ತೇನೆ. ಬೇಕಾಂತ ಕರ್ತನೆ ಆ ಅಭಿವೃದ್ಧಿಯನ್ನ ಕೊಟ್ಟು ನಡೆಸಬೇಕೆಂದು ಒಪ್ಪಿಸಿಕೊಡುತ್ತೇನೆ. ಬಲಪಡಿಸು ಬಲಪಡಿಸು ರಾಜ ಅಪ್ಪ. ಇನ್ನು ಹೆಚ್ಚಾಗಿ ನಿನ್ನ ಪರಲೋಕ ಜ್ಞಾನ ಕೊಡು, ಆ ಡಿಸರ್ಮೆಂಟ್ ಅನ್ನ ಕೊಡು. ನಿನ್ನ ಆತ್ಮನ ತುಂಬಿಸಿ ನಡೆಸಿಕೊಡಬೇಕೆ ನಾನು ಒಪ್ಪಿಸಿಕೊಡುತ್ತೇನೆ ಅಪ್ಪ. ನಿನ್ನ ಸೇವಕರಾದ ಕರ್ತನೆ ಅಪ್ಪ ಸಂಪತ್ಗಳಲ್ಲಿ ನಿಮಗೆ ಒಪ್ಪಿಸಿಕೊಡುತ್ತೇನೆ. ವಯಸ್ಸಾದ ಕಾಲದಲ್ಲಿ ಆ ಮಗನಿಗೆ ಕೊಟ್ಟುವಂತ ಒಂದು ಜಿಲ್ಗೋಸ್ಕರ ನಿನಗೆ ಸ್ತೋತ್ರ ಉಂಟಾಗಲಿ. ಆಶೀರ್ವದಿಸು ಬಲಪಡಿಸು ಅಪ್ಪ. ಮಗನ ಕರ್ತನೆ ಅನೇಕ ಕರ್ತನೆ ಹೌದು ರಾಜ ಮಕ್ಕಳಿಗೆ ಒಂದು ಆಶೀರ್ವಾದವಾಗಿ ಆಲೋಚನೆ ಕೊಡುವಂತ ಮಗನಾಗಿ ಅನೇಕರನ್ನು ಇನ್ನು ಹೆಚ್ಚಾಗಿ ನಿನ್ನಲ್ಲಿ ಬಲಪಡಿಸುವಂತ ಮಗನಾಗಿ ಉಪಯೋಗಿಸಿಕೊಳ್ಳಬೇಕು ನಾನು ಬೇಡುತ್ತೇನೆ. ಈ ವಯಸ್ಸಾದ ಕಾಲದಲ್ಲಿರುವಂತ ಎಲ್ಲ ಬಲಹೀನತೆ ತೆಗೆದುಹಾಕು ರಾಜ.
ನಿನ್ನ ಒಂದು ಬಲದಿಂದ ಆರೋಗ್ಯ ತುಂಬಿಸಿ ನಡೆಸಿಕೊಡಬೇಕೆಂದು ಅಪ್ಪ ಮತ್ತೊಂದಾವರ್ತಿ ರಾಜ ಈ ಮಕ್ಕಳೆಲ್ಲರೂ ನೀವು ಒಪ್ಪಿಸಿಕೊಡುತ್ತೇನೆ ಅಪ್ಪ. ನೀನೇ ಈ ಮಕ್ಕಳು ನಡೆಸಿಕೊಂಡು ಬರುತ್ತಾ ಇದ್ದೀನಿ, ಒಳ್ಳೆ ಕುರುಬನಾಗಿದೆ, ಅದಕ್ಕಾಗಿ ನಿನಗೆ ಸ್ತೋತ್ರ. ವಿಶೇಷ ಸಮಯದಲ್ಲಿ ರಾಜ ಈ ಒಂದು ಕರ್ತನೆ ಅಪ್ಪ ದಶಭಾಗನ ಕಾಣಿಗೆ ನಿನಗೆ ಒಪ್ಪಿಸಿಕೊಡುತ್ತೇನಪ್ಪ. ಇದು ನಿನ್ನವುಗಳು ಕರ್ತನೆ, ನೀನು ನಮ್ಮನ್ನು ನಡೆಸಿಕೊಡು, ಯಾವ ರೀತಿಯಾಗಿ ಇದನ್ನು ಉಪಯೋಗಿಸಬೇಕೆಂದು ಕರ್ತನೆ ಆ ಜ್ಞಾನ ಬಲವನ್ನ ಕೊಟ್ಟು ನಡೆಸು ರಾಜ. ಅದೇ ಕೊಟ್ಟಿರುವಂತಹ ಪ್ರತಿಯೊಂದು ಕುಟುಂಬವು ಒಂದು ಕೊರತೆ ಇಲ್ಲದೆ ಕರ್ತನೆ ಜೀವಿಸುವಂತೆ ಕಾರ್ಯ ಮಾಡು. ಅನೇಕರಿಗೆ ಕರ್ತನೆ ಕೈ ಚಾಚಿ ಸಹಾಯ ಮಾಡುವಂತ ಮಕ್ಕಳಾಗಿರಬೇಕೆಂದೇ ನಾನು ಆಸೆ ಪಡುತ್ತೇನೆ ಸಪ್ಪ. ಈ ಮಕ್ಕಳು ಆರ್ಥಿಕವಾಗಿ ಪ್ರತಿ ಒಬ್ಬೊಬ್ಬರು ಸಬಲಗೊಳ್ಳಬೇಕು ಕರ್ತನೆ, ಒಬ್ಬರಾದ್ರೂ ಕೊರತೆ ಇರಬಾರದು ರಾಜ. ನಿನ್ನ ರಾಜ್ಯಕ್ಕಾಗಿ, ನಿನ್ನ ಸೇವೆಗಳಿಗಾಗಿ, ನಿನ್ನ ಸಭೆಗಾಗಿ ಅಪ್ಪ ಹೌದು ರಾಜ, ಅಧಿಕವಾಗಿ ಕೊಡುವಂತೆ ನೀನು ಈ ಮಕ್ಕಳನ್ನ ಆಶೀರ್ವದಿಸು. ಅವರೆಲ್ಲ ಕೊರತೆಗಳು ನೀಗಿಸಿ ನಡೆಸಿಕೊಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಒಳ್ಳೆ ಪಿತನೇ, ಎಲ್ಲರೂ ಚೆನ್ನಾಗಿದ್ದೀರಾ? ಈಗ ನಮ್ಮ ಮಧ್ಯೆ ಮುಂದೆ ಬಂದು ಅನೌನ್ಸ್ಮೆಂಟ್ ಹೋಗ್ತಾರೆ. ಈ ವಾರದ ಪ್ರಕಟಣೆಗಳು: ಬುಧವಾರ ಸಾಯಂಕಾಲ 6:30 ಸಭೆಯಲ್ಲಿ ಪ್ರಾರ್ಥನೆ ಇರುತ್ತದೆ ಮತ್ತು ಶುಕ್ರವಾರ ಸಾಯಂಕಾಲ 7 ಗಂಟೆಗೆ ಸಭೆಯಲ್ಲಿ ಬೈಬಲ್ ಸ್ಟಡಿ ಇರುತ್ತದೆ. ಶನಿವಾರ ಸಾಯಂಕಾಲ ಹಾಡಿನ ಅಭ್ಯಾಸ ಇರುತ್ತದೆ. ಹಾಡಿನ ತಂಡದವರು ಬಂದು ಸಿದ್ಧತೆ ಮಾಡ್ಕೊಳ್ಬೇಕಾಗಿ ಕೇಳ್ಕೊಂತಾನೆ. ಮತ್ತು ಬರುವ ಭಾನುವಾರ ಬೆಳಗಿನ ಜಾವ 8:00 ಸಭೆಯಲ್ಲಿ ಆರಾಧನೆ ಇರುತ್ತದೆ. ನಮ್ಮ ಮಧ್ಯೆ ಇವತ್ತೊಬ್ರು ಅರ್ಜೆಂಟ್ ಆಗಿಲ್ಲ, ಯಾವಾಗ್ಲೂ ಅರ್ಜೆಂಟ್ ಆಗಲ್ಲ. ಜಾಕ್ಸನ್ ಅವ್ರಿಗೆ ಹುಷಾರಿಲ್ಲ, ದೇವರು ಅವ್ರಿಗೆ ಒಳ್ಳೆ ಆರೋಗ್ಯ ಕೊಡ್ಬೇಕಂತ ನಮ್ಮ ಮಧ್ಯೆಲಿರುವಂತ ಸೌಭಾಗ್ಯ ಅವರು ಪ್ರಾರ್ಥನೆ ಮಾಡಿ ಕೇಳ್ಕೊಳ್ತೇನೆ. ಆತನು ಮೆಸೇಜ್ ಹಾಕಿದ್ರು, ಆತನು ಹುಷಾರಿಲ್ಲ ಅಂತ ಬರೋದಿತ್ತು ಅವರು, ಆದ್ರೆ ಬರೋಕ್ಕಾಗಿಲ್ಲ ಅವ್ರ ಕೈಲಿ. ಅದಕ್ಕೋಸ್ಕರವಾಗಿ ಆ ಮಗನಿಗೆ ಅವ್ರಿಗೆ ಕುಟುಂಬ ನಾವು ಒಂದು ಸಭೆಯಾಗಿ ಆ ಮಗನ ದೇವ್ರಿಗೆ ಒಪ್ಪಿಸ್ಕೊಟ್ಟು ದೇವ್ರು ತಾನೇ ಆ ಮಗನಿಗೆ ಒಳ್ಳೆ ಆರೋಗ್ಯ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಸೌಭಾಗ್ಯ ಅಪೇರ್ ಮಾಡಿದ್ರೆ ನಾವು ಸಹ ಸೇರಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಂಬಿಕೆಯನ್ನು ಹುಟ್ಟಿಸುವನು ಪೂರೈಸುವನು ಆಗಿರುವಂತಹ ಸ್ತೋತ್ರ. ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣವಾದ ಸಂತೋಷವಿದೆ ಸ್ವಾಮಿ, ಸಮಾಧಾನವಿದೆ ಕರ್ತನೆ. ಯೆಹೋವನೇ ಮುಂಜಾನೆ ವೇಳೆಯಲ್ಲಿ ಕರ್ತನೆ ನಿನ್ನ ಸಮ್ಮುಖದಲ್ಲಿ ಕರ್ತನೆ ವಿಶೇಷವಾಗಿ ಜಾಕ್ಸನ್ಗೋಸ್ಕರ ಪ್ರಾರ್ಥಿಸ್ತಾ ಇದ್ದೇನೆ. ಎಸೆಯ ಈಗೋ ಕರ್ತನೆ ಯವ್ವನ ಕಾಲದಲ್ಲಿದ್ದಂತಹ ಮಗನನ್ನ ಈಗೋ ಸ್ವಾಮಿ ನಿಮ್ಮ ವಾಕ್ಯ ಎಂಬ ನೂತನದ ಕಳಿಸಿ ಸ್ವಾಮಿ ಅಪ್ಪ ಇದೇ ಸಮಯದಲ್ಲಿ ಮಗನಿಗೆ ಬೇಕಂತ ಸಂಪೂರ್ಣವಾದಂತಹ ಗುಣವನ್ನು ಅನುಗ್ರಹಿಸು ಸ್ವಾಮಿ. ಯೆಹೋವನೇ ನಿನ್ನ ಹೆಸರಿನಲ್ಲಿ ಶಕ್ತಿ ಇದೆ, ಬಲ ಇದೆ ಕರ್ತನೆ. ಅಪ್ಪ ದೇವ ನಿನ್ನ ಹೆಸರಿನ ಮೇರೆಗೆ ನಾವು ಪ್ರಾರ್ಥಿಸುವಾಗ ದೇವ್ರೆ ಎಲ್ಲ ಬಲಹೀನತೆ ಶರೀರದಲ್ಲಿ ಎಲ್ಲ ಬಲಹೀನತೆ ಯೇಸುವಿನ ನಾಮದಲ್ಲಿ ತೆಗೆದು ಹಾಕು ಸ್ವಾಮಿ. ನೀನು ಎಲ್ಲ ಬೇಡದ ಕಾರ್ಯಗಳನ್ನ ತೆಗೆದು ಹಾಕ್ಲಿಕ್ಕೆ ಸರ್ವ ಶಕ್ತನಾಗಿದ್ದೆ ಸ್ವಾಮಿ. ನೀನು ಶಕ್ತವಾದ ಕಾರ್ಯಗಳನ್ನು ಮಾಡುತ್ತೆ ರಾಜ. ಕೀರ್ತನೆ 136:4 ಹೇಳಿದ ಹಾಗೆ ಯೆಹೋವನು ಮಹತ್ ಕಾರ್ಯಗಳನ್ನು ಮಾಡ್ಲಿಕ್ಕೆ ಆತನು ಒಬ್ಬನೇ ಶಕ್ತನಾಗಿದ್ದಾನೆ ಎಂಬುದಾಗಿ ಸ್ವಾಮಿ. ಆ ಮಗನ ಯವ್ವನ ಕಾಲದಲ್ಲಿ ಆ ಮಗನ ಮೇಲೆ ಸ್ವಾಮಿ, ಆ ಮಗನ ಜೀವಿತದಲ್ಲಿ, ಆ ಮಗನ ಹೃದಯದಲ್ಲಿ ಸ್ವಾಮಿ ಅಪ್ಪ ನಿನ್ನ ಅದ್ಭುತ ಕಾರ್ಯಗಳನ್ನ, ಅತಿಶಯವಾದ ಕಾರ್ಯಗಳನ್ನ ನೀನು ಮಾಡಬೇಕೆಂಬುದನ್ನು ನಾನು ವಿಜ್ಞಾಪಿಸ್ತಾ ಇದ್ದೇನೆ ಕರ್ತನೆ. ಈಗೋ ಸ್ವಾಮಿ ನೀನು ಲೋಕದಲ್ಲಿ ಇರುವಾಗ ಕರ್ತನೆ ಪೇತ್ರನ ಅತ್ತೆಗೆ ಜ್ವರ ಇರುವಾಗ ಸ್ವಾಮಿ ದೇವರೇ ಮಗಳ ಕೈಯನ್ನು ಹಿಡಿಯುವಾಗಲೇ ಮಗಳಿಗಿದ್ದಂತ ಎಲ್ಲ ರೋಗ, ಎಲ್ಲ ಜ್ವರ, ಎಲ್ಲ ಬಲಹೀನತೆ ಹೋಗಿ ಕರ್ತನೆ ಅಪ್ಪ ನಿನ್ನ ಅತಿಥಿ ಸತ್ಕಾರ ಮಾಡಿದ ಹಾಗೆ ಕರ್ತನೆ ಇದೇ ಸಮಯದಲ್ಲಿ ಮಗನಿಗೆ ಬೇಕಂತ ಬಿಡುಗಡೆಯನ್ನ, ಆರೋಗ್ಯವನ್ನ ಕೊಟ್ಟು ನಿನ್ನ ಸ್ತುತಿಸುವಾಗೆ, ಕೊಂಡಾಡುವಾಗೆ, ನಿನ್ನ ಹೆಸರನ್ನ ಮೇಲೆತ್ತಿ ಆರಾಧನೆ ಮಾಡುವಾಗೆ ಮಗನ ಹೃದಯದಲ್ಲಿ ನಿನ್ನ ಕಾರ್ಯ ಮಾಡು ಸ್ವಾಮಿ. ನಿನ್ನ ಕರದಾತನು ನಂಬಿಕಸ್ತನು ನಿನ್ನ ಕಾರ್ಯಗಳು ಮಗನ ಜೀವಿತದಲ್ಲಿ ಮಾಡಬೇಕೆಂಬುದಾಗಿ ನನ್ನ ಒಡೆಯನು, ನನ್ನ ರಕ್ಷಕನು, ನನ್ನ ವಿಮೋಚಕನು ಆದಂತ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆಯನ್ನು ಕೇಳಿಕೊಳ್ಳುತ್ತೇನೆ. ಈ ಸಮಯದಲ್ಲಿ ದೇವರ ಆತ್ಮನ ಪ್ರೇರಣೆ ಮಾಡುವುದಾದ್ರೆ ನೀವು ಸಾಕ್ಷಿ ಕೊಡ್ಬೋದು. ನಮ್ಮ ಮಧ್ಯೆರುವಂತ ಶೀಲಾ ಸಿಸ್ಟರ್ ಅವರು ಸಭೆಗೆ ಕೃತಜ್ಞತೆ ಸಲ್ಲಿಸಬೇಕಂತ ಆಸೆ ಪಟ್ಟಿದ್ದಾರೆ. ಅವರು ಹೇಳಿದ ನಂತರ ನೀವು ಯಾರಾದ್ರೂ ದೇವರ ಆತ್ಮ ನಡೆಸುವುದಾದ್ರೆ ನೀವು ಮುಂದೆ ಬಂದು ಸಾಕ್ಷಿ ಕೊಡ್ಬೋದು. ಮೊದಲನೇದಾಗಿ ಅದ್ಭುತ ಸ್ವರೂಪನು ಆಲೋಚನಾ ಕರ್ತನಾದ ನಮ್ಮ ಕರ್ತನಾದ ಯೇಸುವಿಗೆ ನಾವು ಕೃತಜ್ಞತೆ ಸಲ್ಲಿಸುತ್ತೇವೆ. ಯಾಕೆಂದ್ರೆ ಅವರು ಇಲ್ಲದವುಗಳನ್ನು ಇದ್ದ ಹಾಗೆ ನಮ್ಮ ಮಗಳ ಮದುವೆಯಲ್ಲಿ ಮಾಡಿದಂತ ದೇವನಾಗಿದ್ದಾನೆ.
ಈ ಒಂದು ಸಭೆಯಲ್ಲಿ ನಮ್ಮ ಮಗಳ ಮದುವೆಗೋಸ್ಕರ ಅನೇಕರು ಪ್ರಾರ್ಥನೆ ಮಾಡಿದ್ದೀರಾ. ಎಲ್ಲರಿಗೂ ನಮ್ಮ ಕುಟುಂಬದ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳು. ನಾವು ಪ್ರಾರ್ಥನೆ ಮಾಡ್ತಾ ಇದ್ದ ಹಾಗೆ ನಮಗೆ ಯಾವುದು ಒಂದು ಆಸ್ತಿ ಬೇಡ, ಯಾವ ಇದು ಬೇಡ, ಒಂದು ಉತ್ತಮವಾದ ಹುಡುಗ ಬೇಕು ಅಂದಾಗ ಹುಡುಗ ಉತ್ತಮವಾಗಿರೋದು ನಾವು ಕೇಳುವುದಕ್ಕಿಂತ ಹೆಚ್ಚಾಗಿ ಕೊಟ್ಟಿದ್ದಾರೆ. ಅದೇ ರೀತಿಲಿ ನಾನು ಮದುವೆ ಹಿಂದಿನ ದಿನ ಮಳೆ ಬರ್ತಾ ಇತ್ತು, ಏನ್ ಮಾಡೋದ್ರಿಂದ ಸ್ವಲ್ಪ ಯೋಚನೆ ಬಂತು. ಆವಾಗ ನಾನು ಏನ್ ಅಂದ್ಕೊಂಡೆ, ನಾನ್ ನಿನ್ ಕಮೆಂಟ್ ಮಾಡಲ್ಲ ಏಸಪ್ಪ, ನಿನ್ ಚಿತ್ತ ಇದ್ರೆ ಮಳೆ ಬಂದ್ರು ಸ್ತೋತ್ರ, ಮಳೆ ಬರ್ದೇ ಇದ್ರು ಸ್ತೋತ್ರ ಅಂತ. ಅದೇ ರೀತಿಯಲ್ಲಿ ದೇವರು ಮಳೆನೂ ಕೊಟ್ಟರು, ಮಳೆ ಇಲ್ಲದ ಹಾಗೆಯೂ ಸಹ ಒಂದು ನಾವು ಮದುವೆ ಕಾರ್ಯಕ್ರಮ ನಡೆಯುವವರೆಗೂ ಮಳೆ ಬರ್ಲಿಲ್ಲ. ಆಮೇಲೆ ಬಂದಿದ್ದು ಮಳೆ ಬ್ಲೆಸ್ಸಿಂಗ್ಸ್ ಆಗೇ ಇತ್ತು. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇವೆ. ಒಂದು ಒಂದು ಆರಾಧನೆಗೋಸ್ಕರನು ಪ್ರಾರ್ಥನೆ ಮಾಡ್ತಾ ಇದ್ವಿ. ನಮ್ಗೆ ಉತ್ತಮವಾಗಿ ಆರಾಧನೆ ನಡಿಬೇಕು, ಯಾವುದೇ ಒಂದು ಡಿಸ್ಟರ್ಬೆನ್ಸ್ ಇಲ್ಲದೆ ಇರಬೇಕು ಅಂತ. ಅದನ್ನು ಸಹ ಉತ್ತಮವಾಗಿ ನಡೆಸಿಕೊಟ್ಟಿದಂತ ಯೇಸಪ್ಪನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಇಲ್ಲಿ ಅನೇಕರು ಎಲ್ಲರೂ ಸಹ ಆರಾಧನೆಗೆ ಒಂದು ಸರ್ವಿಸ್ ಅಲ್ಲಿ ಬಂದು ಪಾಲ್ಗೊಂಡಿದ್ದಾರೆ, ಅದಕ್ಕೋಸ್ಕರ ಸ್ತೋತ್ರ. ಕಡೆಗೆ ನಾನು ಹೇಳ್ಬೇಕಂದ್ರೆ ಎಲ್ಲಾ ಕಾರ್ಯ ಉತ್ತಮವಾಗಿ ನಡೀತು. ನಾವು ಬರೀ 1000 ಜನಕ್ಕೆ ಊಟಕ್ಕೆ ಆರ್ಡರ್ ಹೇಳಿದ್ದು, ಅಲ್ಲಿ ನಾವು ಅಂದ್ಕೊಂಡಿರ್ಲಿರೋ ಊಟ ಸಾಲತ್ತೋ ಇಲ್ವೋ ಅಂತ ಅನ್ಕೊಂಡಿದ್ವಿ. ಆದ್ರೆ ಎಲ್ಲಾನು ಒಂದು ಉತ್ತಮ ರೀತಿಯಲ್ಲಿ ಒಂದು 1350 ಜನಕ್ಕಾಗಿದೆ. 1000 ಜನಕ್ಕೆ ಆರ್ಡರ್ ಮಾಡಿ 1350 ಜನಕ್ಕಾಗಿ ಮತ್ತೆ ಅವರು ಕ್ಯಾಟ್ರಿಂಗ್ ಅವರು ರೆಡಿ ಆಗ್ತಾ ಇದ್ದಾರೆ. ಇನ್ನೇನಾದ್ರೂ ಕಮ್ಮಿ ಬಂದ್ರು ನಾವು ಮಾಡಕ್ಕೆ ಸಿದ್ಧರಿದ್ದೀವಿ ಅಂತ. ಎಲ್ಲ ಒಂದು ಯಾವುದೇ ಕೊರತೆ ಇಲ್ಲದಂತೆ ನಡೆಸಿಕೊಟ್ಟ ನನ್ನ ಯೇಸಪ್ಪನಿಗೆ ಹೃತ್ಪೂರ್ವಕವಾಗಿ ಕೃತಜ್ಞತೆ ಸಲ್ಲಿಸುತ್ತೇನೆ. ನಮ್ಮ ಮದುವೆಯಲ್ಲಿ ಮಾಡಿದ ಅದ್ಭುತವನ್ನು ಎಲ್ಲರ ಮನೆಯಲ್ಲೂ ನಡೆಸುತ್ತಾರೆ ಎಂಬ ನಂಬಿಕೆ ಇದೆ. ಅದೇ ರೀತಿ ಈ ಒಂದು ಹೊಸದಾಗಿ ಮದುವೆ ಆಗಿರುವಂತಹ ವಧುವರರಿಗೋಸ್ಕರ ಅವರ ಮುಂದಿನ ಜೀವಿತಕ್ಕಾಗಿ ಉತ್ತಮವಾಗಿರಬೇಕೆಂಬುದಕ್ಕೆ ಎಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳಬೇಕೆಂದು ಕೇಳಿಕೊಳ್ತೇನೆ. ಥ್ಯಾಂಕ್ ಯು. ಯೇಸುವಿನ ಪವಿತ್ರ ನಾಮಕ್ಕೆ ಸ್ತೋತ್ರವಾಗಲಿ. ಆಲೋಚನಾ ಕರ್ತನು, ಅದ್ಭುತ ಸ್ವರೂಪನು, ಸಮಾಧಾನದ ಕರ್ತನು ಆದ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸೋಳಾಗಿದ್ದೇನೆ. ನನ್ನ ಸಾಕ್ಷಿ ಇದಾಗಿತ್ತು. ನನ್ನ ಮೇ 7ನೇ ತಾರೀಕು ಹೇಗ್ ಬಿದ್ನೋ ನನ್ಗಂತೂ ಗೊತ್ತಿಲ್ಲ. ಆದ್ರೆ ನಾನು ಬಿದ್ದಿದ್ದ ರಭಸಕ್ಕೆ ಬೆನ್ಮೂಳೆ ಮುರಿಬೇಕಾಗಿತ್ತು ಅಥವಾ ಫ್ರಾಕ್ಚರ್ ಆಗ್ಬೇಕಾಗಿತ್ತು. ಬಟ್ ಏನು ಆಗ್ಲಿಲ್ಲ. ಏಸಪ್ಪ ನನ್ನನ್ನು ಎಷ್ಟೋ ಅದ್ಭುತವಾದ ರೀತಿಯಿಂದ ನಡೆಸಿ ನಾನು ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಶಿಫ್ಟ್ ಆಗುವಾಗ ಆಯ್ತು. ಅವತ್ತು ಸಾಯಂಕಾಲನೆ ಅಲ್ಲೋದ್ರೆ ಸ್ಕ್ಯಾನಿಂಗ್ ಎಕ್ಸ್ರೇ ಎಲ್ಲ ಮಾಡಿದಾಗ ಯಾವುದು ಮೂಳೆ ಮುರಿದಿಲ್ಲ, ಸ್ಪೈನಲ್ ಕಾರ್ಡ್ಗೂ ಏನೂ ಆಗ್ಲಿಲ್ಲ. ಇಲ್ಲೊಂದು 4 ಅವರ್ ಇತ್ತು, ಮನೆಗೆ ಹೋಗ್ಬೋದು ಅಂತ ಹೇಳಿದ್ರು. ನಾನು ಅವತ್ತು ಬೆಳಗ್ಗೆ ವಾಕ್ಯ ಕೇಳಿದ್ದೆ, ಒಂದು ವಾಗ್ದಾನ ಇಟ್ಕೊಂಡು ಪ್ರಾರ್ಥನೆ ಮಾಡಿದ್ದೆ. 7ನೇ ತಾರೀಕು ಬೆಳಗ್ಗೆ ಕರ್ತನಾದ ಯೆಹೋವನು ಎಲ್ಲರ ಮುಖದಲ್ಲಿ ಕಣ್ಣೀರನ್ನು ಒರೆಸಿ ಬಿಡುವ ವಾಗ್ದಾನ ಬಂದಿದ್ದು. ನಾನು ಬೆಳಗ್ಗೆ ಎದ್ದ ತಕ್ಷಣ ನಾನು ಅನ್ಕೊಂಡೆ, ಯಾವ ರೀತಿಯಾಗಿ ನನ್ಗೆ ಕಣ್ಣೀರ್ ಒರೆಸ್ತೀಯಪ್ಪ ನೀನ್ ಇವತ್ತು, ನನಗ್ ಗೊತ್ತಿಲ್ಲ ದೇವ್ರೆ, ನಿನಗ್ ಬಿಟ್ಟಿದೀನಿ ಅಂತ ನಾನು ಕೆಲಸ ಎಲ್ಲ ಮಾಡಿ ಬೀಳೋವರ್ಗು ಸರಿಯಾಗಿ ಚೆನ್ನಾಗಿ ಎಲ್ಲ ಮಾಡ್ಕೊಂಡಿದ್ದೆ. ಆಮೇಲೆ ಬಿದ್ದು ಹೋದ್ಮೇಲೆ ಅವರು ಸ್ಕ್ಯಾನಿಂಗ್ ತೆಗಿಬೇಕಾದ್ರೆ ಎಲ್ಲೋ ಒಂದ್ ಕಡೆ ನನ್ ಭಯ ಇತ್ತು. ಇಷ್ಟು ರಭಸವಾಗಿ ಬಿಟ್ಟಿದ್ದೀನಲ್ಲ, ಸ್ಪೈನಲ್ ಕಾರ್ಡ್ ಏನಾದ್ರೂ ಆಗಿರುತ್ತೆ, ಇಲ್ಲ ಮೂಳೆ ಮುರಿದಿರುತ್ತೆ ಅಂತ ಒಂದು ಸಣ್ಣ ಯೋಚನೆ ಬಂತು ಹಾಸ್ಪಿಟಲ್ ಅಲ್ಲಿ. ಅಕ್ಕೆ ಮೂಮೆಂಟ್ ಅಷ್ಟೇ. ಮತ್ತೆ ನಾನು ಹೇಳ್ದೆ, ಅಪ್ಪ ನೀನು ನನ್ ಬೆಳಗ್ಗೆ ತಾನೇ ವಾಗ್ದಾನ ಮಾಡಿದ್ಯಲ್ಲಪ್ಪ, ನಿನ್ನ ಮುಖದಲ್ಲಿ ನನ್ನ ಕಣ್ಣೀರನ್ನು ಒರೆಸಿ ಬಿಡ್ತೀನಿ ಅಂತ ಹೇಳಿದ್ಯಲ್ಲಪ್ಪ. ಕರ್ತನಾದ ಯೆಹೋವನು ಭೂಮಂಡಲದಿಂದಲೇ ತನ್ನ ಪ್ರಜೆಯ ಅವಮಾನವನ್ನು ನೀಗಿಸುವಂತಾಗಿನೂ ಸಹ ಹೇಳಿದ್ಯಲ್ಲಪ್ಪ. ನನಗ್ ಗೊತ್ತಿಲ್ಲ ಕರ್ತನೆ, ನೀನ್ ನನ್ನ ಪಕ್ಷ ಇದೀಯಾ, ನೀನ್ ನನ್ ಜಯ ಕೊಡ್ತೀಯ ಅಂತಾಗಿ ದಯವಾಗಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ರೆ 3 ದಿನ ಅಚ್ಚ ಇರೋಕೆ ಆಗ್ಲಿಲ್ಲ, ಏನ್ ಮಾಡಕ್ಕೂ ಆಗ್ಲಿಲ್ಲ. ಅವಾಗೂ ನನ್ ಮನಸ್ಸು ಹೋಗ್ಲಿಲ್ಲ. ಆಮೇಲೆ ಒಂದು ವಾಕ್ಯ ಹಿಡ್ಕೊಂಡು ಪ್ರಾರ್ಥನೆ ಮಾಡಿದೆ, ಒಳಗಿದ ಎಲುಬುಗಳ ಉಜ್ಜೀವನ ಆಗುವಂತೆ ಕರ್ತನೆ, ನನ್ನ ಶರೀರವನ್ನು ನೀನು ತಾನೇ ನನ್ನ ಎಲುಬುಗಳನ್ನು ಸಸಾರ ಮಾಡುತ್ತೀನಿ ಅಂತ ಹೇಳಿದ್ಯಲ್ಲಪ್ಪ ಎಂಬುದಾಗಿ ಪ್ರಾರ್ಥನೆ ಮಾಡಿದಾಗ ಪ್ರಸಿಲ ಮದುವೆ ದಿನನೂ ನನ್ಗೆ ನಡೆಯಕ್ ಆಗ್ತಿರ್ಲಿಲ್ಲ. ಅವಾಗ್ಲೂ ನಾನು ಪ್ರಾರ್ಥನೆ ಮಾಡ್ಕೊಂಡು ಆರಾಧನೆಯಲ್ಲೂ ರಿಸೆಪ್ಷನ್ ಅಲ್ಲೂ ಪಾಲ್ಗೊಂಡು ಮನೆಗೆ ಹೋಗಿ ಇವತ್ತು ಬೆಳಗ್ಗೆ ತುಂಬಾ ತೊಂದರೆ ಆಯ್ತು ಬರ್ಬೇಕಾದ್ರು. ಹೇಗೂ ಏಸಪ್ಪ ನೀನ್ ನನ್ನ ಜೊತೆ ಇದ್ಯಾ ಅಂತ ಆತನ ಮೇಲೆ ಭಾರ ಹಾಕಿ ಬಂದು ಆರಾಧನೆಯಲ್ಲಿ ಭಾಗವಹಿಸುವ ಮಾಡಿದಾಗೆ
ಕರ್ತನಿಗೆ ತಾನೇ ಸ್ತೋತ್ರ ಮಾಡುತ್ತೇನೆ. ಆಮೇಲೆ ನಾನು ಕೂಡ ಹೋದ ವರ್ಷ 2024ರಲ್ಲಿ ಅಡ್ಮಿಟ್ ಆಗಿದ್ದೆ. 1 ವರ್ಷ ಆಯ್ತು. ದೇವರು 1 ವರ್ಷ ಕಾಪಾಡ್ಕೊಂಡು ಬಂದು ನೀವೆಲ್ಲ ಪ್ರಯಾಣ ಮಾಡಿರೋ ನಿಮಗೆ ವಂದನೆ ಸಲ್ಲಿಸ್ತೇನೆ. ನಾನು ಕೂಡ ಒಂದ್ಸತಿ ಬಿದ್ದು ದೇವ ಕೂತ್ಕೊಳ್ಳೋಕ್ಕಾಗಲ್ಲ, ಬೇಸಿಲ ಮಧ್ಯೆ ಕೂಡ ಜಾಸ್ತಿ ಹೊತ್ತು ಕೂತ್ಕೊಳ್ಳಿ ಎಲ್ಲ ದೇವ್ರು ಕಾಪಾಡ್ಕೊಂಡು ದೇವ್ರಿಗೆ ಕೋಟಿ ಕೋಟಿ ಸ್ತೋತ್ರಗಳು. ನಾನು ಒಂದು ಸಾಕ್ಷಿ ಹೇಳ್ತೀನಿ. ನಿನ್ನೆ ನಾವು ಮಾರ್ತಲ್ಲಿ ನಮ್ಮ ಒಂದು ಪ್ರೇಯರ್ ಮೀಟಿಂಗ್ ಇಟ್ಟಿದ್ವಿ. ಅಲ್ಲಿ ಹೋಗಿದ್ವಿ. ಅಲ್ಲಿ ಒಂದು ಯೇಸು ಪಾದಮ್ ಅಂತ ಒಬ್ಬ ಪಾಸ್ಟರ್, ತುಂಬಾ ಹಳೇ ಮನಾಸಿನ ಪಾಸ್ಟರ್ ಅವರು. ಅವ್ರಿಗೆ ಅನಾರೋಗ್ಯದಿಂದ ತುಂಬಾ ವರ್ಷ ಅವರು ಬಳ್ಳಾರಿಗೆ ಅನಾರೋಗ್ಯದಿಂದ ಕಷ್ಟಪಟ್ಟು ಅವ್ರು ತಿರೋದವರು. ಅವ್ರಿಗೆ 3 ಜನ ಗಂಡು ಮಕ್ಕಳು. ಅದು ದೊಡ್ಡ ಮಗ ಒಬ್ರು ಇವಾಗ ಅಲ್ಲಿ ಅದೇ ಚರ್ಚಲ್ಲಿ ಪಾಸ್ಟರ್ ಕೆಲಸ ಮಾಡ್ತಾ ಇದ್ದಾರೆ. ಅವ್ರೊಂದು ಸಾಕ್ಷಿ ಹೇಳಿದ್ರು, ನನಗೆ ತುಂಬಾ ಟಚಿಂಗ್ ಆಗಿತ್ತು. ಅದೇ ನಿಮ್ಮ ಹತ್ರ ಕೂಡ ನಾವು ಹಂಚ್ಕೊಳ್ಳೋಣ ಅನ್ನೋ ಉದ್ದೇಶದಲ್ಲಿ ಹೇಳ್ತಾ ಇದ್ದೀನಿ. ಆ ಯೌವನಸ್ಥ ಮಗನಿಗೆ ಅವ್ರು ಕೆಲಸ ಮಾಡ್ಕೊಂಡು ಸೇವ್ ಮಾಡ್ತಾರೆ. ಅವಾಗ ಯೇಸು ಕ್ರಿಸ್ತನು ಅವ್ರನ್ನ ಅಂದ್ರೆ ಅವ್ರ ತಂದೆನ ಅವರು ಸೇವಕರಾಗಿ ಒಂದು ಸಹಪಾಲಕರ ಕಟ್ಟು ನಡೆಸ್ತಾ ಇದ್ದಾಗ ಆತನಿಗೆ ಆ ಉದ್ದೇಶ ಇರಲಿಲ್ಲ. ದೊಡ್ಡ ಮಗನಿಗೆ ಆತನ ಸೇವೆ ಮಾಡ್ಬೇಕು ಆ ಉದ್ದೇಶ ಆತನಿಗಿಲ್ಲ, ಆತನಿಗೆ ಇಷ್ಟ ಇಲ್ಲ ಕೂಡ. ಯಾಕಂದ್ರೆ ಏನಾಗುತ್ತೆ, ಸೇವಕರು ಮಕ್ಕಳಿಗೆ ಸೇವೆ ಮಾಡಕ್ ಇಷ್ಟ ಇಲ್ಲ. ಯಾಕಂದ್ರೆ ಸೇವಕರು ಕಷ್ಟಪಡ್ತಾರಲ್ವಾ, ಅದು ನೋಡ್ಬಿಟ್ಟು ಆ ಮಕ್ಳಿಗೆ ಇಷ್ಟ ಇಲ್ಲ. ಅದಕ್ಕೆ ಸೇವೆ ಅಂದ್ರೆ ಬೇಡ ಅಂತಾರ. ಅದಕ್ಕೆ ಆತನೇ ಆ ಮನುಷ್ಯನು ಅವ್ರಿಗೂ ಇತ್ತು, ಅವನ ಹೆಸರು ಜಗ ಅಂತ. ಅವ್ರಿಗೂ ಇತ್ತು, ಅವ್ರು ತಮಿಳವ್ರು. ಆ ಹುಡುಗ ನಾನು ಹೇಳ್ದ, ನನಗೆ ಆ ಉದ್ದೇಶನೇ ಇರ್ಲಿಲ್ಲ ನಾನು ಸೇವೆ ಮಾಡ್ಬೇಕು ಅಂತ. ಆದ್ರೆ ನಮ್ಮ ತಂದೆಗೆ 2 ಮಾತು ನನಗೆ ಆ ಒಂದು ಪ್ರೇರಣೆ ಕೊಡ್ತು. ಏನಂದ್ರೆ ಆ ತಂದೆ ಸಾಯಕ್ ಮುಂಚೆ ಸಹ ಆ ಒಂದು ಪುಲ್ಪಿಟ್ ಇದ್ದಾಗ ಆತನ ಹೇಳಿದಂತ ಒಂದು ಮಾತೇನಂದ್ರೆ, ಏಸಪ್ಪ ನನ್ಗೆ ಇನ್ನೂ ಜೀವ ಕೊಡು, ನಾನು ಇನ್ನೂ ಅಧಿಕವಾಗಿ ಸೇವೆ ಮಾಡ್ತೀನಿ ಅಂತ. 2ನೇ ಮಾತು ಅಂತ ಹೇಳಿದ್ದು, ನಾನು ಜೀವ ಬಿಡ್ಬೇಕಾದ್ರೆ ನಿನ್ನ ಸನ್ನಿಧಾನದಲ್ಲಿ ಸಭೆಯಲ್ಲೇ ನಾನು ಸಾಯ್ಬೇಕು ಅಂತ ಹೇಳಿದ್ರಂತೆ. ಆ ಮನುಷ್ಯ ಅದೇ ರೀತಿಯಾಗಿನೇ ಅವರು ಸಾಯ್ಬೇಕಾದ್ರೆ ಸಭೆಯಲ್ಲೇ ಇದ್ರು, ಸಭೆಯಿಂದ ಹೋಗ್ಬೇಕಾದ್ರೆ ಆತನ ಜೀವ ಹೋಗಿತ್ತು. ಹಲ್ಲೆಲೂಯಾ. ಆತ ಹೇಳ್ದ ಆ ಮಾತು ನನ್ನನ್ನ ಇವತ್ತು ಸೇವಕನಾಗಿ ನಿಲ್ಲಿಸಿದೆ. ನನ್ನ ದೇವರು ಇಷ್ಟು ಅದ್ಭುತವಾಗಿ ನಡ್ಸ್ಕೊಂಡು ಬರ್ತಾ ಇದ್ದಾರೆ ಅಂತ ಎಷ್ಟು ದೇವ್ರು ಮಾಡ್ತಾ ಅನ್ನಕ್ಕೆ ಪ್ರಿಯರೇ, ನಾವು ಯೌವನಸ್ಥ ಮಕ್ಕಳಾದ ನಾವುಗಳು ದೇವರಿಗೆ ಒಪ್ಪಿಸಿಕೊಡುವುದಾದ್ರೆ ದೇವರು ನಮ್ಮ ಮೂಲಕವಾಗಿ ಅನೇಕ ಅದ್ಭುತ ಕಾರ್ಯಗಳನ್ನ ಆತನ ರಾಜ್ಯಕ್ಕಾಗಿ ಮಾಡುವಾತನಾಗಿದ್ದಾನೆ. ಹಲ್ಲೆಲೂಯಾ. ಅನೇಕ ಸಾರಿ ನಾವೇನ್ ಮಾಡ್ತೀವಿ, ಲೋಕದ ರೀತಿಯಾಗಿನೇ ಯೋಚನೆ ಮಾಡೋದು ಅಲ್ವಾ ಪ್ರಿಯರೇ? ಅದು ಬೇಕು ಇದು ಬೇಕು, ಲೋಕದ ರೀತಿಯಲ್ಲೇ ನಾವು ಜೀವಿಸ್ಬೇಕಂತ ನೋಡ್ತೇವೆ. ನಮ್ಮ ಕೈಯಲ್ಲಿ ಆಗುವಂತ ಸ್ವಲ್ಪವಾದ್ರೂ ಏಸಪ್ಪನಿಗೋಸ್ಕರ ಸೇವೆ ಮಾಡೋದಕ್ಕೆ ನಾವು ಮನಸ್ಸು ಮಾಡಬೇಕು. ಒಂದ್ಸಾರಿ ಒಬ್ಬ ಮನುಷ್ಯ ದೇವ್ರನ್ನ ಕೇಳಿದಂತೆ, ಮಿಲಿಯನ್ ಇಯರ್ಸ್ ಅಂದ್ರೆ ನಿಮ್ಮ ಕಣ್ಣಲ್ಲಿ ಎಷ್ಟು ದಿನ ಅಂತ, ಅಂದ್ರೆ 1000 ವರ್ಷಗಳು ನಿನಗೆ ಎಷ್ಟು ದಿನ ಅಂತ ಕೇಳಿದ್ರು. ಅದಕ್ಕೆ ದೇವರಂತೆ ಮಿಲಿಯನ್ ಇಯರ್ಸ್ ಇಸ್ ಅ ಸೆಕೆಂಡ್, ಒಂದೇ ಒಂದು ಕ್ಷಣ ಅಂದ್ರೆ. ಅದಕ್ಕೆ ಆ ಮನುಷ್ಯ ತಿರುಗಿ ಕೇಳಿದಂತೆ, ಹೌ ಮಚ್ ಈಸ್ $1 million ಟು ಯು ಅಂತ. ನಿನಗೆ $1000 ಎಷ್ಟು ದೇವ್ರೆ ಅಂತ ಕೇಳಿ. ಅದಕ್ಕೆ ದೇವ್ರು ಹೇಳಿದ್ರಂತೆ, ಆ $1 million ಇಸ್ ಅ ಪೆನಿ ಅಂದ್ರೆ $1 ತರ $1 million ನನಗೆ. ಅದಕ್ಕೆ ಅವಾಗ ಮನುಷ್ಯ ನಕ್ಕೊಂಡು ಹೇಳಿದ್ರಂತೆ, ಕುಡ್ ಯು ಸ್ಪೇರ್ ಮಿ ಎ ಪೆನಿ, ನನಗೆ ಒಂದೇ $1 ಕೊಡ್ತೀಯಾ ಅಂತ ಕೇಳಿದ್ರು. ಅದಕ್ಕೆ ದೇವ್ರು ಹೇಳಿದ್ರಂತೆ ನಕ್ಕೊಂಡು, ಶೂರ್ ಜಸ್ಟ್ ವೆಯ್ಟ್ ಎ ಸೆಕೆಂಡ್ ಅಂತ ಕೊಡ್ತೀನಿ, 1 ಸೆಕೆಂಡ್ ಕಾಯ್ಕೊಂಡಿರುವಂತ. ಪ್ರಾರ್ಥನೆ ಮಾಡ್ಕೊಂಡು ಸೈನ್ಯಗಳ ಕರ್ತನೆ ತಂದೆ, ವಾಕ್ಯ ಸ್ವರೂಪದ ದೇವ ಐಸಪ್ಪ, ನಿನ್ನ ಮಕ್ಕಳೊಟ್ಟಿಗೆ ನೀನು ಮಾತನಾಡಬೇಕೆ ನಾನು ಬೇಡುತ್ತೇನಪ್ಪ. ಅಪ್ಪ, ನಮಗೆ ತಿಳಿಯೋದಿಲ್ಲ ಏಸಪ್ಪ, ನಿನಗೆ ಪ್ರತಿಯೊಬ್ಬರ ಹೃದಯದ ಆಲೋಚನೆ ಬಳ್ಳಾತನಾಗಿದ್ದಿ ಕರ್ತ. ನಿನ್ನ ಮಕ್ಕಳಿನಲ್ಲಿ ಬೆಳೆಯಬೇಕು, ನಿನ್ನಲ್ಲಿ ಬಲವಾಗಿ ನಿಲ್ಲಬೇಕು, ದೃಢವಾಗಿರಬೇಕೆಂಬುದೇ ನಿನ್ನ ಆಸೆ ಆಗಿದೆಯಲ್ಲ ಕರ್ತ. ಈ ಮಕ್ಕಳೊಟ್ಟಿಗೆ ನೀನು ಮಾತನಾಡು. ವಾಕ್ಯವೆಂಬುದು ನಮ್ಮ ಕಾಲಿಗೆ ದೀಪವಾಗಿ, ನಮ್ಮ ಮಾರ್ಗಕ್ಕೆ ಕಟ್ಟನೆ ಬೆಳಕಾಗಿ ಇದೆಯಲ್ಲ ರಾಜ. ನೀನು ನಿನ್ನ ಮಕ್ಕಳೊಟ್ಟಿಗೆ ಮಾತನಾಡಿ ಬಲಪಡಿಸಿ ನಡೆಸಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಒಳ್ಳೆಯ 1 ಕೊರಿಂಥ 10:12 ಓದಿಕೊಳ್ಳೋಣ.
1 Corinthians 10 verse 12. 1 Corinthians chapter 10 verse 12. ಆದ ಕಾರಣ ನಿಂತಿದ್ದೇನೆಂದು ನೆನೆಸುವನು ಬೀಳದಂತೆ ಎಚ್ಚರಿಕೆ ಆಗಿರಲಿ. ಈ ದಿನ ನಾನು ಮಾತನಾಡಿರುವಂತ ನನ್ನ ಒಂದು ಸರ್ಮನ್ ಅಥವಾ ನನ್ನ ಒಂದು ಸಂದೇಶದ ಶಿರೋನಾಮೆ ಅಥವಾ ಟೈಟಲ್ ಏನಂದ್ರೆ ಬ್ಯಾಕ್ ಸ್ಲೈಡಿಂಗ್, ಹಿಂಜರಿಯುವುದು. ನಾನು ಯೋಚನೆ ಮಾಡಿದೆ, ಈ ವಾಕ್ಯ ಬಂತು ನನಗೆ, ಯಾಕೆ ಸ್ವಲ್ಪ ನಮ್ಮ ಸಭೆಯಲ್ಲಿ ಯಾರು ಹಿಂಜರಿದು ಹೋಗ್ತಾ ಇಲ್ಲ, ನೀನೇ ನಮ್ಮ ಒಟ್ಟಿಗೆ ಇದು ನಡೆಸ್ತಾ ಇದೆಯಾ, ಆದ್ರೂ ಯಾಕೆ ಈ ವಾಕ್ಯಗಳು? ಅವಾಗ ನನ್ಗೆ ಅನ್ಸಿದ್ದು ಪ್ರಿಯರೇ, ನಾವು ಆಗೋದಕ್ಕೆ ಮುಂಚಿತವಾಗಿಯೇ ಆ ಕಾರ್ಯದ ಕುರಿತಾಗಿ ನಾವು ತಿಳ್ಕೊಂಡ್ಬಿಟ್ರೆ ನಾವು ಅದು ಆಗದಂತೆ ನಮ್ಮನ್ನು ನಾವು ಕಾಯ್ಕೊಳ್ತೇವೆ. ಅಲ್ಲೇಲೂಯಾ. ಅದಕ್ಕೋಸ್ಕರವಾಗಿ ಈ ಒಂದು ವಾಕ್ಯವನ್ನ ನಾವು ಧ್ಯಾನ ಮಾಡುವವರಾಗಿದ್ದೇವೆ. ಅದೊಂದು ಹಿಂಜರಿಯೋದು ಅಂತ ಹೇಳ್ಬೇಕಾದ್ರೆ, ಆ ಬ್ಯಾಕ್ ಸ್ಲೈಡ್ ಅಂತ ಹೇಳ್ಬೇಕಾದ್ರೆ ಅದು ಒಂದೇ ದಿನ ಆವತ್ತೇ ಆಗಿ ಬಿಡೋದಲ್ಲ. ಇಟ್ಸ್ ಎ ಪ್ರೋಸೆಸ್. ಎಲ್ರಿ, ಇಟ್ಸ್ ಎ ಪ್ರೋಸೆಸ್. ಅದು ಒಂದಿನ ಆಗೋದಲ್ಲ, ಅದು ನಮ್ಗೆ ಗೊತ್ತಾಗಿರೇ ಇರುತ್ತದೆ. ಅದು ಎಷ್ಟೋ ದಿನಗಳ ಆದ್ಮೇಲೆ ನಮ್ಗೆ ಗೊತ್ತಾಗತ್ತೆ ನಾವು ಯೇಸು ಕ್ರಿಸ್ತನನ್ನ ಬಿಟ್ಟು ಹೋಗಿದ್ದೇವೆ ಅಂತ. ಅದನ್ನೇ ನಾವು ಬ್ಯಾಕ್ ಸ್ಲೈಡ್ ಅಂತ ಹೇಳ್ತೀವಿ. ಅದೇ ಯೇಸಪ್ಪನ ಬಿಟ್ಟು ಹೋಗುವಂತದ್ದು, ಹಿಂಜಾರಿ ಹೋಗುವಂತದ್ದು. ನಾವು ದೇವರ ಮಕ್ಕಳ ಜೀವಿತದಲ್ಲಿ ಯಾವ ರೀತಿಯಾಗಿ ಸತ್ಯವೇದದಲ್ಲಿ ಅವರು ದೇವರನ್ನ ಬಿಟ್ಟು ಹೋದ್ರು, ಹಿಂಜಾರಿ ಹೋದ್ರು ಎಂಬುದನ್ನ ನಾವು ನೋಡುವುದರ ಮೂಲಕವಾಗಿ, ತಿಳಿಯುವುದರ ಮೂಲಕವಾಗಿ ನಮ್ಮ ಜೀವಿತಕ್ಕೆ ಅದನ್ನ ನಾವು ಮುಂದಿನ ದಿನಗಳಲ್ಲಿ ನಾವು ಆ ರೀತಿಯಾಗಿ ಆಗಬಾರದೆಂಬುದಕ್ಕಾಗಿ ಕಲಿತುಕೊಳ್ಳೋಣ ಪ್ರಿಯರೇ. ಮೊದಲನೇದಾಗಿ ಲೆಟ್ಸ್ ಸಿ ಸೈನ್ ಆಫ್ ಎ ಬ್ಯಾಕ್ ಸ್ಲೈಡ್. ನಾನು ಹಿಂಜರಿದಿದ್ದೇನೆ ಅಂತ ತಿಳಿಯೋದಕ್ಕೆ ಒಂದು ಗುರುತು ಉಂಟು ಪ್ರಿಯರೇ. ಆ ಗುರುತು ಯಾವ್ದಂದ್ರೆ, ಮೊಟ್ಟ ಮೊದಲನೇದಾಗಿ ಥಿಂಕಿಂಗ್ ಆಫ್ ಓಲ್ಡ್ ಲೈಫ್. ನಮ್ಮ ಹಳೆಯ ಜೀವಿತದ ಕುರಿತಾಗಿ ಯೋಚನೆ ಮಾಡುವಂಥದ್ದು, ಅಥವಾ ನಮ್ಮ ಹಳೆಯ ಜೀವಿತವನ್ನ ನಾವು ಆಸೆ ಪಡುವಂಥದ್ದು. ಯೇಸು ಕ್ರಿಸ್ತನ ಬಳಿಗೆ ಬರೋದಕ್ಕೆ ಮುಂಚಿತವಾಗಿ ಇದ್ದಂತ ಆ ಜೀವಿತದ ಕುರಿತಾಗಿ ನಾವು ಯೋಚನೆ ಮಾಡಿ ಆಸೆ ಪಡುವಂಥದ್ದು. ಇದಕ್ಕೆ ಉದಾಹರಣೆಯಾಗಿ ನಾವು ನೋಡುವಂಥದ್ದು ಇಸ್ರಾಯೇಲ್ ಜನಗಳನ್ನ ನಾವು ನೋಡೋಣ. ಅರಣ್ಯಕಾಂಡ 11:4-6 ವಚನ. ನಂಬರ್ಸ್ ಚಾಪ್ಟರ್ 11 verses 4-6. ಯಾರಾದ್ರೂ ಓದಿ. ಅರಣ್ಯಕಾಂಡ 11:4-6. ಅವರ ಮಧ್ಯದಲ್ಲಿದ್ದ ಇತರ ಜನರು ಮಾಂಸವನ್ನು ಆಶಿಸಿದರು. ಇಸ್ರಾಯೇಲರು ಕೂಡ ತಿರುಗಿ ಹತ್ತುಕೊಂಡು, ಮಾಂಸವು ನಮಗೆ ಹೇಗೆ ಲಭಿಸಿತು? ಐಗುಪ್ತ ದೇಶದಲ್ಲಿ ನಾವು ಬಿಟ್ಟಿಯಾಗಿ ತಿನ್ನುತ್ತಿದ್ದ ಮೀನು, ಸೌತೆಕಾಯಿ, ಕರ್ಬೂಜು, ಉಳ್ಳಿಗಡ್ಡೆ, ಈರುಳ್ಳಿ, ಬೆಳ್ಳುಳ್ಳಿ ಇವು ನೆನಪಿಗೆ ಬರುತ್ತವಲ್ಲ. ಇಲ್ಲಿಯಾದರೂ ನಮ್ಮ ಜೀವ ಬತ್ತಿ ಹೋಯಿತು. ಈ ಮನ್ನವೇ ಹೊರತು ನಮಗೆ ಇನ್ನೇನು ಸಿಕ್ಕಲಿಲ್ಲ ಅಂದುಕೊಳ್ಳುತ್ತಿದ್ದರು. ನೋಡಿ, ಇಸ್ರಾಯೇಲ್ ಜನ ಎಲ್ಲಿ ಬಿಟ್ಟಿ ಕೆಲಸ ಮಾಡಕ್ಕೆ ಕಷ್ಟ ಪಡ್ತಾ ಇದ್ರು. ಆ ಕಷ್ಟ ಪಡಕ್ಕೆ ಹೋಗಿ ರಾಜನಂತ ಕೇಳ್ಕೊಂಡ್ರಲ್ವಾ, ನಮ್ಗೆ ಕಷ್ಟ ಆಗ್ತಾ ಇದೆ, ಆ ಕಷ್ಟ ತೆಗಿ ಅಂತ. ಅದೇ ಜನ ಯೋಚನೆ ಮಾಡ್ತಾವ್ರೆ, ಅಯ್ಯೋ ಮಾಂಸ ಎಲ್ಲಿ ಸಿಗತ್ತಪ್ಪ ನಾವು ತಿನ್ನಕ್ಕೆ. ನೆನೆ ನಾನು ಹೇಳಿದೆ ಮೀಟಿಂಗ್ ಅಲ್ಲಿ, ನಾನು ಆ ಹುಡುಗರಿಗೆ ಹೇಳಿದ್ದೆ. ಯಾಕಂದ್ರೆ ಯೂಶಲ್ ಆಗಿ ನಮ್ಮ ಕ್ರಿಶ್ಚಿಯನ್ ಒಂದು ಫೀಲ್ಡ್ ಅಲ್ಲಿ ಹೆಂಗಂದ್ರೆ, ವಿತೌಟ್ ಈಟಿಂಗ್ ದೇರ್ ಇಸ್ ನೋ ಮೀಟಿಂಗ್. ಮೀಟಿಂಗ್ ಅಂದ್ರೆ ನಾವು ಮೀಟಿಂಗ್ ಮಾಡಲೇಬೇಕು, ತಿನ್ಲೇಬೇಕು. ಅದು ನಮ್ದು ಒಂದು ಸ್ಲೋಗನ್ ಆದ ಒಂದು ಆಚಾರ ಆಗ್ಬಿಟ್ಟಿದೆ ನಮ್ಗೆ. ಅದಕ್ಕೆ ಏನಾಗುತ್ತೆ, ಎಲ್ಲಾ ಮೀಟಿಂಗ್ ಅಷ್ಟೇ, ಮೀಟಿಂಗ್ ಆದ್ಮೇಲೆ ಅವ್ರು ಊಟ ಕೊಡೋದು. ನಾನು ಅವ್ರಿಗೂ ಪಾಪ ಹಾಕಿದ್ದೆ, ಅವ್ರ ಕೇಳಿದೆ ಎಷ್ಟು ಜನ ಬರ್ತಾರೆ. ನಾ ಇಲ್ಲೇ ಒಂದು ಸಿಂಪಲ್ ಆಗಿ ಊಟ ಕೊಡೋದು. ನನ್ನ ಪ್ರಕಾರ ವೆಜಿಟೇರಿಯನ್ ಕೊಡ್ತಾನೆ ಅಂತೆ. ಮಾಡೋದು ನಾನ್ ವೆಜ್ ಕೊಟ್ಟವ್ರು. ಅದೇ ನಾನು ಪಾಸ್ಟರ್ಸ್ ಕೇಳಿದೆ, ಅದೇನು ಹಿಂಗೆ ನೀವು ನಾನ್ ವೆಜ್ ಅಂತೀರಾ, ವೆಜ್ ಅಲ್ವ ತಿನ್ಬೇಕಂದ್ರೆ, ವೆಜಿಟೇರಿಯನ್ ಅಲ್ಲ ಸಿಸ್ಟರ್, ನಾನ್ ವೆಜ್ ತಿಂದ್ರೇನೆ ನಾವು ಊಟ ಮಾಡ್ದಂಗೆ, ಒಂದು ಪೀಸ್ ಆದ್ರೂ ಇರ್ಲೇಬೇಕು ಸಿಸ್ಟರ್ ಅಂತ. ಹಂಗೆ ಈ ಜನ ದೇವರು ಅವ್ರಿಗೆ ಮನ್ನಾ ಕೊಟ್ಟಿದ್ದಾನೆ. ಓಕೆನಾ, ಮನ್ನಾ ಕೊಟ್ಟಮೇಲೆ ಆಗಿರೋ ಕಾರ್ಯ ಇದು, ಮನ್ನಕ್ಕೆ ಮುಂಚೆ ಅಲ್ಲ. ಮನ್ನಾ ಕೊಡ್ಬೇಕಾದ್ರೆ ಊಟ ಆಗಿಲ್ಲ ಅಂತ ಅರ್ಥ ಆಯ್ತು. ಸರಿ, ಮನ್ನಾ ಕೊಟ್ಟು ದೇವ್ರು ಮನ್ನಾ ತಿಂತೀನಿ ಬೇಜಾರಾಗುತ್ತೆ ಅವ್ರಿಗೆ. ಇವಾಗ ಅವ್ರಿಗೆ ನೋಡಿ ಯಾರು ಹೇಳಿ ಗೊತ್ತಾ, ಯಾಕೆ ಆ ರೀತಿಯಾಗಿ ನಾವು ಅದೇ ಒಂದು ಜೀವಿತ ನೆನ್ಸ್ಕೊಂತೀವಿ ಅಂದ್ರೆ ಅದಕ್ಕೆ ಕಾರಣ ಅಲ್ಲಿದೆ. ಏನ್ ಕಾರಣ ಅಲ್ಲಿ? ಫಸ್ಟ್ ವರ್ಷ ಹೇಳ್ತಾರೆ, ಅವರ ಮಧ್ಯದಲ್ಲಿದ್ದ ಇತರ ಜನರು. ಯಾರು? ಇಸ್ರಾಯೇಲ್ ಅವರು ಇತರ ಜನರು. ವಿಮೋಚನಾ ಕಾಂಡ 12:38 ಓದಿ. ಎಕ್ಸೋಡಸ್ ಚಾಪ್ಟರ್ 12 verse 38. ವಿಮೋಚನಾ ಕಾಂಡ 12:38 ವಚನ. ಇಸ್ರಾಯೇಲ್ ಜನ ಆ ಒಂದು ಆಯ್ಕೆಯಿಂದ ಬರ್ಬೇಕಾದ್ರೆ ಬಹುಮಂದಿ ಅನ್ಯರು ಹೊರಟುಕೊಂಡು ಕುರಿ, ದನ ಮೊದಲಾದ ಪಶುಗಳು ಬಹಳವಾಗಿ ಸಾಕು. ಯಾವಾಗ ಇಸ್ರಾಯೇಲ್ ಜನ ಆ ಒಂದು ಐಗುಪ್ತ
ದೇಶದ ಒಂದು ದಾಸತ್ವದಿಂದ ಬಿಡುಗಡೆಯಾಗಿ ಹೊರಗಡೆ ಬಂದ್ರು. ಅವ್ರ ಜೊತೆ ಕೆಲ ಅನ್ಯರು ಸಹ ಬಂದ್ರು, ಐಗುಪ್ತರು ಸಹ ಬಂದ್ರು. ಅವ್ರು ಏನ್ ಮಾಡಕ್ ಶುರು ಮಾಡಿದ್ರು, ಅಯ್ಯೋ ನಮ್ಗೆ ಮಾಂಸನೇ ಇಲ್ವಲ್ಲ ಅಂದ ತಕ್ಷಣ ಅವ್ರು ಏನ್ ಮಾಡ್ರು, ಅವ್ರು ಆಸೆ ಪಡ್ತಾ ಇದ್ರು. ಇವ್ರು ಸ್ಟಾರ್ಟ್ ಮಾಡ್ರು ಅದಕ್ಕೆ, ಇವು ಮಾಂಸನೇ ಇಲ್ವಲ್ಲ. ನೋಡಿ ಪ್ರಿಯರೇ, ಮರ್ತೋಗ್ಬಿಟ್ರು ದೇವ್ರು ಎಷ್ಟು ಅದ್ಭುತವಾಗಿ ಅವರನ್ನ ದಾಸತ್ವದಿಂದ ಹೊರಗಡೆ ಕರ್ಕೊಂಡ್ ಬಂದ್ರು. ಆ ಕೆಂಪು ಸಮುದ್ರ ಬೇರ್ಪಡಿಸಿದ್ರು, ಅದ್ರ ಮಧ್ಯೆ ಅದ್ಭುತವಾಗಿ ನಡ್ಕೊಂಡು ಹೋಗಿ ಮಾಡಿದ್ರು ಅಲ್ವಾ. ಮೇಘ ಸ್ತಂಭವಾಗಿ ಅಗ್ನಿ ಸ್ತಂಭವಾಗಿ ಅವ್ರನ್ನ ನಡ್ಸ್ಕೊಂಡು ಬರ್ತಾ ಇದ್ರು. ಈ ಎಲ್ಲಾ ಅದ್ಭುತ ಅವ್ರ ಕಣ್ಣು ಕಾಣಿಸ್ಲಿಲ್ಲ, ಮಾಂಸ ಕೊಟ್ಟಿಲ್ವಲ್ಲ. ಅದು ಒಂದು ಯೋಚನೆ ಮಾಡಂಗೆ ಯಾರು ಮಾಡಿದ್ದು? ಅವರೆಲ್ಲ ಅನ್ಯ ಮಕ್ಕಳು, ಅವಿಶ್ವಾಸಿಗಳು. ನಾವು ಅಷ್ಟೇ ಪ್ರಿಯರೇ, ನಾವ್ ಯಾವಾಗ ಗೊತ್ತಾ ಬ್ಯಾಕ್ ಸೈಡ್ ಆಗಿ ಪ್ರಾರಂಭಿಸ್ತೀವಿ, ಹಿಂಚಾರಿ ಹೋಗಿ ಶುರು ಮಾಡ್ತೀವಿ. ಯಾವಾಗ ನಾವು ಅವಿಶ್ವಾಸಿಗಳೊಟ್ಟಿಗೆ ಇರುತ್ತೇವೋ, ಅವರ ಪ್ರಭಾವ ನಮ್ಮ ಮೇಲೆ ಬೀರ್ತದೋ, ಆಗ ನಾವು ಅವರಂಗೆ ಯೋಚನೆ ಮಾಡಕ್ ಪ್ರಾರಂಭಿಸ್ತೇವೆ. ಹಲ್ಲೆಲೂಯಾ. ಅದಕ್ಕಾಗಿಯೇ ನಾವ್ ಯಾವಾಗ್ಲೂ ಹೇಳೋದು, ವಿಶ್ವಾಸಿ ಮಕ್ಕಳಿಗೆ ಬೆಸ್ಟ್ ಫ್ರೆಂಡ್ ವಿಶ್ವಾಸನೇ ಇರ್ಬೇಕು. ಅದಕ್ಕಂತ ಅವಿಶ್ವಾಸಿ ಫ್ರೆಂಡ್ ಆಗಿರ್ಬಾರ್ದು ನಾನು ಹೇಳ್ತಾ ಇಲ್ಲ. ಅವಿಶ್ವಾಸಿ ಎಷ್ಟೋ ಅಷ್ಟವರೆಗೂ ಇಟ್ಕೊಳ್ಬೇಕು, ಕಾರ್ಯಕ್ಕೋಸ್ಕರ ಸಾಕು ಅಲ್ವಾ. ನಾವು ಅವರೊಟ್ಟಿಗಿದ್ದೀವಿ, ಫ್ರೆಂಡ್ಸ್ ಆಗಿದ್ದೀವಿ, ಕಾಲೇಜಲ್ಲಿ ಸ್ಕೂಲಲ್ಲಿ ನಾವು ಕೆಲಸ ಮಾಡೋ ಕಡೆ ನಮ್ ಜೊತೆ ಇರ್ಲೇಬೇಕು, ಅವ್ರ ನಾವು ಕೆಲಸ ಮಾಡ್ಲೇಬೇಕು. ಓಕೆನಾ? ಅದಕ್ಕಂತ ಯಾರು ಅಷ್ಟೇ ಪ್ರಿಯರಾದ್ರೆ ಫ್ರೆಂಡ್ಸ್ ಆಗಿರ್ಬೇಕು, ಹೊರತು ಬೆಸ್ಟ್ ಫ್ರೆಂಡ್ಸ್ ಗಳಾಗಿರ್ಬಾರ್ದು. ಯಾಕಂದ್ರೆ ಅವರ ನಡೆ ನುಡಿ, ಅವರ ಒಂದು ಯೋಚನೆಗಳು, ಅವರ ಒಂದು ಕಾರ್ಯಗಳು ಅದು ನಮ್ಮ ಮೇಲೆ ಪ್ರಭಾವ ಬೀಳ್ತದೆ. ನಾವು ನೋಡ್ತಾ ಇರ್ತೀವಲ್ಲ, ಅವ್ರು ಏನನ್ನ ಕೇಳ್ತಾ ಇರ್ತೀವಲ್ಲ, ಅವ್ರು ನಮಗೂ ಅನ್ಸುತ್ತಲ್ಲ, ಅಯ್ಯೋ ಮಗುತರ ಆಗಿದ್ರೆ ಎಷ್ಟು ಚೆನ್ನಾಗಿತ್ತು, ನಾನು ಪಾಪ ಮಾಡ್ಬೋದಾಗಿತ್ತಲ್ಲ ಅಲ್ವಾ, ಬರ್ತಾಗ ಯೋಚನೆ. ಅದಕ್ಕೋಸ್ಕರ ವಿಶ್ವಾಸಿ ಒಟ್ಟಿಗೆ ಇರ್ಬೇಕು ಅನ್ನೋದು, ವಿಶ್ವಾಸಿನೇ ನಾವು ಬೆಸ್ಟ್ ಫ್ರೆಂಡ್ ಆಗಿ ತಗೊಂಡ್ಕೋಬೇಕು ಅನ್ನೋದು. ಯಾವಾಗ ನಾವು ವಿಶ್ವಾಸ ಇರ್ತೀವೋ ಅವಾಗ ಅವ್ರು ಏನ್ ಮಾಡ್ತಾರೆ, ವಿಶ್ವಾಸಿ ರೀತಿಯಲ್ಲಿ ಮಾತಾಡ್ತಾರೆ, ಅವ್ರು ನಮ್ಗೆ ಸಹಾಯ ಮಾಡ್ತಾರೆ. ನಾನು ಅನೇಕರಿಗೆ ಕೇಳಿದ್ದೀನಿ ವಿಶ್ವಾಸಿಗಳನ್ನ, ಅದು ಸ್ಪೆಷಲ್ ಅಕೇಶನ್ಸ್ ಗಳು ಬರ್ತಲ್ಲ, ಮದುವೆ, ಬರ್ತ್ಡೇಸು ಆತರ ಬರ್ಬೇಕಾದ್ರೆ ಅನೇಕರು ಹೇಳ್ತಾರೆ, ಅಯ್ಯೋ ನಾವು ಒಂಥರನೇ ಇದ್ದಿದ್ರೆ ನಾನು ಆ ರಿಲೇಟಿವ್ಸ್ ನ ಕರಿಬೋದಾಗಿತ್ತಲ್ಲ, ಆ ಬಂಧುಗಳನ್ನ ಕರಿಬೋದಾಗಿತ್ತಲ್ಲ, ಅವ್ರ ತರ ನಾನು ಮಾಡ್ಬೋದಾಗಿತ್ತಲ್ಲ. ಯಾವಾಗ ಆಸೆ ಬರುತ್ತೆ ನೋಡಿ. ಅಲ್ಲಾಗೆ ಇಸ್ರೇಲ್ ಆಗಿದ್ದು ನಾವು ಹಿಂಜಾರಿ ಹೋಗೋದು ಮೊದಲನೇದಾಗಿ when we think about our past life, that's a sign of a backslider. ನಾನು ಹಿಂದೆ ನಮ್ಮ ಅದೇ ಜೀವಿತ ನೆನ್ಸ್ಕೊತೀವಿ ಅಂದ್ರೆ ನಾವು ಹಿಂಜಾರಿ ಅಂತ ಒಂದು ಕಾರ್ಯದಲ್ಲಿ ಇದ್ದೇವೆ ಅಂತ. ವಿಶ್ವಾಸ ಆದವ್ರು, ನಾನು ಅನ್ಕೊಂಡಿದ್ದೀನಿ ವಿಶ್ವಾಸ ಆದವರು ಹಿಂದೆ ನೆನ್ಸ್ಬೇಕಂದ್ರೆ ಒಂದೇ ಒಂದು, ಏಸಪ್ಪ ಕಳೆದ ವರ್ಷ ಅದಕ್ಕೂ ಹಿಂದಿನ ವರ್ಷ ಏನೆಲ್ಲ ನಾನು ಒಳ್ಳೇದ್ ಮಾಡಿದ್ರೆ ಅದು ಮಾತ್ರ ನೆನ್ಸ್ಬೇಕು. ಅದು ಬಿಟ್ಟು ನನಗೆ ಯಾವ್ದನ್ನು ವಿಶ್ವಾಸ ನೆನ್ಸ್ಬಾರ್ದು ಪ್ರಿಯರೇ. ನಮ್ ಕಷ್ಟಗಳಾಗಿ, ನಮ್ ನೋವುಗಳಾಗಿ, ನಮಗಿದ್ದಂತ ಆಶೀರ್ವಾದ, ಇದ್ದಂತ ಆಶೀರ್ವಾದ, ನೋವುಗಳು, ಸಂಕಟಗಳು ಯಾವ್ದು ನೆನ್ಸ್ಬಾರ್ದು. ನೆನ್ಸ್ಬೇಕಾದ್ರೆ ಒಂದೇ ಒಂದು, ನನ್ನ ಏಸಪ್ಪ ನಾನು ಒಟ್ಟಿಗಿದ್ದು ಹೆಂಗ್ ನಡ್ಸ್ಕೊಂಡ್ ಬಂದ ಅದನ್ನ ನಾನು ಯಾವಾಗೂ ನೆನ್ಪಿಸ್ಕೊಳ್ಬೇಕು ಪ್ರಿಯರೇ. ವಿಶ್ವಾಸ ಆಗ ಅದನ್ನೇ ನೆನ್ಸ್ಕೊಳ್ಬೇಕು. ಎರಡನೇದ ಹಿಂಜಾದಕ್ಕೆ ಇನ್ನೊಂದು ಗುರುತಿದೆ, ಯಾವ್ದು ಗೊತ್ತಾ? 2 ತಿಮೋಥಿ 4:10. 2 Timothy chapter 4 verse 10. ಯಾಕೆಂದರೆ ದೇವರು ಇನ್ನ ಲೋಕವನ್ನು ಪ್ರೀತಿಸಿ ನನ್ನನ್ನು ಬಿಟ್ಟು ದೇಶನೊಂದಿಗೆ ಹೋದನು. ಪೌಲ ಹೇಳ್ತಾ ಇದ್ರಲ್ಲಿ ಒಬ್ಬ ದೇಮ ಅಂತ ಇದ್ರು ಓಡಾಡತ್ತೆ, ಆತ ಏನ್ ಮಾಡ್ದಂತೆ, ಇಹಲೋಕವನ್ನ ಪ್ರೀತಿಸಿ ನನ್ನನ್ನ ಬಿಟ್ಟು ದೇಶನೊಂದಿಗೆ ಹೋದ್ರು. 1 ಯೋಹಾನ 2:17 ಓದನು. 1 John chapter 2 verse 17. ಲೋಕವು ಅದರ ಆಶ್ರಯಕ್ಕೆ ಗತಿಸಿ ಹೋಗುತ್ತದೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ. ಲೋಕವು ಅದರ ಆಸೆಗಳು ಗತಿಸಿ ಹೋಗುತ್ತವೆ. ಎರಡನೇದಾಗಿ ದ ಸೈನ್ ಆಫ್ ಬ್ಯಾಕ್ ಸ್ಲೈಡಿಂಗ್ ಅಥವಾ ಹಿಂಜಾರಿ ಹೋಗ್ತೀವಿ ಗುರುತು ಅಂದ್ರೆ ಶೋಯಿಂಗ್ ಮೋರ್ ಇಂಟ್ರೆಸ್ಟ್ ಇನ್ ದ ವರ್ಲ್ಡ್ಲಿ ಥಿಂಗ್ಸ್ ದ್ಯಾನ್ ದ ಸ್ಪಿರಿಚುವಲ್ ಥಿಂಗ್ಸ್. ಈ ಲೋಕದ ಕಾರ್ಯಗಳಿಗೆ ಅಧಿಕವಾಗಿ ಆಸಕ್ತಿ ತೋರಿಸೋದು, ದೇವರ ಕಾರ್ಯಗಳಿಗೆ, ಆತ್ಮಿಕ ಕಾರ್ಯಗಳಿಗೆ ತೋರಿಸೋದಕ್ಕಿಂತ ಹೆಚ್ಚಾಗಿ ತೋರಿಸುವಂತದ್ದು. ಈ ಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೇವೆ, ಆದ್ರೆ ಈ ಲೋಕದ ಕಾರ್ಯಗಳು ಏನ್ ವಾಕ್ಯ ಹೇಳ್ತಾರೆ, ಪೆರಿಷಬಲ್, ಆಸೆ ಗತಿಸಿ ಹೋಗುತ್ತವೆ. ನಮ್ಮಲ್ಲಿ ಎಷ್ಟೇ ಆಸೆ ಇದ್ರು ಈ ಲೋಕದ ಆಸೆ ಅದು ಗತಿಸಿ ಹೋಗ್ತದೆ ಪ್ರಿಯರ. ನಿತ್ಯಕ್ಕೂ ಇರುವಂತದ್ದಲ್ಲ. ನಿತ್ಯಕ್ಕೆ ಇರುವಂತದ್ದು ಆತ್ಮದ ಕಾರ್ಯಗಳು. ನಾವು ಯೇಸಪ್ಪನ ಮೇಲೆ ಎಷ್ಟು ಪ್ರೀತಿ ಇರ್ತೀವೋ, ಯೇಸಪ್ಪನ ಕಾರ್ಯಗಳ ಮೇಲೆ ಎಷ್ಟು ಪ್ರೀತಿ ಇರ್ತೀವೋ ಅದೇ ಯಾವಾಗಲೂ ನಿಲ್ಲುವಂತದ್ದು.
ಅದಕ್ಕೋಸ್ಕರವಾಗಿ ನಾವೇನ್ ಮಾಡ್ಬೇಕಾಗಿದೆ, ಈ ಲೋಕದ ಕಾರ್ಯಗಳ ಮೇಲೆ ಅಧಿಕವಾಗಿ ಆಸಕ್ತಿ ತೋರಿಸಬಾರದು. ಅನ್ಫಾರ್ಚುನೇಟ್ಲಿ ನನ್ನೂ ಸೇರ್ಕೊಂಡು ನಮಗಿರೋದು ಈ ಲೋಕದ ಮೇಲೆ ಆಸೆ ಜಾಸ್ತಿ ಅಲ್ವಾ? ಲೋಕದ ಕಾರ್ಯದ ಮೇಲೆ ಆಸೆ ನಮ್ಗೆ ಜಾಸ್ತಿ. ವಿನೋದ ನಮ್ಗೆ ಗೊತ್ತು, ಅದು ಫಿನಿಷಬಲ್, ಅದ ಗಟ್ಟಿಸಿ ಹೋಗ್ಬಿಡ್ತದೆ, ಶಾಶ್ವತ ಅಂತ ಗೊತ್ತಿದ್ರು ಕೂಡ ಏನೇ ಅಟ್ರಾಕ್ಷನ್ ಆಗಿದೆ ಅಲ್ವಾ? ತುಂಬಾ ಅಟ್ರಾಕ್ಷನ್ ಲೋಕದ ಕಾರ್ಯಗಳು. ಅದೇ ಆತ್ಮಿಕ ಕಾರ್ಯಗಳು ಅಟ್ರಾಕ್ಷನ್ ಇಲ್ಲ, ಹೇಳಿದ್ದನ್ನೇ ಹೇಳ್ತಾರೆ ಅಲ್ವಾ? ಗೊತ್ತಿರುತ್ತೆ ನಮ್ಗೆ, ಅದನ್ನೇ ನಾವು ಕೇಳಿಸ್ಕೊಳ್ಳೋದು. ನಾನೊಂದು ಸೆಮಿನಾರ್ ಹೋಗಿದ್ದೆ. ಆ ಸೆಮಿನಾರ್ ಅಲ್ಲಿ ಕೇಳ್ತಾ ಇದ್ರು, ನಮ್ಮ ನಾಸರಿ ಸೆಮಿನಾರ್, ವುಮೆನ್ ಸೆಮಿನಾರ್. ಅಲ್ಲಿ ಕೇಳ್ತಾ ಇದ್ರು, ಇವಾಗ ನೋಡಿ ನಮ್ಗೆ ಈ ಲೋಕದ ಕಾರ್ಯ ಎಷ್ಟು ಅಟ್ರಾಕ್ಷನ್ ಆಗಿ ಅವ್ರು ಚೆನ್ನಾಗಿ ಬೇರೆ 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 ತರ ದಿನ ಅಪ್ಡೇಟ್ ಆಗುತ್ತೆ ಗೊತ್ತಾ ನಿಮ್ಗೆ? ಮೊನ್ನೆ ಯೂಸ್ ಕರೆಕ್ಟ್ ಅನ್ಸುತ್ತಲ್ಲ, ದಿನ ಅಪ್ಡೇಟ್ ಆಗುತ್ತೆ ಈ ಲೋಕದ ಕಾರ್ಯಗಳು. ನೋಡುವುದಾದ್ರೆ ಟೆಕ್ನಾಲಜಿಗೂ ಅಷ್ಟೇ, ಏನೇ ಆಗಿರ್ಲಿ ದಿನ ಹೊಸ ಹೊಸ ಬರ್ತದೆ. ಅದೇ ನೀವು ನೋಡಕ್ಕಾಗಲ್ಲ, ಹೊಸಾಗೆ ಬರ್ತಾ ಇರುತ್ತೆ. ಅದು ಅಟ್ರಾಕ್ಷನ್ ಆಗಿರುತ್ತೆ ನಮ್ಗೆ. ಅದಕ್ಕೆ ಅವ್ರು ಹೇಳ್ತಾ ಇದ್ರು, ಬೈಬಲ್ ಓದೋದನ್ನ ಅಟ್ರಾಕ್ಷನ್ ಆಗಿ ಮಾಡೋದು ಅಂತ. ಗೊತ್ತಲ್ಲ, ಅವ್ರು ಹೇಳ್ತಾ ಇದ್ರು ಮಲ್ಕೊಂಡ್ಬೇಕು ಹೋಗಿರ್ತಲ್ಲ, ಕೂತ್ಕೊಂಡು ನಿಂತ್ಕೊಂಡು ಓದಲ್ಲ. ಕೆಲವು ನಡ್ಕೊಂಡು ಹೋಗ್ತಾರೆ, ಒಂದಿನ ಏನೋ ಓದೋದು ಅಭ್ಯಾಸ ಇದೆ, ನಡ್ಕೊಂಡ್ಬೇಕು ಓದೋದು ಯಾರಿಗೂ ಇಲ್ವಾ? ಮಕ್ಕಳು ಹೋಗ್ತಾರಲ್ವ ಕೆಲವರು, ಎಕ್ಸಾಮ್ ಬೇಕಾದ್ರೆ ನೋಡಿದ್ರೆ ನೀವು ಬುಕ್ ಎತ್ಕೊಂಡಂಗೆ ಟ್ಯಾಗ್ ಕೊಡುತ್ತಾರೆ. ಯಾಕಂದ್ರೆ ವರ್ಷಾಲ ಓದಲ್ಲ ಅವರು, ಯಾಕಂದ್ರೆ ನಾನು ಎಕ್ಸಾಮು, ಅದಕ್ಕೆ ಹೋಗ್ತಾ ಇರ್ತಾರೆ. ಗಾಡಿ ರಡ ಕಾಣೋದ್ರೆ ಹೋಗ್ತಾ ಇರ್ತಾರೆ ಗಾಡಿ ಕೂತ್ಕೊಂಡೆ. ಆತರ ಅವ್ರು ಹೇಳ್ತಾ ಇಲ್ಲ, ಯಾವ ತರ ನಾವು ಸತ್ಯವೇದ ಓದಕ್ಕೆ ಅಟ್ರಾಕ್ಷನ್ ಆಗಿ ಓದೋದು ಗೊತ್ತಾನೆ? ಯಾವಾಗ ಒಂದೇ ತರ ಓದಕ್ಕೆ ಬೇಜಾರು, ಯಾಕಂದ್ರೆ ಡಿಫೆಂಡ್ ಆಗಿಲ್ವಲ್ಲ. ಅದು ಅವ್ರು ಕೇಳ್ತಾ ಇದ್ರು, ಯವನಸ್ಥ ಮಕ್ಕಳು ಎಷ್ಟು ಚೆನ್ನಾಗಿ ಹೇಳಿದ್ರು ಗೊತ್ತಾ? ಅಲ್ಲಿ ಯಾವ ತರ ಅವರು ಕ್ರಿಯೇಟಿವ್ ಆಗಿ ಸತ್ಯವೇದವನ್ನ ಓದ್ಬೋದು ಅಂತ. ನೀವು ಯಾವ ತರ ಯೋಚನೆ ಮಾಡಿರ? ಹತ್ರ ಇದಲ್ಲ, ಓದ್ರೆ ತಾನೇ ಬೈಬಲ್ ಯೋಚನೆ ಮಾಡಿ. ಹಲೋ, ಏನ್ ಹೆಂಗ್ ನೋಡ್ತೀರಾ? ಏನಿ ಅಂತ ನೋಡ್ತೀರ? ಬೈಬಲ್ ಓದಕ್ಕೆ ನಮ್ ಧರ್ಮ ತಾನೆ, ನಮ್ ಕರ್ತವ್ಯ ತಾನೆ, ನಮ್ ಕರ್ಮ ಅನ್ಬಾರ್ದು, ನಮ್ ಧರ್ಮ ತಾನೆ ಅಲ್ವಾ? ಓದ್ಬೇಕು ಏಸಪ್ಪನ ವಾಕ್ಯನ. ಏಸಪ್ಪನ ವಾಕ್ಯ ಓದಿಲ್ಲ ಅಂದ್ರೆ ನಮ್ಗೆ ದೇವ್ರಿಗೆ ಯಾರಂತಾನೇ ಗೊತ್ತಾಗಲ್ಲ. ನೀನ್ ಮಾಡ್ಕೋತೀವಿ, ಅದೇ ಇಂಜಿನಿಯರ್ ಹೋಗೋದು. ಲೋಕದ ಕಾರ್ಯದ ಮೇಲೆ ಇನ್ನೂ ಅಧಿಕವಾಗಿ ಆಸಕ್ತಿ ಇರೋಕ್ಕಿಂತ ಆತ್ಮಿಕ ಕಾರ್ಯಗಳ ಮೇಲೆ ಆಸಕ್ತಿ ಇರಬೇಕು. ಸತ್ಯವೇದ ಓದೋದ್ರಲ್ಲಿ, ಪ್ರಾರ್ಥನೆ ಮಾಡೋದ್ರಲ್ಲಿ, ದೇವ್ರ ಮಕ್ಕಳೊಟ್ಟಿಗೆ ಸೇರೋದ್ರಲ್ಲಿ, ಸಭೆಗೆ ಬರೋದ್ರಲ್ಲಿ, ದೇವರ ಕಾರ್ಯಗಳನ್ನು ಮಾಡೋದ್ರಲ್ಲಿ ನಾವು ಆಸಕ್ತಿ ತೋರಿಸ್ಬೇಕು. ಯಾವಾಗಲೂ ಪರ್ಸೆಂಟೇಜ್ ಜಾಸ್ತಿ ಇರ್ಬೇಕು, ಇದು ಕಮ್ಮಿ ಇರ್ಬೇಕು. ದೇವರ ಕಾರ್ಯಗಳ ಮೇಲೆ ಆಸಕ್ತಿ ಇಲ್ಲದೆ ಇರುವುದಾದ್ರೆ ನಾವು ಒಂದೇ ದಿನ ಬರ್ತದೆ ಹಿಂಜಾರಿ ಹೋಗುವಂತ ಮಕ್ಕಳಾಗ್ಬಿಡ್ತೇವೆ. ಒಂದು ಇಲಿಸ್ಟ್ರೇಷನ್ ಹೋದ್ರೆ ಒಂದು ಚಿಕ್ಕ ಕುರಿಮರಿ ಗೊತ್ತಲ್ಲ, ಕುರಿಮರಿ ಆ ತಾಯಿಗೆ ಹೋಗ್ತಾ ಇತ್ತಂತೆ ರೋಡಲ್ಲಿ. ಅಂದ್ರೆ ರೋಡಲ್ಲಿ ಒಂದು ಬೈಲಲ್ಲಿ ಹೋಗ್ತಾ ಇತ್ತು, ಫೀಲ್ಡ್ ಅಲ್ಲಿ. ಅಲ್ಲಿ ಒಂದ್ ಕಡೆ ಕೆಸರು ಇದೆ, ಹಂದಿಗಳು, ಪಿಕ್ ಗೊತ್ತಲ್ಲ, ಪಿಕ್ ಕೆಸರು ಕಡೆ ಇರೋದು ಗೊತ್ತಲ್ಲ. ಪಿಕ್ ತಿನ್ನೋದು ಹುಷಾರಾಗಿರ್ಬೇಕು. ಆ ಕೆಸರಲ್ಲಿ ಏನ್ ಮಾಡ್ತಂತೆ, ಆ ಪಿಕ್ಕು ಆಟ ಆಡ್ತಾ ಇತ್ತು ಚೆನ್ನಾಗಿ. ಕೆಸರು ಕಡೆ ಇತ್ತು, ಅದಕ್ಕೆ ಇಷ್ಟ ತಾನೆ ಆಡ್ತಂತೆ. ಈ ಕುರಿ ಮರಿ ನೋಡ್ತಾ ಇತ್ತು. ಅದಾಗ ಅವ್ರ ಅಮ್ಮನಿಗೆ ಹೇಳ್ತು, ನಾನು ಹೋಗಿ ಅದಕ್ಕೆ ತುಂಬಾ ಚೆನ್ನಾಗಿತ್ತು, ಎಷ್ಟು ಚೆನ್ನಾಗಿ ಆಡ್ತಾ ಇದಾರಲ್ಲ, ನಾನು ಹೋಗಿ ಆಡ್ತೀನಿ, ಬಿಸಿಲು ತುಂಬಾ ಚೆನ್ನಾಗಿ ಕೂಳಾಗಿರ್ತದೆ, ಆಡೋಣ ಹೋಗಿ ಅಂತ. ಅದಕ್ಕೆ ಅವ್ರ ಅಮ್ಮ ಹೇಳಿದ್ರು, ಯಾವ ಕುರಿಗಳು ಸಹ ಉಳ್ಳಾಡೋದಿಲ್ಲ, ಉಳ್ಳಾಡ್ತಾರಲ್ಲ, ಉಳ್ಳಾಡೋ ಬುದ್ಧಿ ಅದಕ್ಕಿಲ್ಲ ಅಂದ್ರಂತೆ. ಆದ್ರೂ ಇದಕ್ಕೊಂದು ಅಟ್ರಾಕ್ಷನ್. ಒಂದ್ ದಿವಸ ಬಂತು, ಅಥವಾ ದೊಡ್ಡದಾಯ್ತು ಕುರಿ ಮರಿ. ಮುಂದೆ ಏನ್ ಮಾಡ್ತಾ ಅವ್ರ ಅಮ್ಮ ಮುಂದೆ ಹೋಗಿದಷ್ಟ ಇದು ತಪ್ಪಿಸ್ಕೊಂಡು ಆ ಫ್ರೆಂಡ್ಸ್ ಎಗ್ರಿ ಓಡೋಗಿ ಹೋಗಿ ಅಲ್ಲಿ ಆ ಕೆಸರಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಒಳಗಡೆ ಹೋಯ್ತು. ತಣ್ಣಗಾಯ್ತು ಪಾದ ಎಲ್ಲ, ಖುಷಿ ಆಯ್ತು ಅದಕ್ಕೆ. ತಣ್ಣಗೆ ಚೆನ್ನಾಗಿದೆ ಅಂತ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇತ್ತು, ಸಂತೋಷವಾಗಿ ಆಟ ಆಡೋಕೆ ಶುರು ಮಾಡ್ತು. ಸ್ಲೋ ಹೋಗ್ತಾ ಹೋಗ್ತಾ ಹಂಗೆ ಒಳಗಡೆ ಹೋಯ್ತು. ನೀವು ಸ್ವಲ್ಪ ಒಳಗಡೆ ಹೋಗಿದ ತಕ್ಷಣ ಕಾಲಿಗೆ ಬಂದ್ಬಿಡ್ತದೆ. ಕಾಲಿಗೆ ಬಂದ ತಕ್ಷಣ ಇದಕ್ಕೆ ಕುರಿಗೆ ಏನಿರುತ್ತೆ, ಕುರಿ ಏನಿರುತ್ತೆ ಅಲ್ವಾ, ಉಣ್ಣೆ ಇರುತ್ತಲ್ವಾ, ಹುಳ್ಳಿ ಇರುತ್ತಲ್ವಾ, ಅದೇನಾಗೋಯ್ತು. ಹೋಗಿದ ತಕ್ಷಣ ಕೆಸರು ಅದಕ್ಕೆಲ್ಲ ಮೆತ್ಕೊಂಡು ಅದಕ್ಕೆ ಓಡಾಡಕ್ಕೆ ಆಗ್ತಾ ಅಂದ್ರೆ ಓಡಾಡಕ್ಕೆ ಆಗ್ತಾ ಇಲ್ಲ, ನಡಿಕೆ ಆಗ್ತಾ ಇಲ್ಲ, ಮೆತ್ಕೊಂಡ್ಬಿಡ್ತು. ಗೊತ್ತಲ್ವಾ ಕೆಸರು ಹೆಂಗಿರುತ್ತೆ, ಮೆತ್ಕೊಂಡ್ಬಿಟ್ರೆ ಬಿಡಲ್ಲ, ಮೆತ್ಕೊಂಡ್ಬಿಡ್ತು. ಅದಕ್ಕೆ ಬಡಕ್ ಆಗ್ತಾ ಇಲ್ಲ, ಇವಾಗ ಬಡಕೊಂತು, ಬಡ್ಕೊಂಡು ಶುರು ಮಾಡ್ತು. ಅಲ್ಲಿ ಯಾರೋ ಒಬ್ಬ ಫಾರ್ಮರ್ ಇದ್ರು, ರೈತರು ಬಂದನ್ನ ಬಿಡ್ತಾರೆ ತಪ್ಸಿ ಅದ್ರ ಕಾಪಾಡಿ ಕರ್ಕೊಂಡ್ಬಂದು ಬಿಟ್ರು. ಅವಾಗ ಅವ್ರ ತಾಯಿ ಹೇಳಿದ್ರು, ನಾನು ನಿಮ್ಗೆ ಹೇಳಿದೆ
ಕುರಿಗೆ ಒರ್ಲಾಡೋ ಬುದ್ಧಿ ಇಲ್ಲ ಅಂದ್ರೆ ವಿಶ್ವಾಸಿಗೆ ಲೋಕದ ಪಾಪದಲ್ಲಿ ಒರ್ಲಾಡೋ ಅಂತದ್ದು ಇಲ್ಲ. ಹಲ್ಲೆಲೂಯಾ. ಅದಕ್ಕೆ ತಿರುಗಿ ನಾವೇನ್ ಮಾಡಬಾರ್ದು, ಪಾಪಕ್ಕೆ ಹೋಗ್ಬಾರ್ದು. ಹಂಗ ಹೋಗ್ಬಾರ್ದು ಅಂದ್ರೆ ನಾ ಹೇಳಿದಾಗೆ ನಾವು ನಮ್ಮನ್ನ ಕಾಯ್ಕೊಳ್ಬೇಕು ಅಂದ್ರೆ ನಾವೇ ಅದಕ್ಕೆ ಒಂದು ನಿರ್ಧಾರ ಮಾಡ್ಕೊಳ್ಬೇಕು. ಅರ್ಥ ಆಗತ್ತಲ್ಲ? ಅಟ್ರಾಕ್ಷನ್ ಆಗಿದೆ, ನೋಡಕ್ ಚೆನ್ನಾಗಿದೆ, ಅವಳ ಹಾಗೆ ತಿರುಗಿ ಬೀಳ್ತಾ ಇರ್ಬಾರ್ದು. ಪಾಪದಿಂದ ಹೊರಗಡೆ ಬರೋದಕ್ಕೆ ನಾವು ಮನಸ್ಸು ಮಾಡಬೇಕು ಪ್ರಿಯರೇ. ಯಾರು ಮನಸ್ಸು ಮಾಡ್ಬೇಕು? 2 ಪೇತ್ರ 2:27 ಅದಕ್ಕೆ ಹಿಂಗಂತಾರೆ, ನಾಯಿ ತಾನು ಕಕ್ಕಿದ್ದ ಇಕ್ಕುವುದಕ್ಕೆ ತೆರೆದುಕೊಂಡಿದ್ದು ಮತ್ತು ತೊಳೆದ ಹಂದಿ ಕೆಸರಿನಲ್ಲಿ ಉರುಳಾಡೋದಕ್ಕೆ ಹೋಯಿತು ಎಂಬ ನಿಜವಾದ ಗಾದೆಗೆ ಸರಿಯಾಗಿ ನಡೆದಿದ್ದಾರೆ. ನಾವು ಮಾಡ್ರೆ ತಿರುಗಿ ಅಲ್ಲಿಗೆ ವಾಪಸ್ ಹೋಗ್ಬಿಡ್ತೀವಿ. ಮೊದಲನೇದಾಗಿ ದ ಸೈನ್ ಆಫ್ ಬ್ಯಾಕ್ ಸ್ಲೈಡ್ ಏನಂತ ಹೇಳಿದ್ರೆ ಇಂದಿನ ದಿನವನ್ನ, ಇಂದಿನ ಒಂದು ಜೀವಿತವನ್ನ ನೆನೆಸಿಕೊಳ್ಳುವಂತ. ಎರಡನೇದು ಏನ್ ಹೇಳಿದೆ ಹೇಳಿ, ಕೆಲ್ಮ ಮಾಡಿ. ಈ ಲೋಕದ ಒಂದು ಕಾರ್ಯಗಳಿಗೆ ಆಸಕ್ತಿ ತೋರಿಸೋದಕ್ಕಿಂತ ಹೆಚ್ಚಾಗಿ ಆತ್ಮಿಕ ಕಾರ್ಯಗಳಿಗೆ ತೋರಿಸಬೇಕು. ಓಕೆನಾ? ಮೂರನೇದಾಗಿ ಈಲ್ಡಿಂಗ್ ಟು ಅವರ್ ವೀಕ್ನೆಸ್ಸಸ್, ನಮ್ಮ ಒಂದು ಬಲಹೀನತೆಗೆ ನಾವು ಒಪ್ಪಿಸಿಕೊಡುವಂತ. ಇದಕ್ಕೆ ಒಂದು ಒಳ್ಳೆ ಉದಾಹರಣೆ ಆಗುತ್ತಾ? ಸ್ಯಾಮ್ಸನ್ ಯಾರು ಗೊತ್ತು? ಸ್ಯಾಮ್ಸನ್ ಯಾಕೆ ಆಗುತ್ತಾ? ಇದು ಜಡ್ಜ್ ಗೊತ್ತಲ್ಲ ನಮ್ಗೆ, ನ್ಯಾಯಸ್ಥಾಪಕರು 14:2 ವಚನ ಈ ರೀತಿ ಹೇಳ್ತದೆ. 14ನೇ ಅಧ್ಯಾಯ ತೆಗೆದುಕೊಳ್ಳಿ. ಸಂಸೋನನ್ನು ಹೋಗ್ತಾ ಇದ್ದಂತ ಜೊತೆ ತಿರುಗಿ ತಾಯಿಗಳ ಬಳಿಗೆ ಬಂದು ಅವರಿಗೆ, ನಾನು ತಿಮ್ನಾ ಊರಲ್ಲಿ ಒಬ್ಬ ಫಿಲಿಸ್ಟಿಯರ ಹೆಣ್ಣನ್ನು ನೋಡಿದ್ದೇನೆ, ಆಕೆ ನನಗೆ ಮದುವೆ ಮಾಡಿಕೊಡಿರಿ ಅಂತ ಕೇಳ್ದ. ಫಸ್ಟ್ ಲೇಡಿ. ಓಕೆನಾ? ಫಸ್ಟ್ ಒಂದು ವುಮೆನ್ ಅಥವಾ ಹೆಂಗಸು. 7:16 ನೋಡ್ತೇವೆ, ತರುವಾಯ ಸಂಸೋನನು ಗಾಜಾಕ್ಕೆ ಹೋಗಿ ಅಲ್ಲಿ ಒಬ್ಬ ಸೂಳೆಯನ್ನು ಕಂಡು ಅವಳ ಬಳಿಗೆ ಹೋದನು. 2ನೇ ಹೆಂಗಸು. 3ನೇದಾಗಿ 14:4 ಅನಂತರ ಸಂಸೋನನು ಸುರೇಖ ತಗ್ಗಿನಲ್ಲಿ ವಾಸವಾಗಿದ್ದ ದಲೇರಲ ಎಂಬ ಹೆಸರುಳ್ಳ ಒಬ್ಬ ಸ್ತ್ರೀಯಲ್ಲಿ ಮೋಹಿತನಾದನು. ದ ವೀಕ್ನೆಸ್ ಆಫ್ ಸ್ಯಾಮ್ಸನ್ ವಾಸ್ ಶಿ. ಏನೇಳಿ? ಶಿ ಅಂದ್ರೆ ಗೊತ್ತಾ? ಹೆಂಗಸು. ಆತನಿಂದ ಒಂದು ವೀಕ್ನೆಸ್ ಹೆಂಗಸು. ಆದ್ರೆ ನಾವೆಲ್ಲರಲ್ಲೂ ಅಷ್ಟೇ ಪ್ರೇರು. ನಾನು ಹೇಳಿದ್ರೆ ಒಂದಲ್ಲ ಒಂದು ವೀಕ್ನೆಸ್ ನಮಗಿದೆ ಅಲ್ಲ. ವೀಕ್ನೆಸ್ ಇಲ್ಲ ಅಂತ ಎಲ್ರಿಗೂ ಇರ್ತಾನೆ, ನನ್ನೊಂದು ಸೇರಿ ಎಲ್ಲರೂ ಒಂದು ಬಲಹೀನತೆ ಇದ್ದೇ ಇರ್ತದೆ. ಆ ಬಲಹೀನತೆಗೆ ನಮ್ಮನ್ನ ಒಪ್ಪಿಸ್ಕೊಟ್ರೆ ಅದು ನಾವು ಹಿಂಜರಿಯುವಂತ ಒಂದು ಗುರುತಾಗಿದೆ. ಇಟ್ಸ್ ಅ ಸೈನ್ ಆಫ್ ಅವರ್ ಬ್ಯಾಕ್ ಸ್ಲೈಡಿಂಗ್. ಇಬ್ರಿಯ 4:14-16 ಯಾರಾದ್ರೂ ಓದಿ. ದೇವ್ರ ವಾಕ್ಯ ಈ ರೀತಿ ಹೇಳ್ತಾರೆ, ಯೇಸು ಕ್ರಿಸ್ತನು ನಮ್ಗೆ ಏನ್ ಮಾಡ್ತಾನಂತೆ? ನಾವು ನಮ್ಮ ಒಂದು ಬಲಹೀನತೆಯನ್ನು ಒಪ್ಪಿಸಿಕೊಳ್ಳುವುದಾದ್ರೆ ಯೇಸು ಕ್ರಿಸ್ತ ನಮ್ಗೆ ಸಹಾಯ ಮಾಡ್ತಾನೆ. ಇಬ್ರಿಯ 4:14-16 ದಾಟಿ ಹೋದ ದೇವಕುಮಾರನಾದ ಯೇಸು ಎಂಬ ಶ್ರೇಷ್ಠ ಮಹಾಯಾಜಕನು ನಮಗಿರುವುದರಿಂದ ಪಾಪ ನಾವು ಮಾಡಿರುವ ಪ್ರತಿಜ್ಞೆಯನ್ನು ಬಿಡದೆ ಹಿಡಿಯೋಣ. ಯಾಕೆಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ಆದುದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. ನಾವು ಆತನು ನಮಗೆ ಒಂದು ಸಹಾಯ ಕೊಟ್ಟಿದ್ದಾನೆ, ಅದು ಯೇಸು ಕ್ರಿಸ್ತನಾಗಿದ್ದಾನೆ. ಯೇಸು ಕ್ರಿಸ್ತನ ಬಳಿಗೆ ನಾವು ಆತನ ಕೃಪಾ ಸಿಂಹಾಸನ ಬಳಿಗೆ ಬಂದು ನಾವು ನಮ್ಮ ಬಲಹೀನತೆಗಳನ್ನು ಒಪ್ಪಿಕೊಡುವುದಾದ್ರೆ ಆತ ನಮಗೆ ಸಹಾಯ ಮಾಡ್ತಾನೆ ಆ ಬಲಹೀನತೆ ಹೊರಡೆ ಬರೋದಕ್ಕೆ. ನಾನು ಈ ವಿಷಯ ನೋಡಿದೀನಿ, ವಿಶ್ವಾಸಿಗಳ ಮೇಲೆ 2 ಎಕ್ಸ್ಟ್ರೀಮ್ಗಳಿದೆ. ಒಬ್ರು ಏನಂದ್ರೆ ಒಂದು ತರ ಇದ್ದಾರೆ ಅಂದ್ರೆ ಅವರು ಹೋಗಿ ದೇವರ ಹತ್ರ ಕ್ಷಮಾಪಣೆ ಕೇಳ್ತಾರೆ, ಆದ್ರೆ ಅವ್ರ ಬಲಹೀನತೆನ ಅವ್ರು ಒಪ್ಪಿಸ್ಕೊಡಲ್ಲ. ಬಲಹೀನತೆನ ಅವರು ದೇವ್ರು ಕೊಡೋದಿಲ್ಲ. ಓಕೆನಾ? ದೇವರು ಕೊಡುವುದಾದ್ರೆ ದೇವರು ಪರಿಶುದ್ಧಾತ್ಮ ಮೂಲಕವಾಗಿ ನಮ್ಗೆ ಸಹಾಯ ಮಾಡ್ತಾನೆ ಬಲಹೀನತೆ ಹೊರಡೆ ಬರೋದಕ್ಕೆ. ಹಲ್ಲೆಲೂಯಾ. ಇನ್ನೊಬ್ರಿದ್ದಾರೆ, ಅವ್ರು ಏನ್ ಮಾಡ್ತಾರಂದ್ರೆ ಅವ್ರ ಬಲಹೀನತೆ ಅವ್ರು ಗೊತ್ತು, ಬಲಹೀನಾಗಿದ್ದೀನಿ ನಾನು ಸರಿ ಇಲ್ಲ, ಇದು ನಾನು ಸರಿ ಅನ್ಕೋತಾನೆ ಇರ್ತಾರೆ ಹೊರತು ದೇವರ ಹತ್ರ ಹೋಗಲ್ಲ. ನಾವು ನಮ್ಮ ವೀಕ್ನೆಸ್ ಅನ್ನ ಗೆಲ್ಲೋದಕ್ಕೆ ಸಾಧ್ಯವಿಲ್ಲ, ವೀಕ್ನೆಸ್ ಅನ್ನ ಹೊರಡೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ನಮಗೆ ಒಂದು ಸಹಾಯ ಬೇಕು, ಅದು ಯೇಸು ಕ್ರಿಸ್ತನ ಮೂಲಕವಾಗಿ ಪರಿಶುದ್ಧಾತ್ಮನ ಮೂಲಕವಾಗಿ. ಅದಕ್ಕಾಗಿ ನಾವು ದೇವರ ಹತ್ರ ಹೋಗ್ಬೇಕು.
ದೇವರ ಮುಂಭಾಗದಲ್ಲಿ ಯಾವುದನ್ನು ಮುಚ್ಚಿ ಮರೆ ಮಾಡಬಾರ್ದು ಪ್ರಿಯರೇ. ಬಿಕಾಸ್ ಅವರ್ ಹಾರ್ಟ್ಸ್ ಆರ್ ನೇಕೆಡ್ ಬಿಫೋರ್ ದ ಲಾರ್ಡ್. ನಮ್ಮ ಹೃದಯ ಯೇಸಪ್ಪ ಮುಂಭಾಗದಲ್ಲಿ ಬೆತ್ತಲೆ ಆಗಿದೆ. ಮುಚ್ಚಿಕೊಂಬಾರ್ದು. ಯೇಸಪ್ಪ ಹತ್ರ ಹೋದಾಗ ನಾನು ಅನೇಕ ವಿಶ್ವಾಸಿಗಳು ನೋಡಿದ್ದೇನೆ, ಸೇವಕರು ನೋಡಿದ್ದೇವೆ. ಏನಾಗ್ತಾರೆ ಅಂದ್ರೆ ಅವ್ರು ಮುಚ್ಚಿಕೊಳ್ತಾ ಇದ್ದಾರೆ. ಅವ್ರ ಪ್ರಕಾರ ಅವ್ರು ಸರಿ ಇದ್ದಾರೆ. ಇಲ್ಲ ಪ್ರಿಯರೇ, ನಮ್ಮ ಒಂದು ವೀಕ್ನೆಸಸ್ ನ ಬಲಹೀನತೆ ಒಪ್ಪಿಸಿಕೊಡದೆ ಹೊರತು ನಮಗೆ ಅದರಿಂದ ಬಿಡುಗಡೆ ಬರೋದಿಲ್ಲ. ನಾವು ಅದರಲ್ಲೇ ಇರ್ತೀವಿ. ಅದು ಒಂದು ದಿನ ಬರ್ತದೆ, ಸ್ಲೋವಾಗಿ ನಾವೇನಾಗ್ತಾ ಇರ್ತೀವಿ, ಬ್ಯಾಕ್ ಸ್ಲೈಡ್ ಆಗ್ತಾ ಇದ್ದೀವಿ, ಯೇಸಪ್ಪನ ಬಿಟ್ಟು ಹೋಗ್ತಾ ಇದ್ದೀವಿ. ಮೊದಲನೇದಾಗಿ ಬ್ಯಾಕ್ ಸ್ಲೈಡ್ ಒಂದು ಗುರುತು ಏನಾಗಿದೆ, ಇಂದಿನ ಜೀವಿತ ನೆನೆಸ್ಕೊಳ್ಳೋದು. ಎರಡನೇದಾಗಿ ಪರಲೋಕದ ಕಾರ್ಯಗಳಿಗಿಂತ ಹೆಚ್ಚಾಗಿ ಲೋಕದ ಕಾರ್ಯದ ಮೇಲೆ ಆಸಕ್ತಿ ತೋರಿಸುವಂತದ್ದು. ಮೂರನೇದಾಗಿ ನನ್ನ ಬಲಹೀನತೆಗೆ ನನ್ನನ್ನ ಒಪ್ಪಿಸಿಕೊಡುವಂತ. ಯಾಕೆ ನಾವು ಈ ರೀತಿಯಾಗಿ ಹಿಂಜರಿ ಹೋಗ್ತೇವೆ? ಕಾರಣಗಳೇನು? ವಾಟ್ ಈಸ್ ದ ರೀಸನ್ಸ್ ಫಾರ್ ಅವರ್ ಬ್ಯಾಕ್ ಸ್ಲೈಡಿಂಗ್? ನಾವು ಯಾಕೆ ಆ ತರ ಹಿಂಜಾರಿ ಹೋಗ್ತೇವೆ? ಯಾಕೆ ಹೋಗ್ತೇವೆ? ಯೋಚನೆ ಮಾಡಿದ್ದೀರಾ? ಯಾಕೆ ಹೋಗ್ತೀವಿ ಹಿಂಜಾರಿ? ಇದನ್ನ ನಾವು ಪೇತ್ರನ ಜೀವಿತ ಮತ್ತೆ ಆತನ ಹೇಳಿದಂತ ಮಾತುಗಳಲ್ಲಿ ಕಲ್ತ್ಕೊಳ್ಳೋಣ. ಮತ್ತಾಯ 26:33-35 ಓದೋ ಕಡೆ ಎಲ್ಲ ವಚನಗಳನ್ನ. ಮ್ಯಾಥ್ಯೂ ಚಾಪ್ಟರ್ 26 verses 33 to 35. ಮತ್ತಾಯ 26:33-35. ಪೇತ್ರ ಏನ್ ಮಾಡ್ದ? ಯೇಸು ಕ್ರಿಸ್ತ ಇಟ್ಕೊಂಡಾಗ ಪೇತ್ರ ಏನ್ ಮಾಡ್ದ? ಅಲ್ಲಗಳ್ದ ಅಲ್ವಾ? ಈ ದಿನೇ ಯೇಸು ಕ್ರಿಸ್ತನನ್ನ ಆ ಒಂದು ಸೈನಿಕರು ಬಂದು ಹಿಡ್ಕೊಂಡು ಹೋದಾಗ ಆತ ಯೇಸು ಕ್ರಿಸ್ತನ ಗೊತ್ತಿಲ್ಲ ಅಂತ. ಯಾಕೆ ಆ ರೀತಿಯಾಗಿ ಆತನು ಹಿಂಜಾರಿ ಹೋದ? ಯೇಸು ಕ್ರಿಸ್ತನ ಯಾಕೆ ಆತನು ಅಲ್ಲಗಳ್ದ? ಮೊದಲನೇ ಒಂದು ಕಾರಣ ಏನಂದ್ರೆ ಸೆಲ್ಫ್ ಕಾನ್ಫಿಡೆನ್ಸ್. ಎಲ್ರು ಹೇಳಿ, ಸೆಲ್ಫ್ ಕಾನ್ಫಿಡೆನ್ಸ್. ಅವ್ನಿಗೆ ವಚನ 33 ಹೇಳ್ತಾರೆ. ನೀವು ತಗೊಂಡಿದ್ರೆ ನೋಡಿ. ಪೇತ್ರನು ಆತನಿಗೆ ಎಲ್ಲರೂ ನಿನ್ನ ವಿಷಯದಲ್ಲಿ ದಿಗಿಲು ಪಟ್ಟು ಹಿಂಜಾರಿದರು, ನಾನು ಎಲ್ರು ಹೇಳಿ, ಎಂದಿಗೂ ಹಿಂಜಾರುವುದಿಲ್ಲ ಎಂದು ಉತ್ತರ ಕೊಟ್ಟ. ನೋಡಿ, ಯಾವಾಗ ನಮ್ಮ ಮೇಲೆ ನಾವು ಅಧಿಕವಾಗಿ ಭರವಸೆ ಇಡ್ತೇವೋ ಅದು ನಮ್ಮ ನಾಶನ ಕರ್ಕೊಂಡು ಹೋಗುತ್ತೆ. ಅದೇ ಯೇಸು ಕ್ರಿಸ್ತನ ಮೇಲೆ ನಾವು ಭರವಸೆ ಇಡುವುದಾದ್ರೆ ಅದು ನಮ್ಮನ್ನ ಜೀವಕ್ಕೆ ನಡೆಸ್ತದೆ. ಇಲ್ಲಿ ನಾವು ನೋಡ್ತೇವೆ, ಒಂದು ಒಳ್ಳೆ ವಚನ ಇದೆ. ಈ ವಚನ ನನಗೆ ತುಂಬಾ ಇಷ್ಟವಾದ ಒಂದು ವಚನ. ಜ್ಞಾನೋಕ್ತಿಗಳು 3:5. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ ವಚನ 5. ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ, ಸ್ವಬುದ್ಧಿಯನ್ನೇ ನಾವು ಆಧಾರ ಮಾಡಿಕೊಳ್ಳದೆ ಯೆಹೋವನ ಮೇಲೆ ನಾವು ಭರವಸೆ ಇರಬೇಕು. ಯಾಕಂದ್ರೆ ಪೂರ್ಣ ಮನಸ್ಸಿನಿಂದ ಆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಬರಲ್ಲ. ಅದಕ್ಕಂತ ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲ ಅಂತ ಸೆಲ್ಫ್ ಕಾನ್ಫಿಡೆನ್ಸ್ ಇರಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಅರ್ಥ ಆಗತ್ತಲ್ಲ? ನಮ್ಮ ಮೇಲೆ ನಾವು ಆತುಕೊಳ್ಳಿಂದ ಅಧಿಕವಾಗಿ ನಾವು ಯೇಸಪ್ಪನ ಮೇಲೆ ಆತ್ಕೊಳ್ಬೇಕು. ಕಾನ್ಫಿಡೆನ್ಸ್ ವಿ ಶುಡ್ ಹ್ಯಾವ್ ಆನ್ ದ ಲಾರ್ಡ್ ದ್ಯಾನ್ ಆನ್ ಮೀ. ಅದೇ ಅನೇಕರು ವಿಶ್ವಾಸಿಗಳು ಇಲ್ಲೂ ತಪ್ಪು ಮಾಡ್ಬಿಡ್ತಾರೆ. ಗೊತ್ತಾ? ಸೆಲ್ಫ್ ಕಾನ್ಫಿಡೆನ್ಸ್ ಇರೋದೇ ಇಲ್ಲ, ಸೆಲ್ಫ್ ಪಿಟಿ ಜಾಸ್ತಿ. ಅವ್ರಿಗೆ ಅವ್ರ ಮೇಲೆ ಕಾನ್ಫಿಡೆನ್ಸ್ ಇಲ್ಲ. ಅವ್ರು ಯಾಕೊಂತ ಕಾನ್ಫಿಡೆನ್ಸ್ ಇಲ್ಲ, ಅವ್ರಿಗೆ ಗೊತ್ತಿಲ್ಲ ಯೇಸಪ್ಪನವ್ರು ಏನಾಗಿದ್ದಾರೆ ಅಂತ ಗೊತ್ತಿಲ್ಲ. ನಾವು ಯೇಸಪ್ಪನಲ್ಲಿ ಏನಾಗಿದ್ದೇವೆ, ಆಮೇಲೆ ಮಕ್ಕಳ ನಂತರ ಶಿಷ್ಯರಾಗಿದ್ದೇವೆ, ಮಕ್ಕಳಾಗಿ ನಮ್ಗೆ ಅಧಿಕಾರ ಇದೆ. ಅದೇ ನಮ್ಗೆ ಗೊತ್ತಿಲ್ಲ ಅನೇಕ ವಿಶ್ವಾಸಿಗಳಿಗೆ. ಅದಕ್ಕೆ ಅವರು ನಾನು ಅಯ್ಯೋ 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 ನನ್ಗಾಗಲ್ಲ, ಅಯ್ಯೋ ಅಯ್ಯೋ ನನ್ಗಾಗೋಯ್ತಲ್ಲ, ಅಯ್ಯೋ 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 ಅನ್ಕೊಂಡೇ ಲೈಫ್ನಾಗ ನಾನು ತುಂಬಾ ಬೇಜಾರು ನೋಡ್ರಿ. ಯಾಕಂದ್ರೆ ಏಸಪ್ಪನ ಮಕ್ಕಳು, ಏಸಪ್ಪನ ಶಿಷ್ಯರಿಗೆ ದೇವರು ನಮ್ಗೆ ಅಧಿಕಾರ ಕೊಟ್ಟಿದ್ದಾನೆ. ಆ ಕಾನ್ಫಿಡೆನ್ಸ್ ನಮ್ಗೆ ಏಸಪ್ಪನ ಮೇಲೆ ಇದೆಯಲ್ಲ, ಅದಕ್ಕೋಸ್ಕರ ಇಲ್ಲಿ ನಾವು ನೋಡಿದ್ರೆ ಗೊತ್ತಾ, ಪೇತ್ರ ತನ್ನ ಮೇಲೆ ಆಧಾರ ಮಾಡ್ಕೊಂಡ. ಕೀರ್ತನೆಗಳು 28:7 ಹೇಳ್ತಾರೆ, ಯೆಹೋವನು ನನಗೆ ಬಲವೂ ಗುರಾಣಿಯೂ ಆಗಿದ್ದಾನೆ, ನಾನು ಆತನಲ್ಲಿ ಭರವಸವಿಟ್ಟೆನು. ಯಾರಲ್ಲಿ? ನನಗೆ ಸಹಾಯವು ಉಂಟಾಯಿತು, ಆದ ಕಾರಣ ನಾನು ಹೃದಯವು ಹರ್ಷಿಸುವುದು, ಕೀರ್ತನ ರೂಪವಾಗಿ ಆತನನ್ನು ಸ್ತುತಿಸುವೆನು. ನಾವು ಆತನಲ್ಲಿ ಭರವಸೆ ಇರದೆ ಪ್ರಿಯರೇ, ಆತನು ನಮಗೆ ಕೊಡುವಂತಹ ಸಹಾಯ ಬರದೆ ನಮಗೆ ನಾವೇ ಮಾಡ್ಕೊಂಡ್ರೆ ಹೃದಯ ಸಂತೋಷ ಕೊಡ್ತದೆ. ಇದ್ರಿ ನೋಡಿದೀರಾ? ಪ್ರೈಡ್ ಬಂದ್ಬಿಡ್ತದಲ್ವಾ? ಏನ್ ಬರ್ತದೆ? ಅಹಂಕಾರ ಬಂದ್ಬಿಡ್ತದೆ. ನನಗಿದೆ ಬಲ, ನನಗಿದೆ ದುಡ್ಡು, ನನಗಿದೆ ಎಜುಕೇಶನ್, ನಾನ್ ಮಾಡ್ತೀನಿ. ಅದಕ್ಕೆ ದೇವ್ರ ಮಕ್ಕಳಾಗ ನಾವು ಸೆಲ್ಫ್ ಕಾನ್ಫಿಡೆನ್ಸ್, ನನ್ನ ಮೇಲೆ ಭರವಸೆಗಿಂತ ಅಧಿಕವಾಗಿ ಯೇಸಪ್ಪನ ಮೇಲೆ ಭರವಸೆ ಇಡಬೇಕು. ಕಾರಣ ಏನು? ನಾವು ವಿಚಾರಕ್ಕೆ ಮೊದಲಾಗಿ ನಮ್ಮ ಮೇಲೆ ಅಧಿಕವಾಗಿ ನಮಗೆ ಭರವಸೆ ಇರೋದ್ರಿಂದ ಸೆಲ್ಫ್ ಕಾನ್ಫಿಡೆನ್ಸ್.
ಅದಕ್ಕೆ ಒಬ್ರು ಹೇಳಿದಾರೆ ಚೆನ್ನಾಗಿ, ನಾವು ಕ್ರಿಶ್ಚಿಯನ್ ಅಂತೀವಲ್ಲ, ಕ್ರಿಶ್ಚಿಯನ್ ಅಂದ್ರೆ ಸ್ಪೆಲ್ಲಿಂಗ್ ಗೊತ್ತಲ್ಲ ನಿಮ್ಗೆ, CHRISTIAN ಅಲ್ವಾ. ಕ್ರಿಶ್ಚಿಯನ್ ಇಸ್ ಅ ಒನ್, ಅವ್ರು ಹೆಂಗಿರ್ತಾರೆ ಅಂದ್ರೆ ಐ ಆಮ್ ನಥಿಂಗ್ ವಿತೌಟ್ ಕ್ರೈಸ್ಟ್. ಎಲ್ರಿ ಐ ಆಮ್ ನಥಿಂಗ್. ಅಯ್ಯೋ ಏನು ಫ್ರೀಡಮ್ ಲ್ಯಾಂಡ್ ಮಾಡಿ ಏಸು ಕ್ರಿಸ್ತನ್ ಹೇಳಿದ್ರೆ ನಾನು ಏನು ಅಲ್ಲ. ಇಲ್ಲಿ ಬಂದು ನಿಂತ್ಕೊಂಡು ಸಭೆ ಬಂದಾಗ ನೀನು ಇಲ್ಲದೆ ಅನ್ನೋದಲ್ಲ. ಚೆನ್ನಾಗಿ ಮಾಡ್ತಾರಲ್ಲ ಅಲ್ವಾ, ಎಷ್ಟು ಚೆನ್ನಾಗಿ ಮಾಡಿದ್ರೆ ಬರ್ತೇನೆ ಓಕೆನಾ ಅನ್ನೋದಲ್ಲ. ಕಷ್ಟಗಳು ಬಂದಾಗ, ದುಃಖಗಳು ಬಂದಾಗ, ನಮ್ ಕೇಳ ಆಗಲ್ವಲ್ಲ, ಸವಾಲುಗಳು ಬಂದಾಗ ಆವಾಗ ನಾನ್ ಮಾಡ್ತೀನಿ ತಗೋಬಾರ್ದು, ಅವಾಗ ಯಾರು ಬರ್ಬೇಕು, ನೀನು ಇಲ್ಲದೆ ನನ್ ಸಹಾಯ ಮಾಡು ಅಂತ ಕೇಳಬೇಕು. ಯಾಕಂದ್ರೆ ನಾನು ತಿರುಗಿ ಇದನ್ನ ಹೇಳ್ತೀನಿ, ಇಟ್ ಹ್ಯಾಸ್ ಕಮ್ ಫ್ರಮ್ ಆಡಮ್ ಅಂಡ್ ಈವ್. ಇಟ್ಸ್ ಇನ್ಹೆರಿಟೆಡ್ ನೇಚರ್ ಆಫ್ ದ ಮ್ಯಾನ್. ಅಂದ್ರೆ ಬಿದ್ದೋದಂತಹ ಸ್ವಭಾವ ಆದಮ ಅವಳು ಬಂದ್ಬಿಟ್ಟಿದೆ, ನಾನು ಅನ್ನೋ ಬಂದ್ಬಿಟ್ಟಿದೆ. ಅನೇಕ ಸಾರಿ ನಾವು ನಮ್ಮನ್ನೇ ನೋಡ್ಕೋದು, ನಾವು ಮಾಡಿದ ಮೇಲೆ ಆಗಲ್ಲ ಅಂದ್ರೆ ಏಸಪ್ಪ ಹತ್ರ ಹೋಗೋದು. ಗೋಯಿಂಗ್ ಟು ದ ಲಾರ್ಡ್ ಇಸ್ ನಾಟ್ ದ ಲಾಸ್ಟ್ ಥಿಂಗ್, ಇಸ್ ದ ಫಸ್ಟ್ ಥಿಂಗ್. ನಿನಗೆ ಆದ್ರೂ ಹೋಗ್ಬೇಕು ಏಸಪ್ಪ ಹತ್ರ, ನನಗೆ ಬಲ ಇದ್ರೂ ಹೋಗ್ಬೇಕು ಏಸಪ್ಪ ಹತ್ರ, ನನ್ಗೆ ಜ್ಞಾನ ಇದ್ರೂ ಹೋಗ್ಬೇಕು ಏಸಪ್ಪ ಹತ್ರ, ನನಗೆ ಸಾಮರ್ಥ್ಯ ಇದ್ರೂ ಹೋಗ್ಬೇಕು ಏಸಪ್ಪ ಹತ್ರ. ಅನೇಕ ಸಾರಿ ನೋಡಿ ನಮ್ಗೆ ನಾವು ಏನ್ ಮಾಡ್ತೀವಿ ಗೊತ್ತಾ, ನಮ್ಗೆಲ್ಲ ಇರುತ್ತೆ, ತಪ್ಪ ಮಾಡ್ಬಿಡ್ತೀವಿ. ಅನ್ವೇಷಿಸಿದ್ರಿ, ಅದು ಎಕ್ಸ್ಪೀರಿಯನ್ಸ್, ನಮ್ಗೆಲ್ಲ ಗೊತ್ತು, ಮಾಡಿದ್ರೆ ನಾವು ತಪ್ಪ ಮಾಡ್ಬಿಡ್ತೀವಿ. ಯಾಕೆ ಏಸಪ್ಪ ಹತ್ರ ಹೋಗಿಲ್ಲ. ಏಸಪ್ಪ ಹತ್ರ ಹೋದ್ರೆ ನಮ್ಗಿರುವಂತ ಎಲ್ಲ ಸಾಮರ್ಥ್ಯ ಆಗಲಿ, ಜ್ಞಾನ ಆಗಲಿ, ವಿದ್ಯೆ ಆಗಲಿ ಎಲ್ಲವನ್ನ ದೇವ್ರು ಕರೆಕ್ಟಾಗಿ ಚಾನಲೈಸ್ ಮಾಡ್ತಾನೆ. ಅವಾಗ ನಮ್ಗೆ ಆಶೀರ್ವಾದ. ಅಲ್ಲಿ ಬಿಟ್ಟು ನಾನೇ ಮಾಡಕ್ ಹೋಗ್ತೀನಿ ಅಂದ್ರೆ ಅಲ್ಲಿ ಎಷ್ಟೋ ಸಾರಿ ನೀವು ನೋಡಿದ್ರೆ ತಪ್ಪ ಮಾಡ್ಬಿಡ್ತೀವಿ. ಎರಡನೇದ ಯಾಕೆ ನಾವು ತಿರುಗಿ ಹಿಂಜಾರಿ ಹೋಗ್ತೀವಿ ಅಂದ್ರೆ, ಮೊದಲನೇದಾಗಿ ನಮ್ಗೆ ಜಾಸ್ತಿ ಭರವಸೆ ನಮ್ಮ ಮೇಲೆ, ದೇವರ ಮೇಲೆಗಿಂತ. ಎರಡನೇದಾಗಿ ಅದೇ ವಚನ 31, 33, 35 ವಚನ 31 ಓದಿ, ಸೇಮ್ ಚಾಪ್ಟರ್. ಆಗ ಯೇಸು ಅವರಿಗೆ, ನೀವೆಲ್ಲರೂ ಈ ರಾತ್ರಿ ನನ್ನ ವಿಷಯದಲ್ಲಿ ದಿಗಿಲು ಪಟ್ಟು ಹಿಂಜರಿಯುವಿರಿ. ಕುರುಬನನ್ನು ಹೊಡೆಯುವೆನು, ಹಿಂಡಿನ ಕುರಿಗಳು ಚೆದರಿ ಹೋಗುವವು ಎಂದು ಬರೆದರೆ ಎಲ್ಲ. ಸಾಕು. ಇಲ್ಲಿ ಏಸಪ್ಪ ನೋಡಿ ಅಷ್ಟು ಚೆನ್ನಾಗಿ ಹೇಳ್ತಾರೆ ಶಿಷ್ಯರಿಗೆ, ನೋಡ್ರಿ ನೀವು ನನ್ನ ಹಿಡ್ಕೊಬೇಕಾದ್ರೆ ಭಯ ಪಟ್ಟು ಓಡೋಗ್ತೀರಾ, ಓಕೆನಾ. ಅದಕ್ಕೊಂದು ವಾಕ್ಯ ಕೂಡ ಹೇಳಿದ್ರು, ಅದೇ ಒಡಂಬಡಿಕೆ ಒಂದು ಕೊಟೇಶನ್ ಕೊಟ್ಟು ಹೇಳ್ತಾರೆ, ಹಿಂದಿನ ಕುರಿಗಳನ್ನ ಕುರುಬನ್ನು ಹೊಡೆಯುವೆನು, ಹಿಂದಿನ ಕುರಿಗಳು ಚದುರು ಹೋಗುವು ಅಂತ ಬರೆದಿದೆ ಅಂತ ಹೇಳಿದ್ರೆ, ಈ ಪೇತ್ರ 33ನೇ ವಚನ ಓದಿ. ಪೇತ್ರನು ಆತನಿಗೆ ಓದಿ ಸಿಸ್ಟರ್. ಪೇತ್ರನು ಆತನಿಗೆ, ಎಲ್ಲರೂ ನಿನ್ನ ವಿಷಯದಲ್ಲಿ ದಿಗಿಲು ಪಟ್ಟು ಹಿಂಜರಿದರು, ನಾನು ಎಂದಿಗೂ ಹಿಂಜರಿಯುವುದಿಲ್ಲ ಎಂದು ಉತ್ತರ ಕೊಡಲು. ಸ್ವಲ್ಪ ನಿಲ್ಲಿಸಿ. ಎಲ್ಲರೂ ಅದೇ ಸಮ ಕೇಳಿದ್ರ ಓದ್ತ್ಯಾನ್ ಬಾಯಿ ಮುಚ್ಕೊಂಡಿರ್ಬೇಕು. ಇಲ್ಲ ಅಂದ್ರೆ ಏಸಪ್ಪ ನನ್ ಬಲ ಕೊಡ್ತಂದೆ, ನಾನು ಬಿಟ್ಟು ಹೋಗ್ಬಾರ್ದು. ನೋ ಲಾರ್ಡ್, ಐ ಶುಡ್ ನಾಟ್ ಲೀವ್ ಯು ಆರ್ ಫೋರ್ಸೇಕ್ ಯು ಅಂತ ಹೇಳಬೇಕು. ಸುಮ್ಮನೆ ಎಲ್ಲರೂ ಹಿಂಜಾರು ಹೋದ್ರು, ನಾನು ಹಿಂಜಾರು ಹೋಗಲ್ಲ ಅಂತ ಪೇತ್ರ. ಇಲ್ಲ ಕೇಸ 33ನೇ ವಚನ 34ನೇ ವಚನ ಹೇಳ್ತಾರೆ, ನಿನಗೆ ಸತ್ಯವಾಗಿ ಹೇಳುತ್ತೇನೆ, ರಾತ್ರಿ ಕೋರಿ ಹೋಗುವುದಕ್ಕಿಂತ ಮುಂಚೆ ನೀನು ನನ್ನ ವಿಷಯದಲ್ಲಿ ಅವನ ಅರಿಯಲು 3 ಸಾರಿ ಹೇಳು. ಅವನು 1 ಸಾರಿ ಹೇಳು ಪಾಪ ಪೇತ್ರ, 3 ಸಾರಿ ಹೇಳ್ತಪ್ಪ ನೀನು, ನನ್ನ ಹತ್ರ ಹೇಳ್ಬೇಡ. ನಾವ್ ಹೆಂಗಿದೀವಿ ಗೊತ್ತಾ, ಅನೇಕ ಸಾರಿ ಏಸಪ್ಪ ಹೇಳೋ ಮಾತನ್ನ ಕೇಳೋದೇ ಇಲ್ಲ ಅಲ್ವಾ. ಆ ಒಂದು ಬ್ಯಾಕ್ ಸ್ಲೈಡ್ ಅಥವಾ ಒಂದು ಇಂಜರಿ ಬರೋದೇನಂದ್ರೆ, ನಾವು ಏಸು ಕ್ರಿಸ್ತನ ನಮ್ಮ ಜೀವಿತದಲ್ಲಿ ಹೇಳುವಂತಹ ಕಾರ್ಯಕ್ಕೆ ತಕ್ಕರಾಗಿ ನಡೀಬೇಕು ಪ್ರಿಯರೇ. ಆ ಒಂದು ಮಾತುಗಳನ್ನ ಕೇಳದೆ ಒಬ್ಬ ಅಲೆ ಒಡಂಬಡಿಕೆಯಲ್ಲಿ ಒಬ್ಬ ಪ್ರವಾದಿ ಕಷ್ಟಪಟ್ಟ. ಯಾರು ಗೊತ್ತಾ? ಯೋನ. ಏಸಪ್ಪ ಹೇಳಿದ್ರು ನಿನವೇ ಹೋಗು ಅಂತ ದೇವ್ರು, ಇವ್ ಮೋದ ಆಶಿಸಿದೆ. ಅದಕ್ಕೆ ದೇವ್ರು 3 ದಿನ ನೀನು ಹೋಗಿ ಮೀನು ಹೊಟ್ಟೆಲಿ ಸಾಯಿಲ್ಲ, ಮೀನು ಹೊಟ್ಟೆಲಿ ಈಸಾಗಿರ್ತೇನ್ರಿ 3 ದಿನ 3 ರಾತ್ರಿ 3 ಹಗಲು ಕಷ್ಟಪಟ್ಟ. ನಾವು ಏಸಪ್ಪನ ಮಾತನ್ನು ಕೇಳಿದ್ರೇನೆ ಆಶೀರ್ವಾದ. ಹಲ್ಲೆಲೂಯಾ. ಅವ್ರಿಗೆ ನೀವು ನೀವು ಕೌಂಟರ್ ಕೊಡ್ಬೇಡಿ. ಏಸಪ್ಪ ಒಂದೇ ಅಂದ್ರೆ ಹಿಂಗ್ ಮಾಡ್ತೀನಿ ಏಸಪ್ಪ ಅನ್ಬೇಡಿ. ಹಂಗೆ ನಾವು ಮಾಡೋದು ಗೊತ್ತಾ ನಿಮ್ಗೆ? ಆಪೋಸಿಟ್ ನಾವ್ ಯಾವಾಗ್ಲೂ ಏಸಪ್ಪ ಈ ದಾರಿ ಹೋಗೋ ಮಗನೇ ಮಗಳೇ ಅಂದ್ರೆ ನಾನು ಈ ದಾರಿ ಹೋಗ್ತೀನಿ ಏಸಪ್ಪ ಅಂತೀನಿ. ಯಾಕೇಳು? ನಮ್ಮ ಪ್ರಕಾರ ಏಸಪ್ಪನಿಗೆ ಏನು ಗೊತ್ತಿಲ್ಲ.
ನಮ್ಮೊಬ್ಬರಿಗೆ ಜ್ಞಾನ ಇರೋದು, ನಾವೇ ಸ್ಮಾರ್ಟು ಶ್ರೂಡು, ನಮ್ಗೆಲ್ಲ ಗೊತ್ತು, ಅದಕ್ಕೆ ನಾವು ಹಂಗ್ ಮಾಡೋದು. ಹಾಗೆ ಯೋನ ಮಾಡಿದ್ದು, ಹಾಗೆ ಪೇತ್ರ ಕೂಡ ಮಾಡಿದ್ದು. ಹೇಳ್ತಾ ಇದ್ದಾರೆ ಪೇತ್ರಕ್ಕೆ, ನನ್ನ ಹಿಂಜರಿಕೆಪ್ಪ, ನಾನು ಬಿಟ್ಟು ಹೋಗ್ತೀಯ ಇಲ್ಲ ಅಂತ. Always we do that, isn't it? We do what God does not want to do. We don't do what God wants. ದೇವರು ನಮ್ಮಿಂದ ಏನ್ ಬೇಕೋ ಅದನ್ನ ನಾವು ಮಾಡಲ್ಲ, ಏನ್ ಬೇಡವೋ ಅದನ್ನೇ ಮಾಡ್ತೀವಿ. ಆದ್ರೆ ಪ್ರಿಯರೇ, ನಾವು ಕಲಿಬೇಕಾದ್ರು we have to learn to do what God says. ದೇವರು ಹೇಳೋದನ್ನ ಮಾಡಲಿಕ್ಕೆ ನಾವು ಕಲಿಬೇಕು. ಎಲ್ಲಿ ಕಲಿಬೇಕು. ಆ ಕಲಿಯೋದಕ್ಕೋಸ್ಕರನೇ ನೀವು ಏನ್ ಮಾಡೋದು, ಸಭೆಗೆ ಬರೋದು. ಅರ್ಥ ಆಗತ್ತಲ್ಲ? ಕಲಿಬೇಕಂತಾನೆ ನೀವು ಸಭೆಗೆ ಬರೋದು, ದೇವ್ರ ಹತ್ರ ಇರೋ ದೇವ್ರ ಕಾರ್ಯಗಳನ್ನ ಮಾಡಬೇಕು ಅಂತ ನಾವು ಹೇಳೋದು. ಇಟ್ಸ್ ಅ ಲರ್ನಿಂಗ್ ಪ್ರೋಸೆಸ್. ಒಂದೇ ಸಾರಿ ಬರೋದಿಲ್ಲ. ಚೆನ್ನಾಗಿ ಕೇಳಿಸ್ಕೊಳ್ಳಿ. ನಾನು ಏಸಪ್ಪಗೆ ಡಿಸ್ಟರ್ಬ್ ಆಗ್ತಾ ಇರ್ತೀನಿ, ಅವಿದೇನ್ ಆಗ್ತಾನೇ ಇರ್ತೀನಿ. ನಾನು ಕಲಿಬೇಕು ವಿಧೇಯತೆ ಆಗೋದಕ್ಕೆ. ಕಲಿಯೋದಕ್ಕೆ ಏನ್ ಮಾಡ್ಬೇಕು? ಮನಸ್ಸು ಮಾಡ್ಬೇಕು. ಈ ತರ ಬರ್ಬೇಕು ಸಭೆಗೆ, ವಿಶ್ವಾಸದೊಟ್ಟಿಗೆ ಇರ್ಬೇಕು, ಅವರೊಟ್ಟಿಗೆ ಮಾತಾಡ್ಬೇಕು. Obedience brings the blessings. ವಿಧೇಯತೆ ಯಾವಾಗ ನಮ್ಮ ಜೀವಿತದಲ್ಲಿ ಆಶೀರ್ವಾದ ಕೊಡ್ತದೆ. ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆ, ಈಗಲೂ ಸಹ ನೀವು ನೋಡುವುದಾದ್ರೆ ನಮ್ಮ ಆದಿ ಸಭೆಯಿಂದ ಇವಾಗವರೆಗೂ ನೀವು ನೋಡುವುದಾದ್ರೆ ಅನೇಕ ದೇವ ಮಕ್ಕಳು ದೇವರಿಗೆ ವಿಧೇಯರಾದ ಆಶೀರ್ವಾದ ಹೊಂದ್ಕೊಂಡಿದ್ದಾರೆ. ನಾವು ಸಹ ಆಶೀರ್ವಾದ ಹೊಂದ್ಕೊಬೇಕಂದ್ರೆ ವಿಧೇಯತೆ ಅನ್ನೋದು ಬಹಳ ಬಹಳ ಮುಖ್ಯ. ಏಸಪ್ಪ ಹೇಳಿದ್ರೆ, ಕೆಲವೊಂದ್ಸಾರಿ ದೇವರು ನಮ್ಮ ಹತ್ರ, ನಾನು ಯಾವಾಗ ಹೇಳ್ತೀನ ಜನರಲ್ ಆಗಿ ಹೇಳೋದಲ್ಲ, ಸ್ಪೆಸಿಫಿಕ್ ಆಗಿ ನನಗೇ ಹೇಳ್ತಾ ಇದ್ರೆ ಅದಕ್ಕೆ ನಾನು ವಿಧೇಯರಾಗಬೇಕು. ಆಗ ನಾವು ದೇವರ ಮೇಲೆ ಆಶೀರ್ವಾದ ಕಾಣ್ತೇವೆ. ಮೊದಲನೇದಾಗಿ ಸೆಲ್ಫ್ ಕಾನ್ಫಿಡೆನ್ಸ್ ಮೋರ್ ದ್ಯಾನ್ ದ ಕಾನ್ಫಿಡೆನ್ಸ್ ಆನ್ ದ ಲಾರ್ಡ್. ದೇವರ ಮೇಲೆ ಇರುವಂತಹ ಭರವಸೆಗಿಂತ ನಾವು ನಮ್ಮ ಮೇಲೆ ಇರುವಂತಹ ಭರವಸೆ. ಎರಡನೇದಾಗಿ ದೇವರಿಗೆ ನಾವು ಕಾಂಟ್ರಡಿಕ್ಟ್ ಮಾಡೋದು, ಏಸಪ್ಪ ವಾಕ್ಯಕ್ಕೆ ಕಾಂಟ್ರಡಿಕ್ಟ್ ಮಾಡೋದು. ಮೂರನೇದಾಗಿ ವಚನ 33 ಹೇಳ್ತದೆ ನೋಡಿ, ಪೇತ್ರನು ಆತನು ಎಲ್ಲರೂ ನಿನ್ನ ವಿಷಯದ ದಿಗ್ಲಪಟ್ಟಿದ್ದರೆ ನಾನು ಎಂದಿಗೂ ಜೀವಿಸುವುದಿಲ್ಲ ಎಂದು ಉತ್ತರ ಕೊಟ್ಟನು. ಅಲ್ಲಿ ಆತನು ತನ್ನನ್ನ ಬೇರೆಯವರಿಗೆ ಕಂಪೇರ್ ಮಾಡ್ಕೊಂತ ಇದ್ದಾನೆ. ಏನ್ ಮಾಡ್ಕೊಂತ ಇದ್ದಾನೆ? ಕಂಪೇರ್ ಮಾಡ್ಕೊಂತ ಇದ್ದಾನೆ. ಅದಕ್ಕೆ ಆತ 3 ಸಾರಿ ಹೇಳ್ದ, ನಾನು ಅರಿವೆ, ನಾನು ಏಸಪ್ಪ ನನ್ಗೆ ಗೊತ್ತೇ ಇಲ್ಲ ಅಂತ. ಅಲ್ಲಿ ಯಾರು ಮಾಡಲ್ಲ? ಕಂಪೇರ್ ಮಾಡ್ಕೊಂಡ ಬೇರೆಯವರೊಟ್ಟಿಗೆ. ಅಲ್ಲಿ ಮತ್ತಾಯ 26:69-70 ಯಾರು ಹೋಗಿ Matthew 26:69-70 ಏನ್ ಹೇಳ್ತಾರೆ ಅದು? ಹೊರಗೆ ಅಂಗಳದಲ್ಲಿ ಕೂತಿದ್ದನು. ಅಲ್ಲಿ ಒಬ್ಬ ದಾಸಿಯು ಅವನ ಬಳಿಗೆ ಬಂದು, ನೀನು ಸಹ ಗಲಿಲಾಯದ ಯೇಸುವಿನ ಕೂಡ ಇದ್ದವನು ಅನ್ನಲು, ಅವನು ಅಲ್ಲ, ನೀನು ಏನನ್ನುತ್ತೀಯೋ ನನಗೆ ಗೊತ್ತಿಲ್ಲ ಎಂದು ಎಲ್ಲರ ಮುಂದೆ ಹೇಳಿದನು. ಮೊದಲನೇ ಸಾರಿ ಏನ್ ಮಾಡ್ದ? ಅಲ್ಲಗೆಲ್ಲ ಮೊದಲನೇ ಸಾರಿ ಆತನು ಇಂಜರಿ ಹೋದ. ಎರಡನೇ ಸಾರಿ 71-72 ಓದುವುದಾದ್ರೆ ಅವನು ಅಲ್ಲಿಂದ ಬಾಗಿಲ ಕಡೆಗೆ ಹೊರಟು ಹೋದಾಗ ನೋಡಿ, ಅಲ್ಲಿ ಕೂತ್ಕೊಂಡಿಲ್ಲ, ಅವನು ಭಯ ಕೂತವನು. ನಿಮ್ಮನ್ನು ಕೇಳ್ತಾರಪ್ಪ ಏಸಪ್ಪ ಗೊತ್ತು ಅಂತ. ಮತ್ತೊಬ್ಬಳು ಅವನನ್ನು ಕಂಡು ಅಲ್ಲಿರೋರಿಗೆ, ಇವನು ನಾಸರೇತಿನ ಯೇಸುವಿನ ಕೂಡ ಇದ್ದವನು ಎಂದು ಹೇಳಿದಳು. 72 ತಿರುಗಿ ಹೇಳ್ತಾನೆ, ಅವನು ತಿರುಗಿ ಅಲ್ಲ, ಆ ಮನುಷ್ಯ ನಾನು ಅರಿಯೇನು ಆಣೆ ಇಟ್ಟು ಅಲ್ವಾ. 73-74 ಓದಿ ಸಿಸ್ಟರ್. ಸ್ವಲ್ಪ ಹೊತ್ತಿನ ಮೇಲೆ ಅಲ್ಲಿ ನಿಂತವರು ಮುಂದೆ ಬಂದು ಪೇತ್ರನಿಗೆ, ನಿಶ್ಚಯವಾಗಿ ನೀನು ಸಹ ಅವರಲ್ಲಿ ಒಬ್ಬನು, ನಿನ್ನ ಭಾಷೆಯೇ ನಿನ್ನನ್ನು ಗಲಿಲಾಯದವನೆಂದು ತೋರಿಸುತ್ತದೆ ಎಂದು ಹೇಳಲಾಗಿ ಅವನು, 3ನೇ ಸಾರಿ ಓದಿ ಸಿಸ್ಟರ್, ಆ ಮನುಷ್ಯನನ್ನು ನಾನರಿಯನು ಎಂದು ಹೇಳಿ ಶಾಪ ಹಾಕಿಕೊಳ್ಳುವುದಕ್ಕೂ ಆಣೆ ಇಟ್ಟುಕೊಳ್ಳುವುದಕ್ಕೂ ಪ್ರಾರಂಭಿಸಿದನು. ಕೂಡಲೇ ಸಾಕು. ಯೇಸು ಕ್ರಿಸ್ತನ ಹೇಳಿದಾಗ ಬಾಯಿ ಮುಚ್ಕೊಂಡು ಒಪ್ಕೊಬೇಕು ತಾನೆ. ನಾನು ಯಾರೆಲ್ಲಾರು ಬಿಟ್ರು ನಾನು ಬಿಡಲ್ಲ, ನಾನು ಇನ್ನೇ ಹಿಂಬಾಲಿಸ್ಕೊಂಡು ಬರ್ತೀನಿ, ನಾನು ಹಿಂಜಾರಿ ಹೋಗಲ್ಲ ಅಂತ. ಅದೇ ಪೇತ್ರ ಅದೇ ಬಾಯಲ್ಲಿ ಹೇಳ್ತಾವನೆ, ಆನೆ ಹಿಡ್ಕೊಂಡು ಶಾಪ ಹಾಕೊಂತ ನನಗೆ ಗೊತ್ತಿಲ್ಲಪ್ಪ ಏಸಪ್ಪ. ನಾವು ಅಷ್ಟೇ ಪ್ರಿಯ, ಯೇಸು ಕ್ರಿಸ್ತನ ಮೇಲೆ ನಾವು ಆಧಾರವಾಗಿ ಭರವಸೆ ಇವರಾಗಿರ್ಬೇಕು. ಎರಡನೇದಾಗಿ ನಾವು ಯೇಸು ಕ್ರಿಸ್ತನ ಮಾತಿಗೆ ವಿಧೇಯರಾಗಿ ನಡಿಬೇಕು. ಮೂರನೇದಾಗಿ ನಾವು ಬೇರೆಯವರೊಟ್ಟಿಗೆ ನಮ್ಮನ್ನು ನಾವು ಕಂಪೇರ್ ಮಾಡ್ಕೊಳ್ಬಾರ್ದು. ಯಾಕಂದ್ರೆ ದೇವರು ನಮ್ಮನ್ನ ಯೂನಿಕ್ ಆಗಿ ಸೃಷ್ಟಿ ಮಾಡೋದು. ನಮ್ಮನ್ನ ಯಾವ ತರ ಮಾಡಂತೆ? ಅದ್ವಿತೀಯವಾಗಿ, ಯೂನಿಕ್ ಆಗಿ, ಪ್ರತಿ ಒಬ್ಬೊಬ್ಬರು ವ್ಯತ್ಯಾಸವಾಗಿದ್ದೇವೆ. ಯಾರೊಬ್ರು ಒಂದೇ ತಾಯಿ ಹೊಟ್ಟೆಲಿಟ್ಟಿರೋ ಮಕ್ಕಳು ಸಹ ಬೇರೆ ಬೇರೆ ಆಗಿದ್ದಾರೆ, ಗೊತ್ತಲ್ಲ ನಿಮ್ಗೆ? ಟ್ವಿನ್ಸ್ ಆಲ್ಸೋ ಇಸ್ ನಾಟ್ ಅಲೈಕ್. ಅನೇಕ ಸಾರಿ ಟ್ವಿನ್ಸ್
ಅವಳಿ ಜವಳಿ ಮಕ್ಕಳು ಸಹ ಒಂದಾಗಿರೋದನ್ನ ನೋಡುವುದಾರೆ. ಆ ತರ ದೇವ್ರು ನಮ್ಮನ್ನ ಉಂಟು ಮಾಡೋದು. ಯಾಕೆ ಗೊತ್ತಾ? ಯೇಸಪ್ಪನ ಒಂದು ಹೆಸರಿದೆ, ಏನ್ ಗೊತ್ತಾ? ಐ ಆಮ್ ದ ಹೂ ಐ ಆಮ್. ನಾನು ನಾನಾಗಿದ್ದೇನೆ, ಆತರ ಹಾಗೆ ಬೇರೆ ಯಾರು ಇಲ್ಲ. ಹಂಗೆ ನನ್ನ ಹಾಗೆ ಸಹ ಬೇರೆ ಯಾರು ಇಲ್ಲ ಅಂತ ನಾನು ತಿಳ್ಕೊಳ್ಳಿ. ಬೇರೆಯವ್ರನ್ನ ಕಂಪೇರ್ ಮಾಡ್ಕೋಬೇಡಿ. ಅನೇಕ ವಿಶ್ವಾಸಿಗಿರುವಂತಹ ಕೆಟ್ಟ ಒಂದು ಸ್ವಭಾವ, ಅದ ಕೆಟ್ಟದಾದ ಒಂದು ಕಾರ್ಯ ಏನ್ ಗೊತ್ತಾ? ಬೇರೆಯವ್ರು ನೋಡಿ, ಅಯ್ಯೋ ಅವ್ರು ಎಷ್ಟು ಚೆನ್ನಾಗಿ ಪ್ರೇರ್ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಮಾಡ್ತಾರೆ, ಕಂಪೇರ್ ಮಾಡ್ಕೋದು. ನನ್ಗೆ ಆಗ್ತಾ ಇಲ್ಲ. ಅವ್ರ ತರನೇ ದೇವರು ನಿನ್ನ ಕರೆದಿಲ್ಲ. ಅನಿತಾ ವಿಲ್ ನೆವರ್ ಬಿಕಮ್ ಲೈಕ್ ಎ ಕ್ಯಾಥರಿನ್. ಕ್ಯಾಥರಿನ್ ಕೆನಾಟ್ ಬಿಕಮ್ ಲೈಕ್ ಅನಿತಾ. ಎರಡು ಹೇಳ್ಬಿಡ್ತೀನಿ, ಯಾಕೆ ಅನ್ಕೊಂಡ್ಬರ್ತೀನಿ. ನಾನೇನಾಗಿದ್ದೇನೆ ಚೆನ್ನಾಗಿ ತಿಳ್ಕೋಬೇಕು. ನಾನು ಏಸಪ್ಪನ ಮಗಳು, ಏಸಪ್ಪನ ಶಿಷ್ಯರಾಗಿದ್ದೇನೆ ಅಂದ್ರೆ ನನ್ನನ್ನ ದೇವರು ಆ ತರನೇ ಕಟ್ಟಿದ್ದಾನೆ. ನೀನ್ ಯಾಕೆ ಕಂಪೇರ್ ಮಾಡ್ಕೊಂತೀಯ ಬೇರೆಯೊಟ್ಟಿಗೆ? ಕಂಪೇರ್ ಮಾಡ್ಕೊಂಡು ನಾವೇನಾಗ್ತೀವಿ ಕುಗ್ಗಿ ಹೋಗ್ತೀವಿ. ಏಸಪ್ಪ ನಮಗೆ ಕೊಟ್ಟಿರುವಂತ ಎಲ್ಲಾ ತಲಾಂತಗಳನ್ನ ಮಾಡೋದೇ ಇಲ್ಲ, ದೇವ್ರಿಗೋಸ್ಕರ ಉಪಯೋಗಿಸೋದಿಲ್ಲ. ದೇವ್ರು ನಮ್ ಕರ್ದಂತ ಕಾರ್ಯಗಳು ಮಾಡದೆ ಸುಮ್ಮನೆ ಕೂತ್ಕೊಂಡಿದೀವಿ. ಯಾಕಂದ್ರೆ ಅವ್ರು ಮಾಡ್ತಾರೆ ನೋಡಿ, ಎಷ್ಟು ಚೆನ್ನಾಗಿ ಸ್ಟೇಜ್ ಮೇಲೆ ಹಾಡಿರ್ತಾರೆ. ನಂಗೆ ಯಾಕೆ ಆಗ್ತಾ ಇಲ್ಲ? ಏಸಪ್ಪ ನೀನು ಹಾಡಿರೋ ಕರೀಲೇ ಇರ್ಬೋದು, ಪ್ರಾರ್ಥನೆ ಮಾಡಕ್ಕಾಗಲ್ಲ. ಆ ಪ್ರಾರ್ಥನೆ ಮಾಡ್ತಾರೆ, ಅವ್ರು ಇನ್ನೊಬ್ರು ನೋಡ್ಕೊಂಡಿರೋದು. ಅದಕ್ಕೆ ಒಬ್ರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ, ಗ್ರೇಟ್ ಮೈಂಡ್ಸ್ ಡಿಸ್ಕಸ್ ಐಡಿಯಾಸ್ ಅಂತೆ, ಆವರೇಜ್ ಮೈಂಡ್ ಡಿಸ್ಕಸ್ ಈವೆಂಟ್ಸ್ ಅಂತೆ, ಸ್ಮಾಲ್ ಮೈಂಡ್ಸ್ ಡಿಸ್ಕಸ್ ಪೀಪಲ್ ಅಂತ. ನಮ್ಮ ಒಂದು ಮನಸ್ಸು ದೊಡ್ಡದಾಗಿದ್ರೆ ನಾವು ಐಡಿಯಾಗಳನ್ನೇ ಯೋಚನೆ ಮಾಡ್ತೀವಿ. ಆವರೇಜ್ ಅಲ್ಲಿ ಇದ್ರೆ ನಾವ್ ಏನ್ ಮಾಡ್ಬೇಕು ಅಂತ ಈವೆಂಟ್ಸ್ ನೇ ಯೋಚನೆ ಮಾಡ್ತೀವಿ. ಮನಸ್ಸು ಚಿಕ್ಕದಾಗಿದ್ರೆ ಜನಗಳನ್ನೇ ನೋಡ್ತಾ ಇರ್ತೀವಿ. ನಮ್ಮ ಮನಸ್ಸಿಗೆ ನಾವು ಯೋಚನೆ ಮಾಡ್ಬೇಕು. ದೇವರು ನಮ್ಮನ್ನ ಆತನ ಮಕ್ಕಳಾಗಿ ಕರೆದಿದ್ದಾನೆ, ಆತನ ನಮ್ಮನ್ನ ಯೂನಿಕ್ ಆಗಿ ಸೃಷ್ಟಿ ಮಾಡಿದಾನೆ. ನಾವು ಕಂಪೇರ್ ಮಾಡ್ಕೋದು ಬೇಡ. ಅಲ್ಲಿ ಬೇರೆ ನೋಡಿ ಕಂಪೇರ್ ಮಾಡ್ಕೊಂಡು ಬಿದ್ದ. ಆ ಬೇರೆ ಎಲ್ಲ ಶಿಷ್ಯರು ಹೋದ್ರು, ಯೂಸ್ ಹಾಕೊಂಡ. ಯಾವ ಶಿಷ್ಯರು ಬಾಯ್ಬಿಟ್ಟು ಹೇಳೋಣ ಬಿಡಲ್ಲ ಏಸಪ್ಪ ನಿಮ್ಮನ್ನ ಅಂತ. ಇವ್ರೇಳ ಯೂಸ್ ಹಾಕೊಂಡ. ಇವತ್ತು ಬರ್ತೇವೆ ಬೈಬಲ್ ಅಲ್ಲಿ. ನಾನು ಟೀಚ್ ಮಾಡ್ತಾ ಇದ್ದೀನಿ ನೋಡ್ದ. ಇದಕ್ಕಾಗಿ ತರಬೇಕು ನಿಮ್ಗೆ. ಕಂಪೇರ್ ಮಾಡಬೇಡಿ. ಪೀಟರ್ ಇಸ್ ಪೀಟರ್, ಪಾಲ್ ಇಸ್ ಪಾಲ್, ಆಯ್ತಾ ಆಂಡ್ರಿ ಇಸ್ ಆಂಡ್ರಿ. ನನ್ನಂಗೆ ಅವ್ರು ಇರ್ಬೇಕು, ಅವ್ರಂಗೆ ನಾನು ಮಾಡ್ಬೇಕು ಅನ್ಕೋಬೇಡಿ. ನಿಮ್ಮನ್ನ ದೇವ್ರು ಏನಕ್ಕೋಸ್ಕರ ಕರ್ತಾನೋ, ಏನೊಂದು ಟ್ಯಾಲೆಂಟ್ ಕೊಟ್ಟಿದ್ದಾನೋ, ಏನೊಂದು ಸಾಮರ್ಥ್ಯ ಕೊಟ್ಟಿದ್ದಾನೋ, ಯಾವ ತರ ದೇವ್ರು ನಡೆಸ್ತಾ ಇದ್ದಾನೋ ಅದೇ ನಿಮಗೆ ದೇವ್ರು ಕೊಟ್ಟಂತ ಆಶೀರ್ವಾದ. ಅದ್ರಲ್ಲಿ ನೀವು ಒಪ್ಪಿಸ್ಕೊಟ್ಟು ನಡೆದ್ರೆ ಬ್ಯೂಟಿಫುಲಿ ಗಾಡ್ ವಿಲ್ ಲೀಡ್ ಯುವರ್ ಲೈಫ್. ಅದಕ್ಕೆ ಒಪ್ಪಿಸ್ಕೊಡ್ಬೇಕು. ನಾವು ಈ ತರ ದೇವರನ್ನ ಬಿಟ್ಟು ಹಿಂಜಾರಿ ಹೋದ್ರೆ ಏನಾಗುತ್ತಂದ್ರೆ ಸ್ಟಾಗ್ನೆಂಟ್ ಲೈಫ್. ಹೇಳಿ ಸ್ಟಾಗ್ನೆಂಟ್ ಲೈಫ್ ಅಂದ್ರೆ ನಿಂತ ಕಾಯಿ ನಿಂತ್ಕೋಬೇಕು. ನೀರು ನಿಂತ್ಕೊಂಡಿದ್ರೆ ನೋಡಿದ್ರ, ನೀರು ಒಂದೇ ಕಾಯಿ ನಿಂತ್ಕೊಂಡಿದ್ರೆ ತುಂಬಾ ಕ್ಲೀನ್ ಆಗಿರ್ತದೆ, ಕ್ಲಿಯರ್ ಆಗಿರ್ತದೆ, ಚೆನ್ನಾಗಿರ್ತದೆ. ಅದ್ರೊಳಗೆ ಸ್ವಿಮ್ ಮಾಡ್ತೀರಾ ನೀವು? ಮಾಡ್ತೀರೇನು ಸ್ವಿಮ್ಮಿಂಗು? ಕೆರೆ ಮಾಡಿದ್ರ ನೀವು? ಮಾಡಬಾರ್ದು. ಸ್ಟಾಗ್ನೆಂಟ್ ವಾಟರ್ ನಂಗೆ ಇಷ್ಟ ಇಲ್ಲ ಅಲ್ವಾ? ಎಷ್ಟು ಇರುತ್ತೆ, ಸೊಳ್ಳೆಗಳು, ಗಲೀಜು ಎಲ್ಲ ಇರ್ತದೆ. ಹಂಗೆ ನಮ್ ಲೈಫ್ ಆಗೋಗುತ್ತೆ. ನಾವ್ ಏಸಪ್ನಲ್ಲಿ ಹಿಂದಾಡಿ ಹೋಗುವುದಾದ್ರೆ ನಮ್ಮ ಜೀವಿತ ಏನಾಗ್ಬಿಡ್ತದೆ? ಸ್ಟಾಗ್ನೆಂಟ್ ಆಗುತ್ತೆ. ಏಸಪ್ಪ ನಮ್ಮನ್ನ ಕರೆದಿರೋದು ನಮ್ಮ ಪ್ರತಿಯೊಂದು ಜೀವಿತದ ಹಂತದಲ್ಲಿಯೂ ದೇವರೊಟ್ಟಿಗೆ ಮುಂದೆ ಮುಂದೆ ಹೋಗ್ಬೇಕು ಪ್ರಿಯರೇ. ಹಲ್ಲೆಲೂಯಾ. ಹಿಂದೆ ಹೋಗಲ್ಲ ಏಸಪ್ಪ ಕರೆದಿರೋದು. ನನಗೊಂದು ಅರ್ಥ ಬರ್ತದೆ. ಬಸ್ಸಲ್ಲಿ ನಾನು ಅವಾಗೆಲ್ಲ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾಗ ಮುಂದೆ ಹೋಗ್ರಿ ಮುಂದೆ ಹೋಗ್ರಿ ಮುಂದೆ ಹೋಗ್ರಿ ಅಂತಾರೆ ಕಂಡಕ್ಟರ್ ಪಾಪ. ಹಾಗಾಗಿ ಇನ್ನು ಅದನ್ನ ಅಲ್ಲೇ ಇಟ್ಕೊಂಡ್ಬಿಡ್ತಾರಲ್ಲ, ಮುಂದ್ಕೋಗ್ರಿ ಮುಂದ್ಕೋಗ್ರಿ ಅಂತ ಆಯ್ತು. ನಾವು ಅನ್ಕೊಂಡ್ರೆ ಯಪ್ಪ ಪಾಪ ಮುಂದೆ ಹೋಗೋದ ಮನುಷ್ಯನ ಅಲ್ವಾ? ಹಂಗೆ ನಾವು ಸಹ ಏಸಪ್ಪ ಹೇಳೋದು ಮುಂದೆ ಹೋಗ್ರಿ ಅಂತ ಏಸಪ್ಪ. ನಾವು ಇಲ್ಲ ಏಸಪ್ಪ ಅಂದ್ರೆ ಹಿಂಜಾಡಿ ಹೋಗ್ತೀವಿ ಅಂದ್ರೆ ನಾವು ನಿಂತ ಕಡೆನೇ ಇರ್ತಿದ್ದೀವಿ. ನಮ್ಮನ್ನ ದೇವರು ಕರೆದಿರೋದೇ ದೇವರೊಟ್ಟಿಗೆ ನಾವು ಬೆಳಿಬೇಕಂತ. ದೇವರ ಮೇಲೆ ಆತುಕೊಂಡವರಾಗಿ, ಆತನ ಮಾತುಗಳನ್ನ ಕೇಳಿದವರಾಗಿ, ಬೇರೆಯವರೊಟ್ಟಿಗೆ ನಮ್ಮನ್ನು ಹೋಲಿಸಿಕೊಳ್ಳದೆ ನಾವು ಆತನಲ್ಲಿ ಒಂದು ಲೆವೆಲ್ ಅಲ್ಲಿ ಬೆಳ್ಕೊಂಡು ಹೋಗ್ತಾ ಇರ್ಬೇಕು. ಇಬ್ರಿ 6:13 1-3 ವಚನ ಇಂತ ಹೇಳ್ತಾರೆ. ಇಬ್ರಿ 6:1-3 ವಚನ. ಆದ್ರೆ ನಿರ್ಜೀವ ಕರ್ಮಗಳ ಮೇಲಾನ ನಂಬಿಕೆಯನ್ನು ಬಿಟ್ಟು ದೇವರಲ್ಲಿಯೇ ನಂಬಿಕೆ ಇರಬೇಕಾದದ್ದು. ಸ್ನಾನ, ಹಸ್ತಾರ್ಪಣೆಗಳ ವಿಷಯದಲ್ಲಿ ಉಪದೇಶ, ಸತ್ತವರಿಗೆ ಪುನರುತ್ಥಾನವು, ನಿತ್ಯವಾದ ನ್ಯಾಯ ತೀರ್ಪು ಉಂಟೆಂಬುದನ್ನು ಇವುಗಳನ್ನು ಪದೇ ಪದೇ ಅಸ್ಥಿವಾರವಾಗಿ ಹಾಕರೆ ಕ್ರಿಸ್ತನ ವಿಷಯವಾದ ಪ್ರಥಮ ಬೋಧನೆಯನ್ನು ಕುರಿತು ಇನ್ನೂ ಮಾತನಾಡದೆ ಪೂರ್ಣವಾದ ತಿಳುವಳಿಕೆಗೆ ಸಾಗುತ್ತಾ ಹೋಗೋಣ. ಮತ್ತು ದೇವರ ಚಿತ್ತವಾದ್ರೆ ಹೀಗೆ ಸಾಗುತ್ತಾ ಹೋಗೋಣ.
ವಿ ಹ್ಯಾವ್ ಟು ಮೆಚೂರ್. ನಾವು ಮೆಚೂರಿಟಿಲಿ ಬರಬೇಕು ಸಿಸ್ಟರ್, ಆ ಪ್ರಭು ಜೊತೆಗೆ ಬರಬೇಕು. ನಾವು ಬೆಳೀತಾ ಹೋಗ್ಬೇಕು ಪೂರ್ಣ ತಿಳುವಳಿಕೆಗೆ. ಯೇಸಪ್ಪನ ಕುರಿತಾಗಿ ನಾವು ಇನ್ನೂ ಹೆಚ್ಚಾಗಿ 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 ತಿಳಿಯುವವರಾಗಿ ನಾವು ಬೆಳಿಬೇಕು. ಒಂದು ಉದಾಹರಣೆ ಹೇಳ್ತೀನಿ. ಸ್ನೇಕ್ ಅಂಡ್ ಲ್ಯಾಡರ್ ಯಾರು ನೋಡಿದೀರಾ? ಸ್ನೇಕ್ ಅಂಡ್ ಲ್ಯಾಡರ್ ಗೊತ್ತಾ ನಿಮ್ಗೆ? ಯಾರು ಆಡಿದ್ದೀರಾ? ಹಾವು ಏನಿ ಆಟ ಆಡ್ತಿರಲ್ಲ. ಯಾವ್ದು ಬಂದ್ರೆ ಮೇಲೆ ಹೋಗುತ್ತೆ, ಯಾವ್ದು ಕಚ್ಚಿದ್ರೆ ಕೇಳ ಬರುತ್ತೆ? ಜೀವನದಲ್ಲೇ ಬರಿಬಾ, ನಿಮ್ ಜೀವನದಲ್ಲೇ ಬರಿಬಾ. ಏಸಪ್ಪನಲ್ಲಿ ನಾವಿದ್ರೆ ಹಚ್ಕೊಂಡು ಹೋಗ್ತೀವಿ. ಸೈತಾನನ್ ಜಾಗ ಕೊಟ್ರೆ, ಪಾಪ ಮಾಡ್ರೆ ಕೇಳ ಇಳ್ಕೊಂಡ್ ಬರ್ತಾ ಇತ್ತು. ಅರ್ಥ ಆಗತ್ತಲ್ಲ? ಏಸಪ್ಪ ನಮ್ಮನ್ನ ಮೇಲೆ 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 ಹೋಗ್ಬೇಕು. ಅದಕ್ಕೇನೆ ಮೇಲೆ ಹೋಗಿ ಅನ್ನೋದು. ಮೇಲೆ ಹೋಗ್ತಾ ಹೋಗ್ತಾ ಒಂದ್ಸಂಗೆ ಕಾಣೋಕೆ ಅದು ಬಿಟ್ಟು ನಿಮ್ ಕೆಳ ಎತ್ತದ ಹೋಗ್ತಾ ಪದ ಹೋಗ್ಬೇಡಿ, ಮೇಲೆ ಹೋಗಿ. ಅರ್ಥ ಆಗಲ್ಲ? ಇಸುತ್ತೆ ಎಷ್ಟು ಚೆನ್ನಾಗಿ ಸಿಂಪಲ್ ಇಸ ಮೇಲ್ಕೊ. ದೇವರಲ್ಲಿ ನಾವು ಪ್ರತಿದಿನ ಬೆಳಿಬೇಕು. ಇಲ್ಲ ಅಂದ್ರೆ ನಾವು ಹಿಂಜಾಡಿ ಹೋಗ್ಬಿಡ್ತೇವೆ. ಹಿಂಜಾಡಿ ಹೋಗುವುದಾದ್ರೆ ನಾವು ತಿರುಗಿ ಏಸಪ್ಪನ ಕಟ್ಕೋದು ಬಹಳ ಬಹಳ ಕಷ್ಟ. ದಯವಿಟ್ಟು ನಾವು ಸ್ಟಾಗ್ನೆಂಟ್ ಆಗಿರೋದು ಬೇಡಾಗ್ತೀವಿ. ನಾವು ಏಸಪ್ಪನಲ್ಲಿ ಬೆಳೆಯುವಂತ ಮಕ್ಕಳಾಗಿರ್ಬೇಕು. God has called for us to grow in Him. ಪ್ರತಿದಿನ ನಮ್ಮಲ್ಲಿ ಆತನ ಸಾರೂಪ್ಯವನ್ನು ಉಂಟು ಮಾಡೋದಕ್ಕೆ ದೇವರು ನೋಡೋದು, ದೇವರಾತ್ಮ ನೋಡೋದು. ಅನಿತಾ ಹಿಂಗೆ ಇರ್ಬೇಕಂತ ಏಸಪ್ಪನ ಇಷ್ಟ ಇಲ್ಲ, ಕರೆದಿಲ್ಲ ನನ್ನ ಆ ತರ. ಹಂಗಿದ್ರೆ ನಾವು ಹೋಗ್ತಾನೆ ಇರ್ಬೇಕು. ಒಂದು ಸಮಯದಲ್ಲಿ ನಾವೆಲ್ಲರೂ ಕಣ್ಣುಗಳು ಮುಚ್ಚಿಕೊಂಡು ಎದ್ದು ನಿಂತ್ಕೊಂಡು ಅಂತೀವಿ. ಎದ್ದು ನಿಂತ್ಕೊಂಡು ಕಣ್ಣುಗಳು ಮುಚ್ಕೊಳ್ಳಿ. ಸಾರಿ, ನೀನು ಇಲ್ಲದೆ ನಾನೇನು ಮಾಡಲಾರೆನು, ನೀನು ಇಲ್ಲದೆ ನಾನೇನು ಇಲ್ಲ, ನೀನು ಇಲ್ಲದೆ ನಾನೇನು ಮಾಡಲಾರೆನು, ನೀನು ಇಲ್ಲದೆ ನಾನೇನು ಇಲ್ಲ, ನಿನ್ನ ಪ್ರಸನ್ನತೆ ನನಗೆ ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಪರಿಶುದ್ಧನೇ ಅಪ್ಪ ಪಿತನೇ, ನಿಮಗೆ ಸ್ತೋತ್ರ ಉಂಟಾಗಲಿ ರಾಜ. ಯೇಸಪ್ಪ, ನಾವು ನಿನ್ನ ಮಕ್ಕಳಾಗಿ ನಿನ್ನಲ್ಲಿ ಬೆಳಗೊಂಡು ಪ್ರತಿದಿನ ಬೆಳೆಯಬೇಕೆಂಬುದಕ್ಕಾಗಿ ನಮ್ಮನ್ನ ಕರೆದಿದ್ದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ ರಾಜ. ಅಪ್ಪ, ನಮ್ಮ ಹೃದಯದ ಆಸೆಗಳನ್ನ, ಪರರ ಹೃದಯದ ಆಸೆಗಳನ್ನ ನೆರವೇರಿಸುವುದಲ್ಲ ಯೇಸಪ್ಪ, ನಿನ್ನ ಹೃದಯದ ಆಸೆ ನೆರವೇರಿಸುವಂತ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸು. ಅಪ್ಪ, ನಾವು ಕರ್ತವ್ಯ ಕಡೆಯ ದಿನಗಳಲ್ಲಿ ವಾಸ ಮಾಡ್ತಾ ಇದ್ದೇವೆ. ನಿನ್ನ ಬರೋಣ ಬಹಳ ಹತ್ತಿರವಾಗಿದೆ, ಶೀಘ್ರವಾಗಿದೆ. ಆದ್ರೆ ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೀವಿ ಕರ್ತ? ಯೇಸಪ್ಪ, ನಾವು ನಿನಗೆ ಮೆಚ್ಚುಗೆಯಾಗಿ ನಡೆಯುವಂತೆ, ಹೌದು ಕರ್ತ, ನಾವು ಹಿಂಜಾರಿ ಹೋಗದಂತೆ ಪರಿಶುದ್ಧನೇ ನೀನು ಪ್ರತಿಯೊಬ್ಬರಲ್ಲಿ ಮಾತನಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ ರಾಜ. ನನ್ನ ಮೇಲೆ ನಾನು ಭರವಸೆ ಇಡೋದಲ್ಲ ಯೇಸಪ್ಪ, ನಿನ್ನ ಮೇಲೆ ನಾವು ಭರವಸೆ ಇಡುವಂತೆ ಕರ್ತ. ಹೌದು ರಾಜ, ನಮ್ಮ ವೀಕ್ನೆಸಸ್ ಗಳಿಗೆ ನಾವು ಕರ್ತನೆ ಒಪ್ಪಿಸಿಕೊಳ್ಳದೆ ಕರ್ತನೆ, ನಿನ್ನ ಕರ್ತನೆ ಬಲದಿಂದ ನಾವು ಆ ವೀಕ್ನೆಸ್ ಅನ್ನ ಗೆಲ್ಲುವಂತೆ ಯೇಸಪ್ಪ ಪ್ರತಿಯೊಬ್ಬರಲ್ಲೂ ಕಾರ್ಯ ಮಾಡಿ ಬಲಪಡಿಸು, ಆಶೀರ್ವದಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಒಳ್ಳೆಯ ಪಿತನೇ, ಆಮೆನ್. ನನ್ನ ಮನವಿಯನ್ನು ನನ್ನ ಸಭೆಗಳ ನಾಮವನ್ನು ಸ್ತುತಿಸಿ, ನನ್ನ ಮನವೇ ನಮ್ಮ ಕರ್ತಾಳ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪರಿಶುದ್ಧಾತ್ಮ ಅನ್ಯೋನ್ಯತೆಯು, ಸಹವಾಸವು, ಸಹಾಯವು ಸದಾಕಾಲ ಮೇಲೊಟ್ಟಿಗಿರಲಿ. Praise the Lord. Let Jesus bless you according to today's word.